ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು 6 ಸ್ತೋತ್ರಗಳನ್ನು ಮುಗಿಸಿದ್ದೇವೆ. ಈಗ ಇನ್ನೊಂದು ಸ್ತೋತ್ರವನ್ನು ಇವತ್ತು ಪ್ರಾರಂಭಿಸ್ತಾ ಇದ್ದೇವೆ. ಅದು ಆಚಾರ್ಯರು ಮಾಡಿರುವ ದಶಾವತಾರ ಸ್ತುತಿ. ಈ ತನಕದ ಸ್ತೋತ್ರಗಳಲ್ಲಿ ಭಗವಂತನ ದಶಾವತಾರದ ಸ್ತೋತ್ರ ಬರಲಿಲ್ಲ. ಇದು ಭಗವಂತನ ದಶಾವತಾರ ಸ್ತುತಿ. ಇದನ್ನು ಕೇವಲ ಹಾಡುವುದಕ್ಕೆ ಮಾತ್ರವೇ ಬರುವಂಥ ಒಂದು ರಚನೆ ಇದು. ಇದಕ್ಕೆ ಆಚಾರ್ಯರೇ ಹರಿಗಾಥಾ ಅಂತ ಹೆಸರು. ಆನಂದ ತೀರ್ಥಕೃತ ಹರಿಗಾಥಾ, ಇದಕ್ಕೆ ಹರಿಗಾಥೆ ಅಂತ ಅವರ ಹೆಸರು ಕೊಟ್ಟಿದ್ದಾರೆ. ಗಾಥಾ ಅಂತಂದ್ರೆ ಗಾನ ಮಾಡತಕ್ಕಂಥ ಪದ್ಯ ಅಂತ ಅರ್ಥ. ಗಾನಕ್ಕೋಸ್ಕರವೇ ರಚನೆ ಮಾಡಿದ್ದು ಅದು ಗಾಥಾ. ಯಾವುದು ಛಂದಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ಮೀಟರಿಗಳಿಗೆ ಸೇರದೆ, ಆದರೆ ಯಾವ್ಯಾವುದೋ ಒಂದು ಲಯಬದ್ಧವಾಗಿ ಹಾಡ್ಲಿಕ್ಕೆ ಬರ್ತದೆ, ಅದನ್ನ ಗಾಥಾ ಅಂತ ಹೇಳ್ತಾರೆ. ಅನ್ಯಾನಿ ಅಸಮವೃತ್ತಾನಿ ಗಾಥಾಃ ಪ್ರಾಹುಹು ಮನೀಷಿಣಃ ಅಂತ. ಈ ವೃತ್ತಶಾಸ್ತ್ರದಲ್ಲಿ ಏನೇನು ವೃತ್ತಗಳನ್ನು ಛಂದಸ್ಸುಗಳನ್ನು ಹೇಳಿದ್ದಾರೆ ಅದನ್ನ ಬಿಟ್ಟು ವೃತ್ತದ ಯಾವುದೇ ಲಕ್ಷಣಕ್ಕೆ ಸೇರದ, ಆದರೆ ಹಾಡುವುದಕ್ಕೆ ಲಯಕ್ಕೆ ಸಿಗುವ ಎಲ್ಲ ರಚನೆಗಳನ್ನ ಪದ್ಯಗಳನ್ನ ಗಾಥಾ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದರಿಂದ ಇದನ್ನ ಕನ್ನಡದಲ್ಲಿ ಹೇಳಿದ್ರೆ ಹಾಡುಗಬ್ಬ ಅಂತ ಹೇಳ್ಬೋದು. ಆಚಾರ್ಯರೇ ಇದನ್ನು ಹಾಡುಗಬ್ಬ ಅಂತ ಹೇಳಿದ್ದಾರೆ. ಇದು ಹಾಡ್ಲಿಕ್ಕೆ ಬರುವಂತಹದ್ದು. ಇದರಲ್ಲಿ ಏನಾಗಿದೆ ಅಂದ್ರೆ ಇದನ್ನು ಹಾಡ್ಲಿಕ್ಕೆ ಬರೆದವರೇ ಹೇಳ್ತಾ ಬಂದ್ರು. ಹಾಗಾಗಿ ಇದರ ಪಾಠಾಂತರಗಳಾಗಿವೆ. ಇದನ್ನ ಪ್ರಾರಂಭದಲ್ಲಿ ಅವರು 3-4 ಪದ್ಯಗಳಲ್ಲಿ ತನ್ನ ಇಷ್ಟಮೂರ್ತಿಯಾಗಿರ್ತಕ್ಕಂಥ ಕೃಷ್ಣನನ್ನ ಸ್ತೋತ್ರ ಮಾಡಿ ಆಮೇಲೆ ದಶಾವತಾರದ ಸ್ತೋತ್ರ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಅದು ಹಾಡುವುದಕ್ಕೋಸ್ಕರ ಅವರು ಬರೆದಿರತಕ್ಕಂಥ ಅಕ್ಷರಗಳನ್ನ ಹಾಡು ಬರೆದವರು ಮೊಟಕುಗೊಳಿಸಿ ಅದನ್ನು ಬೇರೆ ರೀತಿ ಮಾಡಿದ್ದಾರೆ. ಈಗ ಪ್ರಿಂಟ್ ಆಗಿರತಕ್ಕಂಥ ಈ ಹರಿಗಾಥಾ ಮತ್ತು ಹಿಂದೆ ಹೃಷಿಕೇಶ ತೀರ್ಥ ಬರೆದ ಹರಿಗಾಥಾದಲ್ಲಿ ಕೆಲವು ವ್ಯತ್ಯಾಸಗಳಿವೆ. ಉದಾಹರಣೆಗೆ ದೇವಕಿ ನಂದನ ನಂದಕುಮಾರ, ದೇವಕಿ ನಂದನ ನಂದಕುಮಾರ, ವೃಂದವನಾಂಜನ ಗೋಕುಲ ಚಂದ್ರ, ಇದು ಅವರು ಬರೆದದ್ದು. ಈಗ ದೇವಕೀ ನಂದನ ನಂದಕುಮಾರ ವೃಂದಾವನಾಂಜನ ಗೋಕುಲ ಚಂದ್ರ ಅಂತ ಪಾರಾಯಣ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ತಾಳವೂ ಗೊತ್ತಿಲ್ಲ, ಲಯವೂ ಗೊತ್ತಿಲ್ಲ, ಛಂದಸ್ಸು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೆ ತಾವು ದ್ವಾದಶ ಸ್ತೋತ್ರ ಪಾರಾಯಣ ಮಾಡಲಿಕ್ಕೆ ತಾವು ಮಾತ್ರ ಅಧಿಕಾರಿಗಳನ್ನುವ ಭ್ರಮೆ ಇದೆ. ಅಂಥ ಮಂದಿ ಆ ಸ್ತೋತ್ರದ ಪಾಠವನ್ನು ಕೆಡಿಸಿಬಿಟ್ಟಿದ್ದಾರೆ. ಅದು ಹ್ರಸ್ವ ಇರಬೇಕಾದ್ರೆ ದೀರ್ಘ ಇಂದೀವರೋದರ ದಳನಯನ ಈಗ ಪ್ರಿಂಟ್ ಆಗಿರೋದ್ರಲ್ಲಿ. ಆಚಾರ್ಯರ ಪಾಠದಲ್ಲಿರೋದು ಇಂದಿವರೋದರ ದಳನಯನ, ಇಂದಿವರೋದರ, ಅದು ಅಲ್ಲಿ 4 ಮಾತ್ರ. ಇಂದಿವ, ಇಂದಿವ ಎರಡನೇ ಅಕ್ಷರ ಲಘುವಾಗಬೇಕು. ಈಗ ಪ್ರಿಂಟ್ ಆದಲ್ಲಿ ಇಂದೀವರೋದರ ದಳನಯನ ಮಂದರ ಧಾರ ಗೋವಿಂದ ಒಂದೇ ಅಂತಿದೆ. ಮಂದರ ಧಾರಿನ್ ಅಂತ ಮಾಡಿದ್ದಾರೆ. ಅದರಲ್ಲಿರೋದು ಮಂದರ ಧಾರ ಗೋವಿಂದ ಒಂದೇ ಅಂತ. ಅಲ್ಲಿ ಇಂದೀವರ ಅಂತ ಹೇಳಿದ್ರೆ ಒಂದು ಮಾತ್ರ ಜಾಸ್ತಿ ಆಗತ್ತೆ. ಇಂದೀವರ ಅಂತ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಇದೆ, ಅದು ಗೊತ್ತಿಲ್ಲ ಈ ತಿದ್ದುವರಿಗೆ. ಇಂದೀವರ ಅನ್ನೋದಕ್ಕೂ ಇಂದಿವರ ಅನ್ನೋದು ಸ್ಯಾದಿಂದೀವರಂ ಇಂದಿವರಂ ಅಂತ. ಇಂದಿವರ ಅಂದ್ರು ಸಂಸ್ಕೃತದಲ್ಲಿ ಕಮಲ ಅಂತ ಅರ್ಥ. ಅದರಿಂದ ಇಂದಿವರವನ್ನು ಇಂದೀವರ ಅಂತ ಎಳೆದು ಹೇಳಬೇಕಾದ ಕಾರಣವೇ ಇಲ್ಲ. ಮಾತ್ರೆಗೆ ಸರಿಯಾದ ಶಬ್ದವೇ ಸಂಸ್ಥೆಯಲ್ಲಿದೆ, ಅದೂ ಗೊತ್ತಿಲ್ಲದೆ ಇದ್ದವರು ಇಂದೀವರೋದರ ದಳನಯನ ಮಂದರಧಾರಿನ್ ಗೋವಿಂದ ಒಂದೇ, ಹೀಗೆ ಇದನ್ನು ಪಾಠಾಂತರ ಮಾಡಿದ್ದಾರೆ. ಅಂದರೆ ಪೂರ್ತಿಯಾಗಿ
ಛಂದಶಾಸ್ತ್ರ ಮತ್ತು ಸಂಗೀತದ ಜ್ಞಾನ ಇಲ್ಲದ ಬರಿಯ ಸಂಸ್ಕೃತದ ಶುಷ್ಕ ಪಾಂಡಿತ್ಯ ಇರತಕ್ಕಂಥ ಮಂದಿ ಈ ಇಡೀ ಸ್ತೋತ್ರವನ್ನ ಮತ್ತು ಇನ್ನು ಮುಂದಿನ ಸ್ತೋತ್ರಗಳನ್ನು ಕೂಡ ಹೊಲಗೆಡಿಸಿಬಿಟ್ಟಿದ್ದಾರೆ. ಅವರು ಸ್ವತಃ ಮೈಲಿಗೆ ಅಷ್ಟೇ ಅಲ್ಲ, ಅವರ ಸ್ಪರ್ಶದಿಂದ ಈ ಸ್ತೋತ್ರವೂ ಮೈಲಿಗೆ ಆಗಿದೆ. ಮತ್ತು ಅವರ ತಲೆಯಲ್ಲಿ ಏನು ಅಂದ್ರೆ ತಾವು ಮಡಿ ಈ ಸ್ತೋತ್ರವನ್ನು ಮಡಿ ಮಾಡಿದೆವು ಅನ್ನೋ ಭ್ರಮೆಯಲ್ಲಿ ಅದನ್ನು ಪಠನ ಮಾಡ್ತಾ ಇದ್ದಾರೆ. ಈ ಸ್ತೋತ್ರದಲ್ಲಿ ಮೊದಲು 4 ಪದ್ಯಗಳಲ್ಲಿ ಅದರಲ್ಲಿ 1-2 ಲೈನು ಜಾಸ್ತಿ ಸೇರಿಸಿದ್ದಾರೆ ಅರ್ವಾಚೀನರು. ಪ್ರಾಚೀನದ ಪುಸ್ತಕದಲ್ಲಿ ಅದಿಲ್ಲ. ಸುರು ಕೃಷ್ಣನನ್ನ ಸ್ತೋತ್ರ ಮಾಡ್ತಾರೆ. ದೇವಕಿ ನಂದನ ನಂದಕುಮಾರ, ನಂದಕುಮಾರ ಅಂತ ನಿಲ್ಲಿಸುವುದಿಲ್ಲ ಅವರು. ಹಾಡುವಾಗ ಯಾವಾಗಲೂ ಹಾಗೆ ಕಟ್ಟಿ ನಿಲ್ಲಿಸಬಾರದು. ದೇವಕಿ ನಂದನ ನಂದಕುಮಾರ, ವೃಂದವನ ಅಂಜನ ಗೋಕುಲ ಚಂದ್ರ, ಕಂದ ಫಲಾಶನ ಸುಂದರ ರೂಪ, ನಂದಿತ ಗೋಕುಲ ವಂದಿತ ಪಾದ, ಇಂದ್ರ ಸುತಾವಕ ನಂದಕ ಹಸ್ತ, ಚಂದನ ಚರ್ಚಿತ ಸುಂದರಿನಾಥ. ಅದನ್ನು ಸುಂದರೀನಾಥ ಅಂತ ಪ್ರಿಂಟ್ ಮಾಡ್ತಾರೆ. ಯಾಕಂದ್ರೆ ವ್ಯಾಕರಣ ಪ್ರಕಾರ ಸುಂದರೀನಾಥ ಆಗಬೇಕು. ಚಂದನ ಚರ್ಚಿತ ಸುಂದರಿನಾಥ, ಇಂದಿವರೋದರ ದಳನಯನ ಮಂದರ ಧಾರ ಗೋವಿಂದ ವಂದೇ. ಇದಿಷ್ಟು ಮಂಗಲಾಚರಣೆ. ಅದ ನಂತರ ಮತ್ಸ್ಯಕರು ಫಲಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಅಂತ ದಶಾವತಾರದ ಸ್ತೋತ್ರ ಪ್ರಾರಂಭ ಮಾಡ್ತಾರೆ. ಮೊದಲು ದೇವಕಿ ನಂದನ ನಂದಕುಮಾರ, ಈಗ ಆದರೆ ಅವರು ಪ್ರಾಚೀನ ಪಾಠ ಅಂಜನ, ವೃಂದಾವನ ಅಲ್ಲ ವೃಂದವನ. ದೇವಕಿ ನಂದನ ನಂದಕುಮಾರ, ಇದನ್ನೇ ನಾನು ಮೊನ್ನೆ ಹೇಳಿದ್ದು. ಇದು ಯಾವ ಭಾಷೆ ಹೇಳಿ? ಯಾವ ಭಾಷೆಯವರು? ಸಂಗೀತಕ್ಕೆ ಭಾಷೆ ಇಲ್ಲ ಅಂತ ಹೇಳುದು. ಇದಕ್ಕೆ ಯಾವ ಭಾಷೆಯವರು ಹೇಳಿದ್ರು ಅರ್ಥ ಆಗುತ್ತೆ. ಇದನ್ನ ಹಿಂದಿಯವರು ಹೇಳಿದ್ರು ದೇವಕಿ ನಂದನ ಅಂದ್ರೆ ದೇವಕಿ ನಂದನ್ನೇ. ದೇವಕಿ ನಂದನ ಹೈ ಅಂದ್ರೆ ಹಿಂದಿ ಆಯ್ತು. ಹೈ ತೆಗೆದು ಬಿಟ್ರೆ ಅದು ಸಂಸ್ಕೃತ ಆಯ್ತು ಅಷ್ಟೇ. ದೇವಕಿ ನಂದನ್ ಅಂತಾರೆ ಅವ್ರು. ನಂದನ ಅನ್ನೋದನ್ನು ಪೂರ ಹೇಳಿ ಬರೋದಿಲ್ಲ, ನಂದನ್ ಅಂತಾರೆ ಅಷ್ಟೇ. ಒಂಚೂರು ಸ್ವರಿ ಅರ್ಧ ಉಚ್ಚಾರ ಮಾಡಿದ್ರೆ ಹಿಂದಿ ಆಯ್ತು, ಪೂರ್ಣ ಉಚ್ಚಾರ ಮಾಡಿದ್ರೆ ಸಂಸ್ಕೃತ ಆಯ್ತು. ದೇವಕಿ ನಂದನ ಸಂಸ್ಕೃತ ಅಲ್ಲೇನು? ದೇವಕಿ ನಂದನ ಹಿಂದಿ ಅಲ್ಲೇನು? ದೇವಕಿ ನಂದನ ಕನ್ನಡ ಅಲ್ಲೇನು? ಯಾವ ಭಾಷೆ ಅಲ್ಲ. ಯಾವ ಭಾಷೆಯವರು ಇದರಲ್ಲಿ ದೇವಕಿ ನಂದನ, ನಂದಕುಮಾರ, ವೃಂದವನಾಂಜನ, ಗೋಕುಲ ಚಂದ್ರ, ಯಾವ ಭಾಷೆಯಲ್ಲಿ ಇದಕ್ಕೆ ವ್ಯಾಖ್ಯಾನ ಬರೀಬೇಕು? ಯಾವ ಭಾಷೆಯವರು ಕೂಡ ಭಾಷೆಯ ಆಳವಾದ ಪರಿಜ್ಞಾನ ಇಲ್ಲದೇ ಇದ್ದವರು ಕೂಡ ಆನಂದವಾಗಿ ಹಾಡ್ಕೋಬಹುದು, ಅರ್ಥ ಮಾಡ್ಕೋಬಹುದು. ಆದರೆ ಅದರ ಆಳಕ್ಕೆ ಹೋಗೋದು ಬೇರೆ. ಈಗ ನಾನು ನಿಮಗೆ ಈ ಪದ್ಯ ಹೇಗೆ ಬೇರೆ ಬೇರೆ ಅರ್ಥದಲ್ಲಿ ತೆರೆದುಕೊಳ್ಳುತ್ತೆ ಅನ್ನೋದನ್ನು ತೋರಿಸ್ತೇನೆ, ಅದು ಬೇರೆ ವಿಷಯ. ಅದು ಗೊತ್ತಿಲ್ಲದೆ ಇದ್ರು ಕೇಳುವಾಗಲೇ ದೇವಕಿ ನಂದನ ಅಂತ ಹೇಳಿದ್ರೆ ಒಳ್ಳೆ ಅರ್ಥ ಆಗ್ಬಿಡುತ್ತೆ. ದೇವಕಿ ನಂದನ ದೇವಕಿ ಮಗ, ನಂದಕುಮಾರ ನಂದಗೋಪನ ಮಗ ಗೊತ್ತಾಗತ್ತೆ. ವೃಂದಾವನಾಂಜನ ವೃಂದಾವನದಲ್ಲಿ ಸಂಚಾರ ಮಾಡಿದವ, ಗೋಕುಲ ಚಂದ್ರ ಗೋಕುಲದಲ್ಲಿ ಚಂದ್ರನಂತೆ ಬೆಳಗಿದವ. ಇಷ್ಟ ಅರ್ಥ ಆಗುವುದಕ್ಕೆ ಯಾರೂ ಪಾಠ ಹೇಳುವುದು ಬೇಡ, ಯಾವ ಭಾಷೆಯನ್ನು ಕಲಿಯುವುದು ಬೇಡ. ನಮಗೆ ಗೊತ್ತಿದ್ದ ಭಾಷೆಯಲ್ಲೇ ಅದನ್ನು ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಈ ಥರ ಹಾಡು ಅನ್ನುವುದು ಭಾಷೆಯ ಸೀಮೆಯನ್ನು ಮೀರಿ ಭಗವಂತನನ್ನು ಸ್ತೋತ್ರ ಮಾಡುವ ಸಾಧನ ಅಂತ ತೋರಿಸ್ಲಿಕ್ಕೋಸ್ಕರ ಆಚಾರ್ಯರು ಇಂಥ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಇಷ್ಟು ತನಕ ಬರದಂತಹ ಪದ್ಯಗಳು ಸ್ವಲ್ಪ ಕ್ಲಿಷ್ಟವಾಗಿದ್ದವು. ಅದನ್ನು ಅರ್ಥ ಹೇಳದೇ ಇದ್ರೆ ಅರ್ಥವಾಗದಂಥವು. ಇವು ಆಗಲ್ಲ. ಇವು ಅರ್ಥ ನಿಜವಾಗಿ ಹೇಳೋದು ಬೇಡ, ಹೇಳದೇ ಇದ್ರೂ ಕೇಳುವಾಗ ಅರ್ಥ ಆಗತ್ತೆ. ಆದರೆ ಇದರ ವಿವರ ಮಾಡಿದರೂ ನಿಮಗೆ ಅರ್ಥ ಆಗುವುದಿಲ್ಲ, ಅಷ್ಟು ಕ್ಲಿಷ್ಟ ಇದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಹೇಳಬೇಕಾಗತ್ತೆ. ಏನು ಹೇಳದೇ ಇದ್ರೂ ಅರ್ಥ ಆಗತ್ತೆ, ಎಷ್ಟು ಹೇಳಿದ್ರೂ ಪೂರ್ತಿ ಅರ್ಥ ಆಗುವುದಿಲ್ಲ. ಆ ಥರ ಇದೆ ಈ ಪದ್ಯ. ಅದು ಆಚಾರ್ಯರ ರಚನೆಯ ಒಂದು, ಅವರ ರಚನೆಯ ಕ್ರಮವೇ ಹಾಗೆ. ಅದು ಮಕ್ಕಳಿಗೂ ಅರ್ಥ ಆಗಬೇಕು, ವಿದ್ವಾಂಸರಿಗೂ ಅರ್ಥ ಆಗಬಾರದು. ಹಾಗೆ ಬರೆಯೋದು ಅವರ ಭಾಷೆಯ ಕ್ರಮವೇ ಹಾಗೆ. ಇಡೀ ಅವರ ಗ್ರಂಥಗಳ ರಚನೆಯ ಎಲ್ಲ ಕಡೆ ಈ ತಂತ್ರವನ್ನು ಅವರು ಬಳಸಿದ್ದಾರೆ. ದೇವಕಿ ನಂದನ, ದೇವಕಿ ಭಗವಂತನನ್ನ ಮಗನಾಗಿ ಪಡೆಯಬೇಕು ಅಂತ ತಪಸ್ಸು ಮಾಡಿ ಅದಿತಿ ಭೂಮಿಯಲ್ಲಿ ದೇವಕಿಯಾಗಿ ಹುಟ್ಟಿದ್ಲು. ಆ ತಪಸ್ಸಿನ ಫಲವಾಗಿ ಅವಳಿಗೆ ಆನಂದ ಕೊಡಬೇಕು ಅಂತ ದೇವಕಿಗೆ ನಂದನ ಆನಂದ ಕೊಡುವವನಾಗಿ ಮಗನಾಗಿ ಜನಿಸಿದೆಯೇನು. ಇದು ಹಾಗೆ ವ್ಯಾಕರಣದ ಪ್ರಕಾರ ದೇವಕೀ ನಂದನ ಅಂತ ಆಗಬೇಕು. ದೇವಕೀ ಅಂತ ಅದು ಈಕಾರ ಅಂತೋ ಅದು ಶಬ್ದ, ಇಕಾರ ಅಂತ ಹ್ರಸ್ವ ಶಬ್ದ ಅಲ್ಲ, ದೇವಕೀ ನಂದನ. ಆದರೆ ಆಚಾರ್ಯರು ದೇವಕಿ ನಂದನ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ ದೇವಕಿ ಮತ್ತು ದೇವಕೀ ಎರಡೂ ಅರ್ಥದಲ್ಲೂ ಆ ಶಬ್ದವನ್ನು ಬಳಸಿದ್ದಾರೆ ಅವರು. ಹ್ರಸ್ವವನ್ನ ದೀರ್ಘ ಮಾಡುವಂತಹದ್ದು ಸಂಗೀತದಲ್ಲಿ ಮತ್ತು ಕೆಲವು ಕಡೆ ಸಂಸ್ಕೃತದಲ್ಲಿ ನಿನ್ನೆ ಹೇಳಿದ್ದೆ ನಾನು. ಹ್ರಸ್ವವನ್ನು ದೀರ್ಘ ಮಾಡಬಹುದು, ದೀರ್ಘವನ್ನು ಹ್ರಸ್ವ ಮಾಡಬಹುದು. ಇಂಥದ್ದು ವ್ಯಾಕರಣದ ರಹಸ್ಯ ಗೊತ್ತಿದ್ದವರು
ಅದನ್ನು ಬ್ರೇಕ್ ಮಾಡಬಹುದು ಅನ್ನುವಂಥದ್ದು, ಅಂಥ ನಿಯಮಗಳಲ್ಲಿ ಸೇರಿದಂಥದ್ದು ದೇವಕಿ ನಂದನ ಅಂತ ಹೇಳಬಹುದು. ದೂತಿ ಅಂತ ಶಬ್ದ, ದೂತಿ ಅಂತ ದೀರ್ಘ ಶಬ್ದ. ಆದರೆ ಆಚಾರ್ಯರು ಹೇಗೆ ಇಲ್ಲಿ ದೇವಕಿ ನಂದನ ಅಂತ ಹೇಳಿದರು, ಹಾಗೆಯೇ ಕವಿಗಳು ಕಾಳಿದಾಸನಂತಹ ಮಹಾವಿಗಳು ದೂತಿ ಗದಿತಂ ಅಂದ್ರೆ ಏತ್ಯ ದೂತಿ ಗದಿತಂ, ದೂತಿ ಗದಿತಂ ಅಂತ ಹೇಳ್ತಾರೆ. ದೂತಿ ಗದಿತಂ ಅಂದ್ರೆ ದೂತಿ ಗದಿತಂ ಅಂತ ಈ ಈಕಾರದ ಶಬ್ದವನ್ನು ಇಕಾರ ಅಂತವಾಗಿ ಹೇಳುವಂತಹದ್ದು. ಸಾಮಾನ್ಯವಾಗಿ ಸಂಸ್ಕೃತದ ಮೇಲೆ ಪ್ರಭುತ್ವ ಇರತಕ್ಕ ಕವಿಗಳು ಅದನ್ನು ತಮಗೆ ಬೇಕಾದಂತೆ ಬಳಸಬಲ್ಲ ಸಾಮರ್ಥ್ಯ ಇದ್ದವರು ಹೀಗೆ ಶಬ್ದಗಳನ್ನು ಬದಲಾವಣೆ ಮಾಡಿದ್ದುಂಟು. ಆಚಾರ್ಯರು ಈ ಸ್ತೋತ್ರಗಳಲ್ಲಿ ಸಾಕಷ್ಟು ಅಂತಹ ಬದಲಾವಣೆಗಳನ್ನು ಮಾಡಿದ್ದಾರೆ. ಅದು ಮುಂದೆ ಹೆಚ್ಚು ಹೆಚ್ಚು ಬರುತ್ತೆ. ಯಾಕಂದ್ರೆ ಇಷ್ಟ ತನಕ ಬಂದದ್ದು ಅದು ಹಾಡಿನ ರೂಪದಲ್ಲಿ ಹಾಡಲಿಕ್ಕೂ ಬರುತ್ತೆ, ಛಂದಸ್ಸಿನ ರೂಪದಲ್ಲಿ ಹೇಳಲಿಕ್ಕೂ ಬರುತ್ತೆ. ನಾ ಹೇಳಿದೆ ಅದು ಸರ್ಗುಣಿ ಛಂದಸ್ಸು, ತೋಟಕ ಛಂದಸ್ಸು ಒಂದು ಛಂದೋಬದ್ಧವಾಗಿತ್ತು. ಇವು ಮುಂದಿನವು ಛಂದಸ್ಸುಗಳ ರೂಪದಲ್ಲಿ ಹೇಳಲಿಕ್ಕೆ ಬರುವವುಗಳೆಲ್ಲ ಕೇವಲ ಹಾಡಲಿಕ್ಕೋಸ್ಕರ ಬರೆದವುಗಳು. ಅದರಿಂದ ಹಾಡಿಗೋಸ್ಕರ ಎಲ್ಲಿ ಏನು ಶಬ್ದಗಳನ್ನು ಬದಲಾವಣೆ ಮಾಡಬೇಕು, ಹ್ರಸ್ವ ದೀರ್ಘಗಳನ್ನು, ಅದನ್ನು ಸಾಕಷ್ಟು ಸ್ವತಂತ್ರವಾಗಿ ಆಚಾರ್ಯರು ಇದರಲ್ಲಿ ಮಾಡಿದ್ದಾರೆ. ದೇವಕೀ ನಂದನ, ದೇವಕಿಗೆ ಸಂತೋಷ ಕೊಟ್ಟವ ಅವನು ದೇವಕಿ ನಂದನ, ದೇವಕಿಗೆ ಮಗನಾಗಿ ಬಂದು ಸಂತೋಷ ಕೊಟ್ಟವ. ಆಮೇಲೆ ದೇವಕಿ ಅದಿತಿ ಕಶ್ಯಪರು ಮಾತ್ರ ತಪಸ್ಸು ಮಾಡಿದ್ದಲ್ಲ, ಆ ಕಡೆಯಿಂದ ದ್ರೋಣ ಮತ್ತು ಅವನ ಹೆಂಡತಿ ಧರ, ಅಷ್ಟವಸುಗಳಲ್ಲಿ ಒಬ್ಬನಾಗಿರ್ತಕ್ಕಂಥ ದ್ರೋಣ ಮತ್ತು ಧರ ಅವರು ತಪಸ್ಸು ಮಾಡಿ ಭಗವಂತನನ್ನ ಮಗುವಾಗಿ ಲಾಲಿಸಬೇಕು ನಾವು ಅಂತ ಕೇಳಿದ್ರು. ಪುಣ್ಯಕ್ಕೆ ಏನಾಗಿತ್ತು ಅಂದ್ರೆ ಇಬ್ಬರು ಒಂದೇ ಥರ ಕೇಳಲಿಲ್ಲ. ಇವಳು ನಾನು ಕೃಷ್ಣನನ್ನ ಮಗುವಾಗಿ ಪಡೆಯಬೇಕು ಅಂತ, ಹಡೆಯಬೇಕು ಅಂತ ಬಯಸಿದ್ಲು. ದೇವಕಿ ಹಡದ್ಲು. ಆದರೆ ಯಶೋದೆ ನಾನು ಕೃಷ್ಣನನ್ನ ಭಗವಂತನನ್ನ ಮಗುವಾಗಿ ಮುದ್ದಿಸಬೇಕು ಅಂತ ಪ್ರಾರ್ಥಿಸಿದ್ಲು. ಅಲ್ಲಿ ಹೋಗುತ್ಬಿಟ್ಟ. ಇವಳು ಹೆತ್ತದ್ದೇ ಬಂತು, ಸಾಕೋದಕ್ಕೆ ಅಲ್ಲಿ ಹೋಗ್ಬಿಟ್ಟ. ಇಬ್ಬರವರೆಗೂ ಈಡೇರಬೇಕು. ಈ ಇಬ್ಬರು ಒಂದೇ ಕೇಳಿಬಿಟ್ಟು ನಾನೇ ಅವಳನ್ನು ಹೆರಬೇಕು ಅಂತ ಕೇಳಿದ್ರೆ ಬಹಳ ಕಷ್ಟ ಇತ್ತು ಭಗವಂತನಿಗೂ. ಅವ್ರಿಗೆ ಹೊರಗೆ ಹೇಳುವಾಗಲೂ ಬುದ್ಧಿ ಈ ಥರ ಕೊಟ್ಬಿಟ್ಟ. ಒಬ್ಬಳು ನಾನು ಭಗವಂತನನ್ನ ಹೊಟ್ಟೆಯಲ್ಲಿ ಹೊತ್ತು ಹೆರಬೇಕು ಅಂತ ಬಯಸಿದ್ಲು, ಮತ್ತೊಬ್ಬಳು ಕೃಷ್ಣನನ್ನ ಬಾಲರೂಪದಿಂದ ಮುದ್ದಿಸಬೇಕು ಅಂತ ಬಯಸಿದ್ಲು. ಅದು ಎರಡೂ ಈಡೇರಿತು. ಆದ್ರಿಂದ ನಂದಗೋಪನ ಮನೆಗೆ ಹೋದ್ರು, ನಂದಕುಮಾರನಾಗಿ ಬೆಳೆದೆ ಅಂದ್ರು. ದೇವಕಿಯ ನಂದನನಾಗಿ ಹುಟ್ಟಿ ನಂದನ ಕುಮಾರನಾಗಿ, ನಂದಗೋಪನ ಕುಮಾರನಾಗಿ ಬೆಳೆದೆ. ದೇವಕಿ ನಂದನ, ನಂದಕುಮಾರ ಅಂತ. ಇಲ್ಲಿ ಇನ್ನೂ ಒಂದು ವಿಶಿಷ್ಟವಾದಂತಹ ಅರ್ಥ ಇದೆ. ದೇವಕಿ, ದೇವಕೀ ಅನ್ನುವ ಆಯಿತು, ದೇವಕಿ ಶಬ್ದ ಅದನ್ನು ಬೇರೆ ಕಡೆ ಆಚಾರ್ಯ ಬಳಸಿದ್ದಾರೆ. ನಾನು ಇದನ್ನು ಇಲ್ಲಿ ಯಾವುದೋ ಒಂದು ಶಬ್ದವನ್ನು ಇರುವುದಕ್ಕೋಸ್ಕರ ಏನೋ ಒಂದು ಕೂಡಿಸಬೇಕು ಅನ್ನುವುದಕ್ಕೋಸ್ಕರ ಅರ್ಥ ಹೇಳ್ತಾ ಇಲ್ಲ. ಆಚಾರ್ಯರೇ ದೇವಕಿ ಶಬ್ದವನ್ನ ಅವದನ್ ದೇವಕ್ಯಂತೆ, ಸೋಜನಿ ದೇವಕ್ಯಂತೆ, ಅವರ ಯಮಕ ಭಾರತ ಅಂತ ಪ್ರಸಿದ್ಧವಾದ ಮಹಾಭಾರತ ತಾತ್ಪರ್ಯದಲ್ಲಿ ದೇವಕಿ ಶಬ್ದವನ್ನು ಬಳಸಿದ್ದಾರೆ. ದೇವಕಿ ಅಂದ್ರೆ ಏನು ಗೊತ್ತಾ? ದೇವ ಅಂತಂದ್ರೆ ಜ್ಞಾನ. ಅದು ನಮಗೆ ಹಿಂದೆ ನಾನು ದೇವ ಶಬ್ದದ ಅರ್ಥವನ್ನು ವಿವರಿಸುವಾಗ ಹೇಳಿದ್ದೆ. ಆ ಜ್ಞಾನದಿಂದ ಬರತಕ್ಕಂಥ ಕ ಅಂದ್ರೆ ಆನಂದ. ಇದು ಈಗ ದೇವಕರು ಅಂದ್ರೆ, ದೇವಕ ಅಂದ್ರೆ ಜ್ಞಾನದಿಂದ ಬರುವ ಆನಂದ. ದೇವಕ, ದೇವ ಅಂದ್ರೆ ಜ್ಞಾನ, ಅದರಿಂದ ಬರುವ ಕ ಅಂದ್ರೆ ಆನಂದ. ಸಂಸ್ಕೃತದಲ್ಲಿ ಆ ಆನಂದ ಉಳ್ಳವರು ದೇವಕಿಗಳು, ದೇವಕೀಗಳಲ್ಲ, ದೇವಕಿ. ದೇವಕಿ, ದೇವಕಿನೋ, ದೇವಕಿನ್ ಶಬ್ದ ಅದು. ದೇವಕಿಗಳು ಅಂದ್ರೆ ಜ್ಞಾನದಿಂದ ಆನಂದವನ್ನು ಪಡೆದವರು ಅಂತ ಅರ್ಥ. ಇದೇ ಧೀರಾಹ ಅಂದ್ರೂ ಇದೆ. ಧೀರ, ಧೀ ಇಂದ ಜ್ಞಾನದಿಂದ, ರ ಅಂದ್ರೆ ಆನಂದವನ್ನು ಪಡೆದವರು ಧೀರರು. ಜ್ಞಾನದ ಆನಂದ, ಜ್ಞಾನದ ಸವಿ ಗೊತ್ತಾದವರು ಅವರು ಮತ್ತೆ ಆ ಜ್ಞಾನದ ಮಾರ್ಗವನ್ನು ಬಿಡುವುದಿಲ್ಲ. ಅವರು ಯಾರು ಧೀರರೋ ಅವರೇ ದೇವಕಿಗಳು. ದೇವದಿಂದ, ಜ್ಞಾನದಿಂದ, ಕ ಅಂದ್ರೆ ಆನಂದವನ್ನು ಪಡೆದವರು ದೇವಕಿಗಳು. ಯಾರು ಧೀರರೋ, ಯಾರು ಜ್ಞಾನದ ರುಚಿಯನ್ನು ಕಂಡಿದ್ದಾರೋ ಅವರನ್ನು ಮಾತ್ರ ಸಂತೋಷಗೊಳಿಸುವ ಮಹಿಮ ದೇವಕಿ ನಂದನ. ಬರೇ ದೇವಕಿಗೆ ಅಲ್ಲ, ಯಾರು ಯಾರು ಜ್ಞಾನದಲ್ಲಿ ರುಚಿ ಕಂಡಿದ್ದಾರೆ, ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡ್ತಾರೆ, ಅವರಿಗೆಲ್ಲ ಭಗವಂತನ ರುಚಿ ಗೊತ್ತಿದೆ. ಅದರಿಂದ ದೇವಕಿಗಳು ಅಂದರೆ ಜ್ಞಾನ ಮಾರ್ಗದಲ್ಲಿ ರುಚಿಯನ್ನು ಕಂಡವರು, ಜ್ಞಾನದ ಆನಂದವನ್ನು ಉಂಡವರು. ಅಂಥವರಿಗೆ ನಂದನ ಮತ್ತಷ್ಟು ಜ್ಞಾನ ಕೊಟ್ಟು ಮತ್ತಷ್ಟು ಆನಂದವನ್ನು ಹೆಚ್ಚಿಸುವವ. ಆದ್ದರಿಂದ ಅವನು ದೇವಕಿ ನಂದನ. ಮತ್ತೆ ಅವನು ನಂದಗೋಪನಿಗೆ ಮಗನಾಗಿ ಹುಟ್ಟಿದ, ನಂದಕುಮಾರ ಅಂತ. ನಂದಗೋಪನಿಗೆ ಮಗನಾಗಿ ಹುಟ್ಟಿದ ಅಷ್ಟೇ ಅಲ್ಲ, ಪ್ರದ್ಯುಮ್ನಿಗೆ ಅಪ್ಪನಾದ ಅನ್ನುವುದು ಅಲ್ಲಿ ಅರ್ಥ. ಅವನು ಯಾರ ಮಗ ಅನ್ನೋದು ಹೇಳಿದ್ರು, ಯಾರ ಅಪ್ಪ ಅನ್ನೋದನ್ನು ಆ ಶಬ್ದದಿಂದ ಹೇಳ್ತಾರೆ ಅವರು. ಕುಮಾರ ಅಂತ. ಕುಮಾರ ಅಂದರೆ, ಕು ಅಂದರೆ ಭೂಮಿ ಸಂಸ್ಕೃತದಲ್ಲಿ, ಮಾರ ಅಂದರೆ ಮನ್ಮಥ, ನಿಮಗೆ ಗೊತ್ತಿದೆ. ಮಾರ ಅಂದರೆ ಮನ್ಮಥ, ಕುಮಾರ ಅಂದರೆ ಭೂಮಿಗೆ ಬಂದ ಮನ್ಮಥ. ಯಾರು? ಮನ್ಮಥನೇ ಭೂಮಿಗೆ ಬಂದದ್ದು ಪ್ರದ್ಯುಮ್ನಾಗಿ. ಆದ್ದರಿಂದ ಭೂಮಿಗೆ ಬಂದ ಮನ್ಮಥ ಅಂದರೆ ಅವನ ಮಗನಾಗಿ ಭೂಮಿಗೆ ಬಂದು ಜನಿಸಿದ
ಪ್ರದ್ಯುಮ್ನ ಕುಮಾರ, ಮಾರ ಅಂದ್ರೆ ಪ್ರದ್ಯುಮ್ನ, ಮನ್ಮಥ. ಅವನನ್ನು ಆನಂದಗೊಳಿಸಿದವ. ಅವನಿಗೆ ಅಪ್ಪನಾಗಿ ಆನಂದ ಕೊಟ್ಟ, ಇವನಿಗೆ ಮಗನಾಗಿ ಆನಂದ ಕೊಟ್ಟ. ನಂದನಿಗೆ ಮಗನಾಗಿ ಆನಂದ ಕೊಟ್ಟ, ಮನ್ಮಥನಿಗೆ ಅಪ್ಪನಾಗಿ. ಅವನಿಗೆ ಖುಷಿಯೋ ಖುಷಿ, ಕೃಷ್ಣ ನಮ್ಮ ಅಪ್ಪ ಅಂತ. ಹೀಗೆ ನಂದಕುಮಾರ ಅನ್ನೋದರಲ್ಲಿ ಅವನು ಯಾರ ತಂದೆ ಯಾರ ಮಗ ಅನ್ನೋದನ್ನ ಸೂಚಿಸ್ತಾರೆ ಆಚಾರ್ಯರು. ದೇವಕಿ ಅನ್ನೋದರಿಂದ ತಾಯಿಯಾಗಿ ಹೆತ್ತ ತಾಯಿಯಾದ ದೇವಕಿಯನ್ನು, ಆಮೇಲೆ ಆನಂದದಿಂದ ಜ್ಞಾನದ ರುಚಿಯನ್ನು ಕಂಡ ಎಲ್ಲ ಜ್ಞಾನಿಗಳನ್ನು ದೇವಕಿ ಶಬ್ದದಿಂದ ಹೇಳ್ತಾರೆ. ಈಗ ನಿಮಗೆ ಸ್ವಲ್ಪ ಈ ಶಬ್ದ ಯಾವ್ಯಾವನವನ್ನೇ ತೆರ್ಕೊಳ್ಳುತ್ತಪ್ಪ, ಹೆಂಗೆ ನೋಡಿದ್ರೆ ಹಂಗೆ ತೆರ್ಕೊಳ್ಳುತ್ತೆ, ಇದು ಸ್ವಲ್ಪ ಕಷ್ಟ ಇದೆ ಅಂತ ಅನ್ನಿಸುವುದು. ಹೀಗೆ ಅದನ್ನು ಆಚಾರ್ಯರು ಬೇರೆ ಬೇರೆ ಕಡೆ ಆ ಶಬ್ದವನ್ನು ಬಳಸಿದ್ದು, ಆ ಅರ್ಥವನ್ನು ಇಲ್ಲಿಗೆ ನಾವು ಅನುಸಂಧಾನ ಮಾಡುವಾಗ ಈ ಪದ್ಯ ಓಹೋ ನಾವು ಯೋಚಿಸಿದಷ್ಟು ಸುಲಭ ಅಲ್ಲ, ಇದು ಬಹಳ ಅರ್ಥಗಳಲ್ಲಿ ತೆರೆಕೊಳ್ಳುತ್ತೆ. ದೇವಕಿ ನಂದನ ನಂದಕುಮಾರ, ವೃಂದವನಾಂಜನ ಗೋಕುಲ ಚಂದ್ರ. ವೃಂದವನಾಂಜನ, ವೃಂದವನ ಅಂದರೆ ವೃಂದಾವನವೇ. ವೃಂದಾವನವನ್ನು ಒಂದು ದೃಷ್ಟಿಯಿಂದ ಇಲ್ಲಿ ಮಾತ್ರೆಗಳಿಗೋಸ್ಕರ ವೃಂದಾವನವನ್ನು ವೃಂದಾವನಾಂಜನ ಅಂದ್ರೆ ಮಾತ್ರೆ ತಪ್ಪುತ್ತೆ. ವೃಂದವನಾಂಜನ ಗೋಕುಲ ಚಂದ್ರ, ನಾಲ್ಕು ಮಾತ್ರೆಗಳಿಗೆ ಸರಿಯಾಗಬೇಕು. ಅದಕ್ಕೋಸ್ಕರ ವೃಂದವ ನಾಂಜನ ಗೋಕುಲ ಚಂದ್ರ, ಹೀಗೆ ನಾಲ್ಕು ಮಾತ್ರೆಗಳಿಗೆ ಹೊಂದಿಕೆ ಆಗೋದಕ್ಕೋಸ್ಕರ ವೃಂದಾವನವನ್ನು ವೃಂದವನ ಮಾಡಿದ್ದಾರೆ ಅಂತ. ಆದರೆ ಸ್ವಾರಸ್ಯ ಏನು ಅಂತಂದ್ರೆ, ವೃಂದಾವನ ಅನ್ನುವ ಶಬ್ದಕ್ಕೆ ನರಹರಿ ತೀರ್ಥರು, ನಾನು ಆಗ ಹೇಳಿದಂಥ ಮಹಾಭಾರತ ತಾತ್ಪರ್ಯ ಅಥವಾ ಯಮಕ ಭಾರತಕ್ಕೆ ಆಚಾರ್ಯರ ಸಾಕ್ಷಾತ್ ಶಿಷ್ಯರಾದ ನರಹರಿ ತೀರ್ಥರು ವ್ಯಾಖ್ಯಾನ ಬರೆದಿದ್ದಾರೆ. ಅವರು ವೃಂದಾವನ ಅನ್ನುವ ಶಬ್ದಕ್ಕೆ ಅರ್ಥ ಬರೆಯುವಾಗ ಒಂದು ಬರೀತಾರೆ, ಏನು ಅಂದರೆ ಅವನ ಅಂದರೆ ರಕ್ಷಣೆ ಸಂಸ್ಕೃತದಲ್ಲಿ, ವೃಂದಾವನ ಅಂದರೆ ಗುಂಪಿಗೆ ರಕ್ಷಣೆ ಇರುವಂಥ ಜಾಗ ಅಂತ. ವೃಂದ ಅಂದರೆ ಗುಂಪು, ಅದು ನಮಗೆ ಗೊತ್ತಿದೆ. ಯಾವ ಗುಂಪು ಅಂದರೆ ಗೋಪಾಲಕರ, ಗೋಪಿಕಾ ಸ್ತ್ರೀಯರ ಮತ್ತು ಗೋವುಗಳ ವೃಂದ ಅಂತ. ಗೋಪ ಗೋಪಿ, ಗೋಪ ಗೋಪಿ ಗವಾಂ ವೃಂದಂ ಅಂತ. ಗೋವೃಂದ, ಗೋವುಗಳ ವೃಂದ, ಗೋಪಾಲಕರ ವೃಂದ, ಗೋಪಿಕಾ ಸ್ತ್ರೀಯರ ವೃಂದ. ಅವರು ಎಲ್ಲಿ ಸುರಕ್ಷಿತವಾಗಿ ಇದ್ದರೋ ಅದು ವೃಂದಾವನ ಅಂತ. ವೃಂದದ ಅವನ, ಅವನ ಅಂದರೆ ರಕ್ಷಣೆ. ಸುರಕ್ಷಿತವಾಗಿ ಗೋಪಾಲಕರು, ಗೋಪಿಕೆಯರು ಮತ್ತು ಗೋವುಗಳು ಇದ್ದ ಜಾಗ. ಗೋಪ ಗೋಪಿ ಗವಾಂ ವೃಂದಂ. ಗೋಪ ಗೋಪಿ ಗವಾಂ ವೃಂದಸ್ಯ ಅವನಂ ಯತ್ರ ತತ್ಸ್ಥಳಂ ಅಂತಂದ್ರೆ, ಅಂಥ ಎಲ್ಲಿ ಅವರು ಸುರಕ್ಷಿತವಾಗಿದ್ರೋ ಅದನ್ನ ವೃಂದಾವನ ಅಂತ ಹೇಳೋದು. ಕಾರಣ ಏನು ಅಂದರೆ, ಮೊದಲು ಅವರು ಒಂದು ಬೃಹದ್ವನದಲ್ಲಿ ಇದ್ದರು, ದೊಡ್ಡ ಕಾಡಿನಲ್ಲಿ. ಅವರು ನಂದಗೋಪ ತನ್ನ ಗೋಪಾಲಕರ ಜೊತೆಗೆ, ತನ್ನ ಪರಿವಾರದ ಜೊತೆಗೆ ಗೋವುಗಳನ್ನು ರಕ್ಷಣೆ ಮಾಡಿಕೊಂಡು ಬೇರೆ ಒಂದು ಕಾಡಿನಲ್ಲಿ ಇದ್ದರು. ಅದನ್ನು ಬೃಹದ್ವನ ಅಂತಲೂ ಹೇಳ್ತಾರೆ ಪುರಾಣದಲ್ಲಿ. ದೊಡ್ಡ ಕಾಡು. ಯಾವಾಗಲೂ ಗೋಪಾಲಕರು ಹಿಂದೆ, ಅದು ನಮಗೆ ಈ ಕಥೆ ಅರ್ಥ ಆಗಬೇಕಾದ್ರೆ, ವಸುದೇವನ ಕಥೆ, ಕೃಷ್ಣನ ಆ ಬಾಲ್ಯದ ಕಥೆ ಅರ್ಥ ಆಗಬೇಕಾಗಿದ್ದರೆ ಹಿಂದೆ ಗೋವಳರು ಹೇಗೆ ಬದುಕುತ್ತಿದ್ರು ಅನ್ನೋದು ಅರ್ಥ ಆಗಬೇಕು. ಹಿಂದೆ ಈ ಗೋವುಗಳೆಲ್ಲ, ಇಡೀ ರಾಷ್ಟ್ರದ ಗೋವುಗಳು ರಾಜನ ಸೊತ್ತು. ಮನೆ ಮನೆಗೆ ಪ್ರತ್ಯೇಕ ಗೋವುಗಳಲ್ಲ, ಅದು ಎಲ್ಲವೂ ರಾಜನ ಸೊತ್ತು. ಅವನು ಏನು ಮಾಡ್ತಿದ್ದ ಅಂದ್ರೆ, ಅದನ್ನು ಯಾರ್ಯಾರು ಸಾಕ್ತಾರೆ, ಈಗ ಒಬ್ಬ 1000 ಗೋವುಗಳನ್ನು ಸಾಕ್ತಾನೆ ಅಂದರೆ ಅವನು ರಾಜ ಆ ಗೋವುಗಳನ್ನು ಅವನು ಬಿಟ್ಟು ಬಿಡ್ತಿದ್ದ. ಅವನು ಏನು ಮಾಡಬೇಕು, ಆ ಗೋವುಗಳನ್ನು ಪ್ಯಾಸ್ಚರ್ ಗ್ರೌಂಡ್, ಎಲ್ಲಿ ಗೋವುಗಳಿಗೆ ಸಮೃದ್ಧವಾದ ಹುಲ್ಲುಗಾವಲಿದೆ, ತುಂಬಾ ಹುಲ್ಲಿರುವ ಜಾಗದಲ್ಲಿ ಅವರು ಬಿಡಾರ ಮಾಡಿಕೊಂಡು ಆ ಗೋವುಗಳನ್ನು ಸಾಕೊಂಡಿರಬೇಕು. ಅಂದರೆ ಅವರು ಒಂದೊಂದು ಕಡೆ ಒಬ್ಬೊಬ್ಬರು ಮನೆ ಮಾಡಿಕೊಂಡಿರುವ ಹಾಗಿಲ್ಲ. ಗೋವುಗಳಿಗೆ ಎಲ್ಲಿ ಅನುಕೂಲವೋ ಅಲ್ಲಿ ಇವರು ಬಿಡಾರ ಮಾಡೋದು. ಸ್ವಂತ ನೆಲೆ ಮನೆ ಮಾರು ಇಲ್ಲ ಗೋವಳರಿಗೆ ಹಿಂದೆ. ಅವರು ಗೋವುಗಳಿಗೆ ಎಲ್ಲಿ ಒಳ್ಳೆ ಹುಲ್ಲು ಇದೆ, ಹುಲ್ಲುಗಾವಲಿದೆ, ಅದರ ಹತ್ರ ಸುತ್ತ ಮನೆ ಕಟ್ಟಿಕೊಂಡ್ರು, ಗೋವುಗಳನ್ನು ಮೇಲಿಗೆ ಬಿಟ್ರು. ಆಮೇಲೆ ಎಷ್ಟು ಗೋವುಗಳನ್ನು ಅವರು ಸಾಕುವ ಕೆಪಾಸಿಟಿ ಇದೆ ಅಷ್ಟು ಗೋವುಗಳನ್ನು ರಾಜ ಅವರಿಗೆ ಕೊಡ್ತಿದ್ದ. ಅಷ್ಟು ಗೋವುಗಳಿಗೆ ಪ್ರತಿಯಾಗಿ ಅವನು ಕಂದಾಯ ಕೊಡಬೇಕಿತ್ತು. 1000 ಗೋವುಗಳನ್ನು ಸಾಕುವ ಗೋಪಾಲಕ ಆದರೆ ಅವನು ಇಷ್ಟು ಕಂದಾಯ ಕೊಡಬೇಕು ರಾಜನಿಗೆ. ಆ ಗೋವುಗಳನ್ನು ಕೊಟ್ಟು ಅವನು ಅದರ ಹಾಲನ್ನು ದೇಶದ ಜನರಿಗೆ ಕೊಡಬೇಕು. ಅದರಿಂದ ಪಡೆದ ಲಾಭದಲ್ಲಿ ಕಂದಾಯವನ್ನು ರಾಜನಿಗೆ ಕೊಡಬೇಕು. ಹಾಲು ಮಾರಿದ್ದಕ್ಕೆ ಕಂದಾಯ ಇತ್ತು ಹಿಂದೆ. ಅದನ್ನು ಹಾಲು ಮಾರುವುದು ಅಂದರೆ ಆ ಗೋವುಗಳು ಅವನ ಸ್ವಾಧೀನ ಇಟ್ಟುಕೊಂಡದ್ದಕ್ಕೋಸ್ಕರ ಅದಕ್ಕೆ ಕಂದಾಯ ಕೊಡಬೇಕು. ಈ ನಂದಗೋಪ ಅನ್ನುವನು ಅಂಥ ಒಬ್ಬ ಗೋವಳ. ಅವನ ಬಳಿ 1000 ಗೋವುಗಳು. ಅವನು ಕಂಸನ ಕಂದಾಯ ಕೊಟ್ಟು ಈ ಗೋವುಗಳನ್ನು ಸಾಕುವಂಥ ಕೆಲಸ ವಹಿಸಿಕೊಂಡವನು ಕಂಸನಿಂದ.
ಹೀಗೆ ಗೋವುಗಳಿಗೆ ಎಲ್ಲಿ ಹಸುಗಳಿಗೆ ಸಮೃದ್ಧವಾದ ಹುಲ್ಲು ಸಿಗುತ್ತೆ ಅಂತಹ ಹುಲ್ಲುಗಾವಲು ಇರುವ ಜಾಗದಲ್ಲಿ ಹೋಗಿ ಅವರು ವಾಸ್ತವ್ಯ ಮಾಡೋದು, ಅಲ್ಲಿ ಡೇರೆ ಕಟ್ಟಿಕೊಂಡು ಇದ್ಬಿಡೋದು. ಹೊರತು ಅವರು ಸ್ವಂತ ಮನೆಗಳನ್ನು ಕಟ್ಟಿಕೊಂಡು ಒಂದು ಕಡೆ ವಾಸ್ತವ್ಯ ಮಾಡಿದವರಲ್ಲ. ಊರಿಂದ ಊರಿಗೆ ಅಲೆದು ಒಂದು ಕಡೆ ಹುಲ್ಲು ಖಾಲಿ ಆಯಿತು, ಮತ್ತೊಂದು ಹುಲ್ಲುಗಾವಲಿದ್ದಲ್ಲಿ ಹೋದರು, ಅಲ್ಲಿಂದ ಊರಿಗೆ ಹಾಲು ಸಪ್ಲೈ ಮಾಡಿದರು. ಇದು ಹಿಂದೆ ಗೋವಳರ ಜೀವನದ ಕ್ರಮ. ಹಾಗೆ ಮೊದಲು ತುಂಬಾ ಹುಲ್ಲುಗಾವಲಿದ್ದಂತಹ ಜಾಗ, ಅದು ದೊಡ್ಡ ಕಾಡದು, ಬೃಹದ್ವನ ಅಂತ ಹೇಳ್ತಾರೆ ಅದಕ್ಕೆ. ಅದರಿಂದ ಎಷ್ಟು ಮೇದರೂ ಹುಲ್ಲು ಖಾಲಿ ಆಗುವಂಥದ್ದಲ್ಲ, ಅದು ಬೇಕಾದಷ್ಟು ಸಮೃದ್ಧವಾದ ಹುಲ್ಲು. ಅಲ್ಲಿ ಇರೋಣ ಅಂತ ಹೋಗಿ ಆ ಒಂದು ಕಾಡಿನ ಪಕ್ಕದಲ್ಲಿ ಇರತಕ್ಕಂಥ ಮೈದಾನದಲ್ಲಿ ಈ ಗೋವುಗಳನ್ನು ಸಾಕ್ತಾ ಇದ್ದಾವ, ಅಲ್ಲೇ ಇವ್ರದ್ದು ವಾಸ್ತವ್ಯ. ಆದರೆ ಅಲ್ಲಿ ಏನಾಯಿತು ಅಂತಂದ್ರೆ ತೋಳಗಳ ಕಾಟ ವಿಪರೀತ ಜಾಸ್ತಿ ಆಯ್ತಂತೆ. ಇದು ಭಾಗವತದಲ್ಲಿ ಮಾತು ಬರ್ತದೆ. ತೋಳಗಳ ಕಾಟದಿಂದ ಗೋವುಗಳನ್ನು ಬಂದು ತೋಳಗಳು ಹಿಡೀಲಿಕ್ಕೆ ಹತ್ತಿದವು. ಇದು ಒಂದು ಸಮಸ್ಯೆ ಆಯಿತು. ಅದನ್ನು ವ್ಯಾಸರು ಹೇಳ್ತಾರೆ, ಅಲ್ಲಿಂದ ವೃಂದಾವನಕ್ಕೆ ಹೋಗಬೇಕಿತ್ತು ಭಗವಂತನಿಗೆ, ಅದಕ್ಕೋಸ್ಕರ ಅವನು ತೋಳಗಳ ಕಾಟವನ್ನು ನಿರ್ಮಿಸಿದ ಅಂತ. ಈ ಮಗುವೇ ಮಾಡಿದ್ದು ಹೂಟ ಅದು ಅಂತಾರೆ. ಇರ್ಲಿ, ಅಂತೂ ಮೇಲು ನೋಟಕ್ಕೆ ಏನಾಯಿತು, ಸಹಜವಾಗಿ ಒಂದು ಗೋವಳದ ಜೀವನ ಅಂತ ತಗೊಳ್ಳಿ, ಇದು ಭಗವಂತ ಹಿಂದಿನಿಂದ ಎಲ್ಲವನ್ನು ಅವನೇ ಮಾಡ್ತಾ ಇರ್ತಾನೆ, ಆ ಮಾತು ಬಿಟ್ಟು ಬಿಡಿ. ಏನಾಯಿತು, ಗೋವುಗಳನ್ನು ಸಾಗ್ತಾ ಇದ್ದಾಗ ತೋಳಗಳ ಕಾಟ ಪ್ರಾರಂಭ ಆಯಿತು. ಸರಿ, ಈ ತೋಳಗಳ ಕಾಟದಿಂದ ಗೋವುಗಳಿಗೆ ತೊಂದರೆ ಆಗತ್ತೆ, ಇಲ್ಲಿಂದ ನಾವು ಎಲ್ಲಿಗಾದರೂ ವಲಸೆ ಹೋಗಬೇಕು ಅಂತ ಅಲ್ಲಿಂದ ವಲಸೆ ಹೋಗಿ ನಿಂತದ್ದು ವೃಂದಾವನದಲ್ಲಿ. ಅದು ಯಾಕೆ ಆ ಹೆಸರು ಬಂತಾದ್ರಿಂದ ವೃಂದಗಳಿಗೆ, ಗೋವುಗಳ ವೃಂದಕ್ಕೆ, ಗೋಪಾಲಕರಿಗೆ ಮತ್ತು ಗೋಪಿಕೆಯರಿಗೆ ಅವನಂ, ಅಲ್ಲಿ ಸುರಕ್ಷಿತವಾದ ಸ್ಥಾನ. ಮೊದಲು ಇದ್ದದ್ದು ಅರಕ್ಷಿತ, ಅಲ್ಲಿ ಕಾಡು ಪ್ರಾಣಿಗಳ ಕಾಟ ಬಂತು ಅಂತ ಇಲ್ಲಿ ಬಂದವರು, ಆದ್ರಿಂದ ಆ ಜಾಗಕ್ಕೆ ವೃಂದಾವನ ಅಂತ ಹೆಸರು ಬಂತು. ನಮಗೆ ವೃಂದಾವನ ಅಂತಂದ್ರೆ ಸಾಮಾನ್ಯವಾಗಿ ಅರ್ಥ ಗೊತ್ತಿರೋದಿಲ್ಲ. ವೃಂದಾವನ ಅಂದ್ರೆ ತುಳಸಿ ಕಟ್ಟೆ ಅಥವಾ ಯಾವ್ದಾದ್ರು ಸ್ವಾಮಿಗಳನ್ನ ಅಡಿಯಲ್ಲಿ ಇಟ್ಟರೆ, ಮೇಲೆ ಕಲ್ಲಿಟ್ಟರೆ ಅದಕ್ಕೆ ವೃಂದಾವನ ಅಂತ ಹೆಸರು ಅಂತ ಇಷ್ಟೇ ಗೊತ್ತಿರೋದು. ಅದು ಸ್ವಾಮಿಗಳು ಅಡಿಯಲ್ಲಿ ಇದ್ರೆ ಅವ್ರ ತಲೆ ಮೇಲೆ ಕಲ್ಲಿಟ್ಟರು ವೃಂದಾವನ ಆಗೋದಿಲ್ಲ, ತುಳಸಿ ಗಿಡ ನಟ್ಟರು ವೃಂದಾವನ ಆಗೋದಿಲ್ಲ. ವೃಂದಾವನ ಅನ್ನೋ ಶಬ್ದದ ಅರ್ಥ ಇದು ಸಮುದಾಯಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಜಾಗ ಅಂತ. ಇಡೀ ಗೋಪ ಗೋಪಿಕೆಯರು ಮತ್ತು ಗೋವುಗಳ ವೃಂದಕ್ಕೆ ರಕ್ಷಣೆ ಕೊಡತಕ್ಕಂಥದ್ದು ವೃಂದಾವನ ಅಂತ. ಇಲ್ಲಿ ಆಚಾರ್ಯರು ವೃಂದ ಅವನ ಅಂತ ಶಬ್ದ ಆದರೆ ವೃಂದಾವನ ಆಯಿತು, ವೃಂದವನ ಅಂತಂದ್ರು. ಅದಕ್ಕೆ ಇಷ್ಟು ಬರೆದು ನರಹರ ತೀರ್ಥರು ಏನು ಬರೀತಾರೆ ಗೊತ್ತಾ, ಗೋಪ ಗೋಪಿ ಗವಾಂ ವೃಂದಸ್ಯ ಅವನಂ, ಆಮೇಲೆ ವೃಂದೈಹಿ ಸೇವ್ಯಂಚ ಅಂತ ಬರೆದ್ರು. ಅವರ ವೃಂದದಿಂದ ಸದಾ ಸೇವಿಸಲ್ಪಡತಕ್ಕ ತಾಣ ಅಂತ. ಗೋಪರು ಗೋಪಿಯರು ಮತ್ತು ಗೋವುಗಳು ಸದಾ ಸೇವಿಸುವ ಸ್ಥಾನ ಅಂತ. ಹಾಗೆ ಅರ್ಥ ಮಾಡಿದರೆ ವನ ಅಂತ ಅರ್ಥ ಆಯ್ತು. ವನ ಅಂತಂದ್ರೆ ಯಾವುದನ್ನ ವನ್ಯತೆ, ವನ ಸಂಭಕ್ತವು ಅಂತ, ಅದನ್ನ ಬಳಸುವಂತಹದ್ದು. ಇದು ಗೋಪಾಲಕ ವೃಂದ, ಗೋಪಿಯರ ವೃಂದ, ಗೋವೃಂದ ತಮ್ಮ ವಾಸ್ತವ್ಯಕ್ಕೋಸ್ಕರ ಬಳಸಿದ್ದು. ಸೇವಿಸುವುದು ಅಂದ್ರೆ ಅದನ್ನು ಉಪಯೋಗಿಸುವುದು. ಆಹಾರ ಸೇವಿಸುವುದು ಅಂದ್ರೆ ಏನು? ಸೇವೆ ಮಾಡೋದ್ರಿಂದ ಆಹಾರಕ್ಕೆ ಮಂಗಳಾರತಿ ಮಾಡೋದಾ? ಸೇವೆ ಅಂದ್ರೆ ಆಹಾರದ ಸೇವನೆ ಅಂತಂದ್ರೆ ಆಹಾರಕ್ಕೆ ಪೂಜೆ ಮಾಡುವುದಲ್ಲ, ಮತ್ತೆ ಆಹಾರವನ್ನು ತಗೊಳ್ಳೋದು, ಬಳಸುವುದು. ಹಾಗೆ ಆ ವೃಂದಾವನವನ್ನ ತಮ್ಮ ವಾಸ್ತವ್ಯಕ್ಕೆ ಬಳಸುವುದೇ ವೃಂದಾವನವನ್ನು, ಆ ಪ್ರದೇಶವನ್ನು ಸೇವಿಸುವುದು ಅಂದರೆ. ಅದನ್ನ ವೃಂದದಿಂದ ಸೇವಿತವಾದ ಸ್ಥಳ ಅಂತ ಅರ್ಥ ಬರೆದಿದ್ದಾರೆ. ಹಾಗಾದ್ರೆ ವೃಂದವನ ಆಯ್ತು. ವನ ಅಂದ್ರೆ ಸೇವಿಸುವುದು, ವನ ಸಂಭಕ್ತವು, ಅವನ ಅಲ್ಲ. ವೃಂದಾವನ ಅಂದ್ರೆ ವೃಂದಕ್ಕೆ ರಕ್ಷಣೆ ಕೊಟ್ಟ ತಾಣ. ವೃಂದವನ ಅಂದ್ರೆ ಗೋಪಿಕೆಯರ, ಗೋವುಗಳ ಮತ್ತು ಗೋಪಾಲಕರ ವೃಂದ ತಾವು ವಾಸ್ತವ್ಯಕ್ಕೋಸ್ಕರ ಬಳಸಿದ ಸ್ಥಳ. ಮತ್ತು ಅದು ವೃಂದ ಇರುವ, ಗೋವೃಂದ ಇರುವ ವನ, ಅದು ಕಾಡು ಹೌದು. ಆದ್ರಿಂದ ಅದನ್ನ ವೃಂದವನ ಅಂತನೂ ಹೇಳ್ತಿದ್ರು ಆಚಾರ್ಯರು. ಆ ಶಬ್ದವನ್ನು ಇಲ್ಲಿ ಬಳಸಿದರು. ವೃಂದವನಾಂಜನ, ಆ ವೃಂದವನದಲ್ಲಿ ನೀನು ಅಂಜನ ಅಂದ್ರೆ ಅಂಟಿಕೊಳ್ಳೋದು. ಎಲ್ಲಿಯೂ ಅಂಟಿಕೊಳ್ಳದವ ನೀನು, ವೃಂದಾವನದಲ್ಲಿ ಗಟ್ಟಿಯಾಗಿ ಕೂತ್ಬಿಟ್ಟಿಯಲ್ಲ. ನೀನು ನಿರಂಜನ, ಯಾವುದನ್ನೂ ಅಂಟಿಕೊಳ್ಳದವ ನೀನು ವೃಂದಾವನದಲ್ಲಿ ಹೇಗೆ ಗಟ್ಟಿಯಾಗಿ ಕೂತ್ಬಿಟ್ಟೆ ಅಂಟಿಕೊಂಡು? ವೃಂದವನಾಂಜನ. ಅಲ್ಲಿ ಬಂದು ಪುಟ್ಟ ಮಗುವಾಗಿದ್ದಾಗ ಬಂದ ಕೃಷ್ಣ ಆಮೇಲೆ ಮಧುರೆಗೆ ಹೋಗುವ ತನಕ ವೃಂದಾವನದಿಂದ ಹೋಗಲಿಲ್ಲ. ಮಧುರೆಗೆ ಹೊರಟ ಮೇಲೆ ಕಂಸನಿಂದ ಬಿಲ್ಲು ಹಬ್ಬಕ್ಕೆ ಕರೆ ಬಂತು. ಅಲ್ಲಿಂದ ಮಧುರೆಗೆ ಹೋದ್ಮೇಲೆ ಮತ್ತೆ ವೃಂದಾವನದ ಕಡೆ ಮುಖ ಮಾಡಲಿಲ್ಲ. ಆದರೆ ಅಲ್ಲಿ ತನಕ ವೃಂದಾವನವನ್ನು ಬಿಟ್ಟು ಹೋಗಲಿಲ್ಲ. ಅದಕ್ಕೆ ನೀನು ಹೇಗೆ ಇಷ್ಟು ಗಟ್ಟಿಯಾಗಿ ಅಂಟಿಕೊಂಡೆ ವೃಂದಾವನಕ್ಕೆ?
ವೃಂದಾವನಕ್ಕೆ ಅಂಟಿಕೊಂಡವನೇ ಎಂದು. ವೃಂದವನ ಅಂಜನ ಅಂತಾರೆ. ನೀನು ಇಷ್ಟು ಗಟ್ಟಿಯಾಗಿ ಕೂತ್ಬಿಟ್ಟಿಯಲ್ಲ ವೃಂದಾವನದಲ್ಲಿ, ಎಲ್ಲಿಯೂ ಕೂತಲ್ಲಿ ಕೂತವನಲ್ಲ ನೀನು. ನೀನು ವೃಂದಾವನದಲ್ಲಿ ಇಷ್ಟು ಗಟ್ಟಿಯಾಗಿ, ಹಾಗಾದ್ರೆ ಆ ಗೋಪಿಯರು ಕಟ್ಟಿದ ಮೋಹಪಾಶ ನಿನಗೂ ತಾಕಿತೇನು? ವೃಂದಾವನದಲ್ಲಿ ಗಟ್ಟಿಯಾಗಿ ಕೂತ್ಬಿಟ್ಟಿಯಲ್ಲ ಅಂತ ಒಂದು ರೀತಿಯ ವಿನೋದ, ದೇವರ ಹತ್ತಿರ ಪರಿಹಾಸ ಮಾಡಿದ ಹಾಗೆ ವೃಂದಾವನದಲ್ಲಿ ಅಂಟಿಕೊಂಡವನೇ ವೃಂದವನಾಂಜನ ಅಂತ ಹೇಳ್ತಾರೆ. ಆಮೇಲೆ ಅದು ಅಷ್ಟು ಹೇಳ್ತಾನೆ ಅವನು. ವೃಂದವ ನೀನು ವೃಂದಾವನ ಅಂಜನ, ಆದರೆ ನೀನು ನಾಂಜನ ಅಂತ. ನೀನು ಎಲ್ಲಿಯೂ ಅಂಟಿಕೊಳ್ಳುವವನಲ್ಲ, ನಾ ಅಂಜನ. ವೃಂದವ ನಾಂಜನ, ನೀನು ಎಲ್ಲಿಯೂ ಅಂಟಿಕೊಳ್ಳುವನಲ್ಲ. ಮತ್ತೆ ಯಾಕೆ ಅಲ್ಲಿ ನಿಂತೆ ಅಂದರೆ, ನೀನು ಆ ವೃಂದ ಉಂಟಲ್ಲ, ನಿನ್ನನ್ನು ನಂಬಿಕೊಂಡು ಇದ್ದಂಥ ಗೋಪಾಲಕರ ವೃಂದ, ಗೋಪಿಕೆಯರ ವೃಂದ, ಗೋವುಗಳ ವೃಂದ, ಅವಳಿಗೋಸ್ಕರ ಅಲ್ಲಿ ನೆಲೆಸಿದೆ ಅಂತ. ವೃಂದಕ್ಕೋಸ್ಕರ ವಾ ಅಂದರೆ ಹೋದವನು ಅಂತ. ನಿನಗೋಸ್ಕರ, ನಿನ್ನ ವೃಂದಾಯ ವಾತೀತಿ ವೃಂದವಹ ಅಂತ. ನೀನು ಅವರಿಗೋಸ್ಕರ ಅಲ್ಲಿ ಹೋದೆ, ನೀನು ವೃಂದವ ಆದಿ. ವೃಂದದಕ್ಕೋಸ್ಕರ ವಾ ಅಂದರೆ ವಾ ಟು ಗೋ. ನೀನು ಅವರ ಆಸೆ ಈಡೇರಿಸುವುದಕ್ಕೋಸ್ಕರ ನೀನು ಅಲ್ಲಿ ಹೋದೆ. ನೀನು ಸ್ವತಃ ಅಂಟಿಕೊಂಡು ಹೋದದ್ದಲ್ಲ, ಅವರಿಗೋಸ್ಕರ ಹೋದೆ. ನೀನು ಸ್ವತಃ ಅಲ್ಲಿ ಅಂಟಿಕೊಂಡೂ ಕೂಡ ಯಾವುದಕ್ಕೂ ಅಂಟಿಕೊಳ್ಳದೆ ನಾಂಜನನಾಗಿ ನಿಂತಿ. ಗೋಕುಲ ಚಂದ್ರ. ಆಮೇಲೆ ಅಲ್ಲಿ ನಿಂತು ಏನು ಮಾಡಿದಿ? ಗೋವುಗಳನ್ನು ಮೇಯಿಸಿದಿ. ಗೋಕುಲ, ಗೋವುಗಳನ್ನು ಮೇಯಿಸಿದಿ. ಆ ಗೋಕುಲ ಅಂತ ವೃಂದಾವನಕ್ಕೆ ಹೆಸರು, ಗೋವುಗಳು ಇರತಕ್ಕಂಥ ಸ್ಥಾನ. ಆ ಗೋಕುಲಕ್ಕೆ ನೀನು ಚಂದ್ರನಾಗಿ ಅಲ್ಲಿ ನೆಲೆಸಿದೆ. ಹೇಗೆ ಆಕಾಶದಲ್ಲಿ ಚಂದ್ರ ಮೂಡಿದರೆ ಇಡೀ ವಾತಾವರಣಕ್ಕೆ ಒಂದು ಸೊಬಗು, ಹಾಗೆ ಆ ವೃಂದಾವನದಲ್ಲಿ ಮೂಡಿಬಂದ ಚಂದ್ರ ನೀನು. ನಿನ್ನ ಆ ಬೆಳುದಿಂಗಳಿಗೆ ಅಲ್ಲಿ ಇರತಕ್ಕಂಥ ಜನಾಂಗವೆಲ್ಲ ಮೈಮರೆತು ಸಂತೋಷಪಟ್ಟರು. ರಾಮಚಂದ್ರ ಅಂತ ಹೇಳ್ತೇವಲ್ಲ, ಹಾಗೆ ಆಚಾರ್ಯರು ಕೃಷ್ಣಚಂದ್ರ ಅಂತ. ರಾಮ ಮಾತ್ರ ಚಂದ್ರ ಅಲ್ಲ, ಕೃಷ್ಣ ಕೂಡ ಚಂದ್ರ. ರಾಮಚಂದ್ರ, ಹರಿರೀಶ ಚಂದ್ರಮಾಹ ಅಂತ ತಾತ್ಪರ್ಯ ನಿರ್ಣಯದಲ್ಲಿಯೂ ಹೇಳ್ತಾರೆ ಅವರು. ಭಗವಂತ ಬೆಳದಿಂಗಳಿನಂತೆ ಸಂತೋಷ ಕೊಡುವ ಚಂದ್ರನಾಗಿ ಭೂಮಿಯಲ್ಲಿ ತಿರುಗಾಡಿದ, ನೆಲದಲ್ಲಿ ಉದಿಸಿದ ಚಂದ್ರ ಅವನು. ಕೃಷ್ಣ ಗೋಕುಲ ಚಂದ್ರ. ಆಮೇಲೆ ಇನ್ನೊಂದು ವಿಶೇಷ ಅರ್ಥ ಇದೆ ಅದಕ್ಕೆ. ಗೋಕುಲ ಅಂತನ್ನುವಂಥದ್ದು ಗೋವುಗಳ ಸಂಕುಲ ಅಂತ ಅಷ್ಟೇ ಅರ್ಥ ಅಲ್ಲ. ಅನಾಕುಲಂ ಗೋಕುಲಮಲ್ಲಲಾಸ ಯತ್ಪಾಲಿತಂ ನಿತ್ಯವನಾವಿಲಾತ್ಮ ಅಂತ ಹೇಳಿಕೊಂಡು ಗೋಕುಲ ಅನ್ನುವ ಶಬ್ದವನ್ನು ಆಚಾರ್ಯರು ಇಲ್ಲಿ ಪ್ರಯೋಗ ಮಾಡಿದ್ದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಪ್ರಯೋಗ ಮಾಡಿದ್ದಾರೆ ಗೋಕುಲ ಅನ್ನೋ ಶಬ್ದವನ್ನು. ಅವರಲ್ಲಿ ಗೋಕುಲ ಅಂತಂದರೆ ಗೋವುಗಳ ಕುಲ ಅಂತ ಒಂದು ಅರ್ಥ. ಅದು ಕೃಷ್ಣ ಪರ ಮತ್ತು ವೇದವ್ಯಾಸ ಪರವಾಗಿ ಆ ಶ್ಲೋಕವನ್ನು ಬರ್ತದೆ. ಇನ್ನೊಂದು ವೇದವ್ಯಾಸರ ಗೋಕುಲ ಅಂದರೆ, ಗೋವುಗಳು ಅಂದರೆ ವೇದವಾಣಿ, ಗೋಕುಲ ಅಂದರೆ ವೇದದ ಸಂಕುಲ, ವೇದರಾಶಿ, ಶಬ್ದ ಬ್ರಹ್ಮ. ಆ ಗೋಕುಲ ಅದು ಒಂದು ಗೋವು. ವೇದ ಅನ್ನೋದು ಒಂದು ಹಸು. ಅದೇನು ಮಿಮರಕ್ಷತಃ ಅಂದರೆ ಅದು ಅರ್ಥ ಆದರೆ ಹಾಲು ಕೊಡುವ ಹಸು ವೇದ. ಬೇಕಾದಷ್ಟು ಅಮೃತದಂಥ ಹಾಲು ಕೊಡುವುದು ಅರ್ಥ ಆದವರಿಗೆ. ಅರ್ಥ ಆಗದೇ ಇದ್ದವರಿಗೆ ಗೊಡ್ಡು ಹಸು, ಅದು ಹಸುವೇ. ವೇದ ಅನ್ನೋದು ಗೊಡ್ಡು ಹಸು, ಹಾಲು ಕೊಡದ ಹಸು. ಅರ್ಥ ಆದವರಿಗೆ ಹಾಲು ಕೊಡುವ ಹಸು. ಹಾಗೆ ಗೋವು ಅಂದರೆ ಸಂಸ್ಕೃತದಲ್ಲಿ ವೇದವಾಣಿ ಅಂತ ಒಂದು ಅರ್ಥ. ಗೌಹು ವಾಕ್ ವಾಣಿ ಸರಸ್ವತಿ ಅಂತ ಅಮರಕೋಶ. ಅಂದ್ರೆ ಗೌಹು ಅನ್ನೋದಕ್ಕೆ ಸರಸ್ವತಿ ಅಂತ ಅರ್ಥ, ವೇದವಾಣಿ ಅಂತ. ಗೋಕುಲ ಅಂದರೆ ವೇದ ಸಮುದಾಯ. ವೇದದ ಸಮುದಾಯ ಅನ್ನುವ ಸಮುದ್ರದಲ್ಲಿ ಮೂಡಿಬಂದ ಚಂದ್ರ ನೀನು. ಆ ವೇದದ ಸಮುದಾಯ ಅನ್ನುವ ಸಮುದ್ರವನ್ನು, ವೇದ ಸಮುದ್ರವನ್ನು, ವೇದೋದಧಿಯನ್ನ ನಮ್ಮ ಮನಸ್ಸಿನ ಕಡಗೋಲಿನಿಂದ ಮಥನ ಮಾಡಿದರೆ ಒಬ್ಬ ಚಂದ್ರ ಮೂಡಿ ಬರ್ತಾನೆ. ಯಾರು ಅವನು? ಅವನೇ ಕೃಷ್ಣ ಅಂತ. ವೇದ ಸಮುದಾಯದಿಂದ ಮಥನ ಮಾಡಿದಾಗ ಮೂಡಿಬಂದ ಚಂದ್ರ ನೀನು. ಅವನೇ ಹಸುಗಳ ಜೊತೆಗೆ ಓಡಾಡಿದ ಚಂದ್ರ ಆಗಿಬಿಟ್ಟಿಯಲ್ಲೋ ನೀನು ಅಂತ ಆಚಾರ್ಯರು. ವೃಂದವನಾಂಜನ ಗೋಕುಲ ಚಂದ್ರ. ಕಂದಫಲಾಶನ ಸುಂದರ ರೂಪಾನಂದಿತ ಗೋಕುಲ ವಂದಿತ ಪಾದ. ಕಂದಫಲಾಶನ ನೀನು ಆ ವೃಂದಾವನದಲ್ಲಿ ನಿಲ್ಲಿಸಿ
ಹಸುಗಳನ್ನ ಮೇಯಲಿಕ್ಕೋಸ್ಕರ ಕಾಡು ಗುಡ್ಡಗಳಿಗೆ ಒಯ್ದು ಬೆಳಗಿನಿಂದ ಸಂಜೆ ತನಕ ಯಾವ್ಯಾವುದೋ ಕಾಡು ಗುಡ್ಡಗಳಲ್ಲಿ ಅಲೆದೇ ಅಲ್ಲ. ಅಲೆದಾಗ ಏನು ತಿಂದೆ? ನಿನಗೇನು ತಿನ್ನಬೇಕಾಗಿಲ್ಲ, ಆದರೂ ತಿಂದಿಯಲ್ಲ, ಆ ಹುಡುಗರ ಜೊತೆಗೆ ನೀನು ತಿಂದಿಯಲ್ಲ. ಏನು ತಿಂದಿ? ಕಂದ ಫಲಾಶ್ರ. ಋಷಿಗಳ ಹಾಗೆ ಕಾಡಿನಲ್ಲಿ ನೆಲೆಸಿರ್ತಕ್ಕಂಥ ಋಷಿಗಳು ನಿನ್ನನ್ನು ಕಾಣಬೇಕು ಅಂತ ಕಾಡಿನಲ್ಲಿ ಹೋಗಿ ಗೆಡ್ಡೆ ಗೆಣಸು ತಿಂತಾರೆ. ನೀನು ಅವ್ರಿಗೆ ಕಾಣಿಸ್ಕೊಳ್ಳೋ ಬದಲು ನೀನು ಕಾಡಿನಲ್ಲಿ ಹೋಗಿ ಗೆಡ್ಡೆ ಗೆಣಸು ತಿಂದಿಯಲ್ಲೋ. ಕಂದ ಫಲ ಅಶನ. ಕಂದ ಅಂದರೆ ಗೆಡ್ಡೆ ಗೆಣಸು, ಫಲ ಕಾಡಿನಲ್ಲಿ ಬೆಳೆದ ಗೆಡ್ಡೆ ಗೆಣಸುಗಳನ್ನು ತಿಂದೆ. ಕಾಡಿನ ಮರದಲ್ಲಿ ಜೂತಾಡುವ ಹಣ್ಣುಗಳನ್ನು ಕೊಯ್ದು ತಿಂದೆ ಹುಡುಗರ ಜೊತೆಗೆ. ಕಂದ ಫಲಾಶನ. ನಿನ್ನನ್ನು ಕಾಣಬೇಕು ಅಂತ ಕಂದ ಫಲಾಶನ ಮಾಡ್ತಾರೆ. ನೀನೇ ಮಾಡಿದೆಯಲ್ಲೋ. ನೀನು ಯಾರನ್ನು ಕಾಣಬೇಕು ಅಂತ ಕಂದ ಫಲಾಶನ ಮಾಡಿದಿ? ಕಂದ ಫಲಾಶನ. ಯಾಕೆ ನಿನ್ನನ್ನು ಕಾಣಬೇಕು ಅಂತ ಅಷ್ಟು ಆಸೆ ಪಟ್ಟು ಗೆಡ್ಡೆ ಗೆಣಸ್ತೀನಿ ತಪಸ್ಸು ಮಾಡ್ತಾರೆ? ಸುಂದರ ರೂಪ. ನೀನು ಸಾಕ್ಷಾನ್ ಮನ್ಮಥ ಮನ್ಮಥ. ಇವಾಗ ಈ ರೂಪ ಮನ್ಮಥ ಬಹಳ ಚಂದ ಅಂತ ಪ್ರಸಿದ್ಧಿ. ಕಾಮನಂತೆ ಚೆಲುವು ಅಂತ. ರೂಪದಲ್ಲಿ ಕಾಮನಂತೆ, ಮನ್ಮಥನಂತೆ, ಬಹಳ ಮೋಹಕವಾದ ರೂಪ ಅಂತ. ಅವನ ಅಪ್ಪ ಅಲ್ವಾ ನೀನು? ಮನ್ಮಥನಿಗೂ ಮನ್ಮಥ ನೀನು. ನಿನ್ನ ಸೌಂದರ್ಯ ಅನ್ನೋದು ಪರಾಕಾಷ್ಠೆ ಅದು. ಆದ್ದರಿಂದ ಋಷಿ ಮುನಿಗಳು ಕೂಡ ಬರೇ ಗೋಪಿಕಾ ಸ್ತ್ರೀಯರಲ್ಲ, ನಿನ್ನ ಸುಂದರ ರೂಪಕ್ಕೆ ಮರುಳಾಗಿ ನಿನ್ನನ್ನು ಕಾಣಬೇಕು ಅಂತ ಕಾಡಿನಲ್ಲಿ ಕಂದ ಫಲಾಶನರಾದರು. ಅಂದ ಕಂದ ಫಲಾಶನ ಸುಂದರ ರೂಪ ಅಂತ ಒಂದೇ ಶಬ್ದ. ಈಗ ಕಂದ ಫಲವನ್ನು ಅಶನ ಮಾಡತಕ್ಕ ಋಷಿಮುನಿಗಳಿಗೂ ಕೂಡ ಮೋಹಕವಾದ ರೂಪವನ್ನು ತೊಟ್ಟು ಬಂದವನೇ. ಮತ್ತು ಕಂದ ಫಲಾಶನ. ಕಾಡಿನಲ್ಲಿ ನಿಂದು ಗೆಡ್ಡೆ ಗೆಣಸು ತಿಂದಿಯಲ್ಲಪ್ಪ, ಅಂಥ ಸುಂದರವಾದ ರೂಪ ಕಾಡಿನಲ್ಲಿ ಆ ಬಿಸಿಲಲ್ಲಿ ಹಸುಗಳ ಬಾಲ ಹಿಡಿದು ಓಡಾಡಿತಲ್ಲ. ಕಂದ ಫಲಾಶನ ಸುಂದರ ರೂಪ. ಕಂದ ಫಲಾಶನ ಅಂದರೆ ಕಂದ ಫಲವನ್ನು ಅಶ ಅಂದರೆ ತಿನ್ನುವವರು. ಅಶಃ ಅಶನಂ. ಕಂದ ಫಲಾಶರು ಅಂದರೂ ಕೂಡ ಗೆಡ್ಡೆ ಗೆಡಿಸ್ತನ್ನೋ ಋಷಿಗಳು. ಅವರನ್ನ ನಯತಿ ಎತ್ತರಕ್ಕೆ ಒಯ್ದು ಉದ್ಧಾರ ಮಾಡುವವನು ಕಂದ ಫಲಾಶನ. ಕಂದ ಫಲವನ್ನು ಅಶ ತಿನ್ನುವವರು. ಅಶ್ನಂತೀತಿ ಕಂದ ಫಲಾಶಾಹ. ಅಂಥ ಕಂದ ಫಲಾಶರನ್ನೂ ಕೂಡ ನಯತಿ ಎತ್ತರಕ್ಕೆ, ಉನ್ನಯತಿ ಎತ್ತರಕ್ಕೆ ಕೊಂಡೊಯ್ದು ಉದ್ಧಾರ ಮಾಡಿದವನೇನು. ಅಂಥವ ಗೋವಳರ ಜೊತೆಗೆ, ಗೋವುಗಳ ಜೊತೆಗೆ ಆಟ ಆಡಿದೆಯಲ್ಲೋ. ಆನಂದಿತ ಕಂದ ಸುಂದರ ರೂಪ. ನಂದಿತ ಗೋಕುಲ. ವಂದಿತ ಪಾದ. ಆನಂದಿತ ಗೋಕುಲ. ಇಡೀ ಗೋಕುಲ, ಗೋವುಗಳ ವೃಂದ ಮತ್ತು ಆ ವೃಂದಾವನ, ಗೋಕುಲ ಇಡೀ ವೃಂದಾವನ ಮತ್ತು ವಿಶೇಷವಾಗಿ ಆ ಗೋವುಗಳ ಗುಂಪು, ಆ ಗೋವುಗಳಿಗೆ ಸಂತೋಷ ಕೊಡಬೇಕು ಅಂತ ನೀನು ತೀರ್ಮಾನ ಮಾಡಿದೆಯೇನೋ. ಆನಂದಿತ ಗೋಕುಲ. ಗೋಕುಲಗಳಿಗೆ ಆನಂದವನ್ನು ಕೊಟ್ಟವನೇ. ಇದನ್ನ ಭಾಗವತದಲ್ಲಿ ಬಹಳ ಕಡೆ ಗೋವುಗಳು ಕೃಷ್ಣನ ಜೊತೆಗೆ ಇದ್ದು ಏನು ಸಂತೋಷಪಟ್ಟು ಅನ್ನುವುದನ್ನು ಚಿತ್ರಣ ಮಾಡಿದ್ದಾರೆ. ಒಮ್ಮೆ ಒಂದು ಕಡೆ ವೇಣುಗೀತದಲ್ಲಿ ಬರ್ತದೆ, ಲಿಖಿತ ಚಿತ್ರಮಿವಾಸನ್ ಅಂತ. ಕೃಷ್ಣ ಗೋವುಗಳನ್ನು ಮೇಯ್ಲಿಕ್ಕೆ ಬಿಟ್ಟು ಗೋಪಾಲಕರ ಜೊತೆಗೆ ಆಡ್ತಾ ತಾನು ಕೊಳಲು ಊದ್ತಾ ಇರೋನು. ಆ ಕೊಳಲಿನ ನಾದ ಕಿವಿಗೆ ಬಿತ್ತು ಅಂದ್ರೆ ಗೋಪಾಲಕರೆಲ್ಲ ಮುಗ್ಧರಾಗಿ ಕಣ್ಕಂಡ್ಬಿಟ್ಟು ನೋಡ್ತಿದ್ರಲ್ಲ, ಏನ್ ಚೆನ್ನಾಗಿ ಬಾರಿಸ್ತಾನೆ ಕೃಷ್ಣ ಅಂತ. ಅಷ್ಟೇ, ಅದಕ್ಕೇನು ಇನ್ನೇನು ಗೊತ್ತಾಗತ್ತವ್ರು, ಏನ್ ಚಲೋ ಬಾರಿಸ್ತಾನಪ್ಪ ಅಂತ ಹೇಳ್ಕೊಂಡು ಕಣ್ಕಂಡ್ಬಿಟ್ಟು ನೋಡ್ತಿದ್ರಂತೆ. ಗೋಪಾಲಕರು ಶಿಶುರುವೆತ್ತಿ ಪಶುರುವೆತ್ತಿ ವೆತ್ತಿಗಾನರ ಸಂಪಣಿ ಅಂತ. ಮಕ್ಕಳಿಗೂ ಖುಷಿ ಆಗೋದಾಗತ್ತೆ, ಅದು ಯಾವ ರಾಗ ಯಾವ ತಾಳ ಗೊತ್ತಾಗ ಕೇಳಿ ಖುಷಿ ಆಗುತ್ತೆ. ಹಿಂಗೆ ಕಣ್ಕಂಡ್ಬಿಟ್ಟು ನೋಡ್ತಾ ಇದ್ದವಂತೆ. ಅಷ್ಟೇ ಅಲ್ಲ, ಪಶುರುವೆತ್ತಿ ಆ ಹಸುಗಳು ಹುಲ್ಲು ತಿನ್ನುವುದನ್ನು ಬಿಟ್ಟು ಕಿವಿ ನೆಟ್ಟಗೆ ಮಾಡಿ ನಿಂತು ಬಿಡ್ತಿದ್ದವಂತೆ ಕೃಷ್ಣನ ವೇಣುಗಾನ ಕೇಳಿದರೆ. ಅದು ಹೇಗಿತ್ತು ಇರ್ತಿದ್ದವು ಅಂದ್ರೆ, ವೇದವ್ಯಾಸರು ಬಹಳ ಅದ್ಭುತವಾದಂತಹ ಒಂದು ಎಕ್ಸ್ಪ್ರೆಷನ್ ಅದು, ಲಿಖಿತ ಚಿತ್ರಮಿವಾಸನ್ ಅಂತ. ಅವು ನಿಜವಾಗಿ ಹಸುಗಳು ಅಥವಾ ಹಸುಗಳ ಪೇಂಟಿಂಗ್ ಒಂದು ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ಹೊಂದಾಡ್ತಲೇ ಇರಲಿಲ್ಲ. ಸ್ಟಡಿಯಾಗಿ ನಿಂತು ಈ ಕಿವಿ ನೆಟ್ಟಗೆ ಮಾಡಿ ನಿಂತು ಬಿಟ್ರೆ ಅದು ವೆದರ್ ಇಟ್ ಈಸ್ ಎ ರಿಯಲ್ ಕವ್ ಆರ್ ಎ ಪೇಂಟಿಂಗ್ ಆಫ್ ದ ಕವ್ ಅಂತ, ಅದು ನಿಜವಾಗಿ ಚಿತ್ರವೋ ಅಥವಾ ಗೋವೋ ಅಂತ ಗೊತ್ತಾಗದಂತೆ ನಿಂತು ಬಿಟ್ಟವು ಅಂತ. ಲಿಖಿತ ಚಿತ್ರಮಿವಾಸನ್, ಚಿತ್ರ ಬಿಡಿಸಿದ ಹಾಗೆ ನಿಂತು ಬಿಟ್ಟವು, ಸ್ತಬ್ಧವಾಗಿ
ಹೀಗೆ ಗೋವುಗಳಿಗೆ ಆನಂದ ಕೊಟ್ಟವನು ನೀನು. ಆನಂದಿತ ಗೋಕುಲ, ಗೋಕುಲದಲ್ಲಿರ್ತಕ್ಕಂಥ ಸಮಸ್ತ ಗೋಪಾಲಕರಿಗೆ, ಗೋಪಿಕಾ ಸ್ತ್ರೀಯರಿಗೆ ಆನಂದವನ್ನು ಕೊಟ್ಟವ. ಅಷ್ಟೇ ಅಲ್ಲ, ಗೋಕುಲ ಅಂದರೆ ಜ್ಞಾನಿಗಳ ಸಂಕುಲ. ಆ ಜ್ಞಾನಿಗಳ ಸಂಕುಲಕ್ಕೆ ಆನಂದವನ್ನು ಕೊಟ್ಟಿ ನೀನು. ಯಾಕೆಂದ್ರೆ ನೀನು ಗೋಪಾಲಕರಿಗೆ ಮಾತ್ರ ಆನಂದ ಕೊಟ್ಟದ್ದಲ್ಲ, ಗೋಪಾಲಕರಿಗೆ ಆನಂದ ಕೊಟ್ಟವ ಅಂತ ಅನ್ನೋದನ್ನು ತಿಳಿದು ಜ್ಞಾನಿಗಳೆಲ್ಲ ಸಂತೋಷಪಟ್ಟರು. ಜ್ಞಾನಿಗಳಿಗೂ ಕೂಡ ನಂದಿತ ಗೋಕುಲ, ವಂದಿತ ಪಾದ, ನಂದಿತ ಗೋಕುಲ ವಂದಿತ ಪಾದ, ಸಂತೋಷಗೊಂಡ ಗೋಕುಲದ ಜನರಿಂದ ನಮಸ್ಕೃತನಾದ ಪಾದವುಳ್ಳವನು. ಅವರು ನಿನ್ನ ಕಾಲಿಗೆ ಮಣಿದರು, ಅಲ್ಲಿ ಇರತಕ್ಕಂಥ ಹಿರಿಯರೂ ಕೂಡ. ಮತ್ತು ನಂದಿತ ಗೋಕುಲ ಒಂದು ಪದ, ವಂದಿತ ಪಾದ, ಎಲ್ಲರಿಂದ ವಂದಿತವಾದ ಪಾದವುಳ್ಳವನು. ಈ ಪುಟ್ಟ ಪಾದಕ್ಕೆ ಎಲ್ಲರೂ ಮಣಿದರಲ್ಲ, ಆ ಪುಟ್ಟ ಪಾದ, ಎಲ್ಲರೂ ಮಣಿದ ಪಾದ ಗೋಕುಲದಲ್ಲಿ ಕಾಡು ಮೇಡುಗಳಲ್ಲಿ ಕಲ್ಲು ಮುಳ್ಳುಗಳನ್ನು ತುಳುಕೊಂಡು ಆ ಗೋವುಗಳ ಜೊತೆಗೆ ಸಂಚರಿಸಿತಲ್ಲ, ಅದು ನಂದಿತ ಗೋಕುಲ ವಂದಿತ ಪಾದ. ಆ ಇಡೀ ಬರೇ ವಂದಿತ ಪಾದ ಅಂತ ಅನ್ನೋದು ಬೇರೆ, ನಂದಿತ ಗೋಕುಲ ಒಂದು. ನಂದಿತ ಗೋಕುಲದಿಂದ ಸಂತೋಷಗೊಂಡ ಗೋಕುಲದ ಎಲ್ಲ ಜನ ಮಣಿದ ಪಾದ. ನಂದಿತರಾದ ಗೋಕುಲ ಅಂದ್ರೆ ಜ್ಞಾನಿಗಳ ವೃಂದ, ಅದರಿಂದ ವಂದಿತವಾದ ಪಾದ. ಆಮೇಲೆ ಹೀಗೆ ಬಾಲ್ಯದೆಲ್ಲ ಆಯ್ತು, ಗೋಕುಲದಲ್ಲಿ ಓಡಾಡಿದಿ, ಗೋವುಗಳನ್ನು ಮೇಯಿಸಿದಿ, ಎಲ್ಲ ಬಾಲಲೀಲೆ ಮಾಡಿ ಗೋಕುಲದ ಜನರಿಗೆ ಸಂತೋಷ ಕೊಟ್ಟಿ. ಇದೆಲ್ಲ 7-8 ವರ್ಷದ ಆಟ. ಆಮೇಲೆ ಅಲ್ಲಿಂದ ಮಥುರೆ ಹೋದಿ. ಮಥುರೆಗೆ ಹೋದವನು ಮತ್ತೆ ಬರಲೇ ಇಲ್ಲ ಗೋಕುಲಕ್ಕೆ, ಮಧುರೆಯಲ್ಲೇ ನಿಂತುಬಿಟ್ಟಿ. ಮಧುರೆಯಲ್ಲೇ ನಿಂತು ಅಲ್ಲಿಂದ ಮತ್ತೆ ಬೆಳೆದಿ, ಮಧುರೆಯಲ್ಲೇ ದೊಡ್ಡವನಾದಿ, 25 ವರ್ಷದ ಯುವಕನಾದಿ. ಅಷ್ಟರಲ್ಲಿ ಪಾಂಡವರು ಬೆಳೆದರು. ಕೃಷ್ಣನಿಗೆ 25 ವರ್ಷ ಆಗುವಾಗ ಅರ್ಜುನಿಗೆ 24 ವರ್ಷ ಆಗಿಬಿಟ್ಟಿದೆ, ಅವನೂ ಬೆಳೆದಿದ್ದಾನೆ. ಹೀಗೆ ಪಾಂಡವರ ಯೋಗಕ್ಷೇಮದ ಹೊಣೆಯನ್ನು ಹೊತ್ತಿ ಅವರು ಕಾಡಿನಿಂದ ನಾಡಿಗೆ ಬಂದರು. ನಾಡಿನಲ್ಲಿ ಅಲ್ಲಿ ಭ್ರಾತೃದ್ವೇಷ, ಅಣ್ಣ ತಮ್ಮಂದಿರಿಗೆ ನಿತ್ಯ ವೈರ ಬೆಳೆಯಿತು. ಬೆಳೆದು ಪಾಂಡವರ ಆ ವೈರದ ಪರಾಕಾಷ್ಠೆ ಮುಟ್ಟುವ ಮುಂಚೆ ಕೃಷ್ಣ ಧೃತರಾಷ್ಟ್ರನಿಗೆ ಒಂದು ಸಂದೇಶ ಕಳಿಸ್ತಾನೆ. ಇನ್ನೂ ಪಾಂಡವರನ್ನ ಕೃಷ್ಣ ಭೇಟಿಯಾಗಿರಲಿಲ್ಲ. ಪಾಂಡವರು ಬಂದಿದ್ದಾರೆ ಕಾಡಿನಿಂದ ನಾಡಿಗೆ. ಪಾಂಡುರಾಜ ಸತ್ತು ಹೋದ, ಪಾಂಡವರು ಬಂದಿದ್ದಾರೆ, ಧೃತರಾಷ್ಟ್ರನ ಮನೆಯಲ್ಲಿ ಸೇರಿದ್ದಾರೆ. ಆಗ ಧೃತರಾಷ್ಟ್ರ ಪಕ್ಷಪಾತ ಮಾಡ್ತಾನೆ, ತನ್ನ ಮಕ್ಕಳನ್ನ ಹೆಚ್ಚು ಪ್ರೀತಿಸ್ತಾನೆ, ಈ ಮಕ್ಕಳನ್ನು ಸ್ವಲ್ಪ ದೂರ ಇಡುತ್ತಾನೆ. ಅದರಿಂದ ಮಕ್ಕಳಿಗೆ ಕುಮ್ಮಕ್ಕು ಸಿಕ್ಕಿ ಅವರ ಮಕ್ಕಳು ಕೂಡ ಇವರನ್ನು ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದನ್ನ ತಿಳಿದು ಕೃಷ್ಣ ಒಂದು ಸಂದೇಶ ಕಳಿಸ್ತಾನೆ. ಪಾಂಡುರಾಜ ತೀರಿಕೊಂಡ ಮೇಲೆ ಅವನ ಮಕ್ಕಳಿಗೆ, ನೀನು ತಂದೆ, ಬರೇ ದೊಡ್ಡಪ್ಪ ಅಲ್ಲ, ತಂದೆ ಕೂಡ. ಆ ಮಕ್ಕಳ ಹತ್ರ ತಂದೆಯಂತೆ ನಡ್ಕೋ, ಅವರನ್ನು ನಿನ್ನ ಸ್ವಂತ ಮಕ್ಕಳಂತೆ ನೋಡಿಕೋ, ಪಕ್ಷಪಾತ ಮಾಡಬೇಡ ಅಂತ ಕೃಷ್ಣ ಸಂದೇಶ ಕಳಿಸಿದ. ಅಲ್ಲಿಂದ ಹೀಗೆ ಮುಂದೆ ಬೆಳೆದು ಕೃಷ್ಣ ಪಾಂಡವರು ಭೇಟಿಯಾಗುವುದು ಅದರ ಮಧ್ಯೆಯಲ್ಲಿ ಬಹಳ ವಿರಳ. ಆದರೆ ಮಧ್ಯದಲ್ಲಿ ಒಮ್ಮೆ ಅರ್ಜುನ, ಈ ಮಧ್ಯದಲ್ಲಿ ಪಾಂಡವರು ಹಸ್ತಿನಪುರದಲ್ಲಿ ದ್ರೋಣಾಚಾರ್ಯರ ಹತ್ರ ಅಸ್ತ್ರವಿದ್ಯೆ ಕಲಿಯುವ ಮುಂಚೆ ಅರ್ಜುನ ಕೃಷ್ಣನ ಹತ್ರ ಅಸ್ತ್ರವಿದ್ಯೆ ಕಲೀಲಿಕ್ಕೆ ಬಂದಿದ್ದ. ಆವಾಗ ಸ್ವಲ್ಪ ಕೃಷ್ಣನ ಜೊತೆಗೆ ಇದ್ದ ಅರ್ಜುನ. ಅದ ನಂತರ ದ್ರೋಣಾಚಾರ್ಯ ಹತ್ರ ಅಸ್ತ್ರವಿದ್ಯೆ ಕಲೀಲಿಕ್ಕೆ ಪ್ರಾರಂಭ. ಅದರ ಮೊದಲು ಅವನು ಹಸ್ತಿನಪುರದಿಂದ ಮಧುರೆಗೆ ಬಂದು, ಮಧುರೆಯಿಂದ ದ್ವಾರಕೆ, ಅಲ್ಲಿಗೆ ಕೃಷ್ಣ ಶಿಫ್ಟ್ ಮಾಡಿದ. ಆ ಸಮಯದಲ್ಲಿ ಕೃಷ್ಣನ ಜೊತೆಗೆ ಅರ್ಜುನ ಇದ್ದು ಶಸ್ತ್ರಾಭ್ಯಾಸ ಮಾಡಿದ್ದ. ಸಾತ್ವಿಕಿ ಮತ್ತು ಅರ್ಜುನ ಸಹಪಾಠಿಗಳು ಕೃಷ್ಣನ ಕೈಯಲ್ಲಿ. ಅದು ಬಿಟ್ಟರೆ ಮತ್ತೆ ಇವನು ಹಸ್ತಿನಪುರಕ್ಕೆ ಬಂದು ಪಾಂಡವರನ್ನು ಕಂಡದ್ದು ಬಹಳ ಕಡಿಮೆ ಕೃಷ್ಣ. ಆಮೇಲೆ ಅವರು ಪರಸ್ಪರ ಭೇಟಿಯಾಗುವುದು ಪೂರ್ಣ ಪ್ರಮಾಣದಲ್ಲಿ. ಮಹಾಭಾರತದಲ್ಲಿ ಕೃಷ್ಣ ಮತ್ತು ಪಾಂಡವರ ಭೇಟಿಯ ಮೊದಲನೆಯ ದೃಶ್ಯವೇ ದ್ರೌಪದಿ ಸ್ವಯಂವರ. ಅಲ್ಲಿ ತನಕ ಅವರು ಪದೇ ಪದೇ ಭೇಟಿ ಆಗ್ತಿರಲಿಲ್ಲ. ದ್ರೌಪದಿ ಸ್ವಯಂವರದಲ್ಲಿ ಮತ್ತೆ ಅರ್ಜುನ ದ್ರೌಪದಿಯ ಆ ಪರೀಕ್ಷೆಯಲ್ಲಿ ಮತ್ಸ್ಯಯಂತ್ರ ಭೇದನ ಮಾಡುವುದಕ್ಕೋಸ್ಕರ ಎಲ್ಲ ರಾಜರು ಬಂದಿದ್ದಾಗ ಕೃಷ್ಣನೂ ಬಂದಿದ್ದ. ಅಲ್ಲಿಗೆ ಯಾದವರನ್ನೆಲ್ಲ ಕರ್ಕೊಂಡು ಬಂದಿದ್ದ. ಆದರೆ ಒಂದು ಷರತ್ತು ಹಾಕಿ ಕರ್ಕೊಂಡು ಬಂದಿದ್ದ.
ನಾವು ಮದುವೆಗೆ ಹೋಗುವುದು ಅಷ್ಟೇ. ಮದುವೆಗೆ ಹೋಗುವುದು ಅಂದರೆ ಮದುವೆ ನೋಡಲಿಕ್ಕೆ, ಮದುವೆ ಮಾಡಿಕೊಳ್ಳಿಕ್ಕಲ್ಲ, ಮದುವೆ ನೋಡ್ಲಿಕ್ಕೆ ಹೋಗುದು. ನೀವು ಯಾರೂ ಆ ಶಸ್ತ್ರ ಯಂತ್ರದಲ್ಲಿ, ಆ ಏನು ಮತ್ಸ್ಯಯಂತ್ರ ಭೇದನದಲ್ಲಿ ಯಾರೂ ಕೂಡ ಪ್ರಯತ್ನ ಮಾಡತಕ್ಕದ್ದಲ್ಲ. ಸುಮ್ಮನೆ ಪ್ರೇಕ್ಷಕರಾಗಿ ನನ್ನ ಜೊತೆ ಬನ್ನಿ ಅಂತ ಕರ್ಕೊಂಡು ಹೋದ. ಅಂದರೆ ಇದೆಲ್ಲ ಅದು ಪಾಂಡವರು, ಅರ್ಜುನ ಅದನ್ನು ಮುಂದೆ ಬೆಳೀಬೇಕು, ಅರ್ಜುನಿಗೆ ಅವಳ ದ್ರೌಪದಿ ಒಲಿಸುವಂತಹ ವಾತಾವರಣ ನಿರ್ಮಾಣ ಆಗಬೇಕು, ಹೀಗೆ ಮಾಡಿ ಆಮೇಲೆ ಪಾಂಡವರನ್ನು ತಾನೇ ಸ್ವತಃ ಹಸ್ತಿನಪುರಕ್ಕೆ ಕರ್ಕೊಂಡು ಬಂದು ಧೃತರಾಷ್ಟ್ರನ ಕೈಯಲ್ಲಿ ಕೊಟ್ಟು ಹೊರಟೋದ. ಹೀಗೆ ಒಂದೊಂದು ಕೊನೆಗೆ ಇದು ಎಷ್ಟೂ ಪ್ಯಾಚಪ್ ಮಾಡಿದರೂ ವಿರಸ ಬೆಳೆದು ಬೆಳೆದು ಯುದ್ಧವಾದಾಗ ತಾನೇ ಅರ್ಜುನನ ರಥದ ಸಾರಥಿಯಾಗಿ ನಿಂತು, ಇದು ಬಾಲ್ಯದಲ್ಲಿ ಗೋಪಾಲಕರ ಜೊತೆಗೆ ಓಡಾಡಿದ ಪಾದ, ಆಮೇಲೆ ರಾಜದೂತನಾಗಿ ವಿಶ್ವಶಾಂತಿಗೋಸ್ಕರ ಹಸ್ತಿನಪುರಕ್ಕೆ ಬಂತು, ಕೊನೆಗೆ ಯುದ್ಧರಂಗದಲ್ಲಿ ಓಡಾಡಿತು. ಅದರ ನಂತರ ಇಂದ್ರಸುತಾವಕ. ಇಂದ್ರಸುತ ಆವಕ, ಇಂದ್ರಸುತ ಅಂದರೆ ಅರ್ಜುನ, ಇಂದ್ರನ ಮಗ, ಅವನನ್ನು ರಕ್ಷಿಸಿದವನೇ. ನೀನು ಹಿಂದೆ ರಕ್ಷಕನಾಗಿಲ್ಲದೇ ಇರುತ್ತಿದ್ದರೆ ಅರ್ಜುನನ್ನ ಯಾವುದೂ ಕಾರ್ಬಾರ್ ನಡೆಯುತ್ತಿರಲಿಲ್ಲ. ಅವನು ಯುದ್ಧದಲ್ಲಿ ಗೆಲ್ಲುವ ಸಂಭವವು ಬಹಳ ಕಡಿಮೆ ಇತ್ತು. ಯಾಕೆ, ಇವನು ಸರ್ಪಾಸ್ತ್ರ ಬಿಟ್ಟ, ಕರ್ಣ ಸರ್ಪಾಸ್ತ್ರ ಬಿಟ್ಟಾಗ ಅದು ನೇರ ಅರ್ಜುನನ ಕುತ್ತಿಗೆಯನ್ನು ಹಾರಿ ಹೋಗಬೇಕಾಗಿದ್ದ ಪ್ರಸಂಗದಲ್ಲಿ ಆ ಅಸ್ತ್ರ ಬರುವುದಕ್ಕಿಂತ ಮೊದಲು ರಥವನ್ನು ತಗ್ಗಿಗೆ ಇಳಿಸಿಬಿಟ್ಟ ಕೃಷ್ಣ. ಹಾಗಾಗಿ ಅವನು ಏನು ಅಲ್ಲಿ ಅಳತೆ ಮಾಡಿಬಿಟ್ಟಿದ್ದಾನೆ, ಅವನದ್ದು ಅಳತೆ ಏಮು ಪರ್ಫೆಕ್ಟ್ ಇತ್ತು. ಆದರೆ ಕೃಷ್ಣ ಅವನ ಬಾಣ ಹೂಡುವ ಕ್ಷಣದಲ್ಲಿ ರಥವನ್ನು ತಗ್ಗಿ ಇಳಿಸಿಬಿಟ್ಟ. ಆದ್ರಿಂದ ಅದು ಕರೆಕ್ಟು, ಅವನು ಬಿಟ್ಟ ಬಾಣ ಅದು ಕರೆಕ್ಟ್ ಏಮಿಗೆ ಸರಿಯಾಗಿ ಅವನು ಕುತ್ತಿಗೆ ನೇರಕ್ಕೆ ಬಂದದ್ದು. ಇವನ ರಥವನ್ನು ಇಳಿಸಿಬಿಟ್ಟದ್ರಿಂದ ಬಾಣ ಮೇಲೆ ಹೋಗಿ ಅವನ ತಲೆಯ ಕಿರೀಟ ಹಾರಿಸಿಕೊಂಡು ಹೋಯಿತು. ಅದು ಕೃಷ್ಣ ಸಾರಥಿ ಆಗದೇ ಇರ್ತಿದ್ರೆ ಅರ್ಜುನ ತಲೆ ಹೋಗ್ತಿತ್ತು. ಅದರಿಂದ ಹೆಜ್ಜೆ ಹೆಜ್ಜೆಗೆ ಇಂದ್ರಸುತನನ್ನು ರಕ್ಷಿಸಿದೆ. ಇಂದ್ರಸುತಾವಕ ಅಂತ. ಇಂದ್ರಸುತಾವಕ, ಇಂದ್ರಸುತ ಅಂದರೆ ಇದು ಅವತಾರ ಆಯಿತು. ಮೂಲ ರೂಪದಲ್ಲಿ ಒಬ್ಬ ಇಂದ್ರಸುತ ಇದ್ದಾನೆ ಇಂದ್ರನಿಗೆ. ಇಂದ್ರನ ಮಗ ಅವನು ಯಾರು ಅಂದರೆ ಅವನ ಹೆಸರು ಯಜ್ಞ ಅಂತ, ಅಥವಾ ಜಯಂತ ಅಂತ ಹೇಳ್ತಾರೆ. ಅವನನ್ನು ಯಜ್ಞ ಅಂತ ಇಂದ್ರನಿಗೆ ಒಬ್ಬ ಮಗ ಇತ್ತು. ಅವನು ಯಜ್ಞಾಭಿಮಾನಿ ದೇವತೆ. ಯಜ್ಞ ಅಂತ ನಾವು ಏನು ಮಾಡ್ತೇವೆ, ಯಜ್ಞ ಯಾಗಾದಿ ಕರ್ಮಗಳ ಅಭಿಮಾನಿ ದೇವತೆ ಅವನು ಯಜ್ಞ ಅಂತ ಹೆಸರು. ಅವನು ಪಾದದ ದೇವತೆಯೂ ಹೌದು. ಪಾದ ದೇವತೆ ಯಜ್ಞ ಅಂತ ಹೇಳ್ತಾರೆ. ಉಪೇಂದ್ರ ಮತ್ತು ಯಜ್ಞ ಅಂತ. ಆ ಯಜ್ಞ ಒಮ್ಮೆ ತೊಂದರೆಗೆ ಒಳಗಾಗಿದ್ದ. ಯಾವಾಗ ಅಂದರೆ ಈ ಅಳಿಯ ಮಾವ ಜಗಳಾಡಿಕೊಂಡಾಗ, ಮಾವನಿಗೂ ಅಳಿಯನಿಗೂ ಜಗಳ ಬಿತ್ತು, ದಕ್ಷನಿಗೂ ಶಿವನಿಗೂ. ಆ ಯಜ್ಞವನ್ನು ಧ್ವಂಸ ಮಾಡಿಬಿಡ್ತೇನೆ ಅಂತ ಹೊರಟ ಶಿವ. ಯಜ್ಞವನ್ನು ಧ್ವಂಸ ಮಾಡಿದಾಗ ಅದರಿಂದ ತೊಂದರೆ ಆದದ್ದು ಯಜ್ಞಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಇಂದ್ರಪುತ್ರನಿಗೆ. ಆಗ ಆ ಸಂದರ್ಭದಲ್ಲಿ ನಿಂತು ಸಮಾಧಾನ ಮಾಡಿ ಶಾಂತಿಯನ್ನು ನೆಲೆಸುವಂತೆ ಮಾಡಿ ಮತ್ತೆ ಯಜ್ಞವನ್ನು ರಕ್ಷಿಸಿದವ. ಯಜ್ಞಾಭಿಮಾನಿ ದೇವತೆಯಾದ ಇಂದ್ರಪುತ್ರ ಯಜ್ಞನನ್ನು ರಕ್ಷಿಸಿದವ ಭಗವಂತ. ಅದು ನೀನೇ, ಅವನು ನೀನೇ, ಇವನು ನೀನೇ. ಇಂದ್ರಸುತಾವಕ ನಂದಕ ಹಸ್ತ ಅಂತಂದ್ರು. ನಂದಕ ಅಂತಂದ್ರೆ ಕೃಷ್ಣನ ಕೈಯಲ್ಲಿರುವ ಆಯುಧಗಳಲ್ಲಿ ಕತ್ತಿ ಗುರಾಣಿ ಒಂದು ಹೇಳಿದ್ದೆ ನಾನು. ಖಡ್ಗ ಚರ್ಮ ಧರಂ ಒಂದೇ ಒಂದು ಭಗವಂತನ ಕೈಯಲ್ಲಿ ಕತ್ತಿ ಗುರಾಣಿ. ಆಮೇಲೆ ಆ ಬಿಲ್ಲು ಬಾಣ, ಅವನ ಬಿಲ್ಲಿಗೆ ಶಾರಂಗ ಅಂತ ಹೆಸರು, ಅವನ ಗದೆಗೆ ಕೌಮೋದಕಿ ಅಂತ ಹೆಸರು, ಅವನ ಚಕ್ರಕ್ಕೆ ಸುದರ್ಶನ ಅಂತ ಹೆಸರು, ಅವನ ಶಂಖಕ್ಕೆ ಪಾಂಚಜನ್ಯ ಅಂತ ಹೆಸರು, ಅವನ ಖಡ್ಗಕ್ಕೆ ನಂದಕ ಅಂತ ಹೆಸರು. ನಂದಕ ಹಸ್ತ ಅಂದರೆ ಶತ್ರು ಸಂಹಾರಕ್ಕೋಸ್ಕರ ಕೈಯಲ್ಲಿ ಕತ್ತಿ ಹಿಡಿದವನೇ. ಆದರೆ ನಿನ್ನ ಕತ್ತಿಗೆ ಹೆಸರೇನು? ನಂದಕ ಅಂತ, ಆನಂದ ಕೊಡುವ ಕತ್ತಿ ಅಂತ. ಅದರಿಂದ ನಿನ್ನ ಕತ್ತಿ ಹಿಡಿಯೋದು ಯಾರನ್ನೋ ಸಾಯಿಸಬೇಕು, ಯಾರನ್ನೋ ಹಗೆ ತೀರಿಸಬೇಕು ಅಂತಲ್ಲ, ಮತ್ತೆ ಸಜ್ಜನರಿಗೆ ಆನಂದ ಕೊಡಬೇಕು ಅಂತ ಅಷ್ಟೇ. ಅದು ಆನಂದ ಕೊಡುವ ಕತ್ತಿ. ನಂದಕ ಹಸ್ತ, ಇಂದ್ರಸುತಾವಕ ನಂದಕ ಹಸ್ತ. ಚಂದನ ಚರ್ಚಿತ ಸುಂದರಿನಾಥ. ಚಂದನ ಚರ್ಚಿತ, ಹಿಂದೆ ಹೇಳಿದೆ, ಚಂದನ ಚರ್ಚಿತೋ ದಾರತಿ ನಾಂಸಕಂ. ಅದನ್ನೇ ಇಲ್ಲಿ ನೆನಪಿಸೋಣ. ಚಂದನ ಚರ್ಚಿತೋ ದಾನಪಿ ನಾಂಸಕಂ. ಚಂದನ ಚರ್ಚಿತ, ಮೈಯೆಲ್ಲ ಗಂಧ ಬಳಿದ ಕಂಪು ಹೊತ್ತಂಥ ರೂಪ. ಆಮೇಲೆ
ಇಂದಿರಾ ಚಂಚಲ ಪಾಂಗನಿ ರಾಜಿತಂ ಅಂದ್ರೆ ಅದಕ್ಕೆ ಸುಂದರಿನಾಥ ಅಂದಿಲ್ಲ. ಸುಂದರಿಯಾದ ಜಗದೇಕ ಸುಂದರಿಯಾದಂಥ ಲಕ್ಷ್ಮಿಯ ಒಡೆಯ ನೀನು ಸುಂದರಿನಾಥ. ಚಂದನ ಚರ್ಚಿತ. ಈ ಚಂದನ ಚರ್ಚಿತ ಅನ್ನೋ ಶಬ್ದ ಬಹಳ ವಿಚಿತ್ರವಾಗಿದೆ. ಚಂದ ಅಂತಂದ್ರೆ ಕನ್ನಡದಲ್ಲಿ ಏನರ್ಥೋ ಅದೇ ಅರ್ಥ ಸಂಸ್ಕೃತದಲ್ಲಿ. ಚಂದ ಅಂದ್ರೆ ಚಂದವಾದದ್ದು, ತುಂಬ ಚಂದ ಅಂತ, ಯಾವುದು ಬ್ಯೂಟಿಫುಲ್ ಅಂತ ಅರ್ಥ ಚಂದ ಅಂದ್ರೆ. ಆದ್ರಿಂದ ಯಾವುದಕ್ಕೆ ಚಂದ ಅಂತ ಹೇಳ್ತಾರೆ ಅಂದ್ರೆ ಸಂಸ್ಕೃತದಲ್ಲಿ ಚಂದ್ರನಿಗೆ ಚಂದ ಅಂತ ಹೇಳ್ತಾರೆ. ಚಂದ್ರನಿಗೆ ಚಂದ ಅಂತ ಹೆಸರು. ಚಂದ್ರನನ್ನ ತುಂಬಾ ಖುಷಿ ಕೊಡ್ತಕ್ಕಂಥ ಒಂದು ಸೃಷ್ಟಿ ಅದು. ಅಂದ್ರೆ ಚಂದ ಅಂದ್ರೆ ಚಂದ್ರ, ಇಂದ ಅಂದ್ರೆ ಇಂದ್ರ. ಈ ರಾ ಅನ್ನೋದು ಮತ್ತೆ ಸೇರಿಬಿಡುತ್ತೆ. ಅದು ನಿಜವಾಗಿ ಶಬ್ದ ಚದಿ ಅಂತ, ಚಂದ ಅಂತಲೇ ಶಬ್ದ. ಚಂದತಿ ಇಂತ ಧಾತು, ಇಂದತಿ ಇಂತ ಧಾತು, ಆದ್ರೆ ಅದು ಇಂದ್ರ ಆಗಿಬಿಡುತ್ತೆ. ಚಂದತಿ ಅದು ಚಂದ್ರ, ಅದು ರಾ ಅನ್ನೋದು ಮತ್ತೆ ಸೇರುವ ಅಕ್ಷರ. ಮೂಲ ಇಂದ ಚಂದ. ಇವಾಗ ಗೋವಿಂದ ಉಂಟಲ್ವಾ, ಅದಕ್ಕೆ ಏನು ಅರ್ಥ ಮಾಡ್ತಾರೆ ಗೊತ್ತೋ? ಗೋವುಗಳಿಗೆ ಅಂದ್ರೆ ವೇದ ವಾಕ್ಕುಗಳಿಗೆ ಇಂದ್ರ. ಆದ್ದರಿಂದ ಗೋವಿಂದ್ರ, ಗೋವಿಂದ್ರನೇ ಗೋವಿಂದ ಅಂತ. ಅಂದ್ರೆ ಇಂದ್ರ ಇಂದ, ಚಂದ್ರ ಚಂದ, ಎಲ್ಲ ಒಂದೇ. ಅಂದ್ರೆ ಚಂದ ಅಂದ್ರೆ ಚಂದ್ರ, ತುಂಬ ಚಂದ, ಅವನು ಒಳ್ಳೆ ಹೆಸರು. ಆ ಚಂದ್ರನನ್ನು ನಯತಿ, ತನ್ನ ಶಿರಸ್ಸಿಗೆ ಕೊಂಡೊಯ್ದು ಇಟ್ಟುಕೊಂಡವನು ಚಂದನ ಅಂದ್ರೆ ಶಿವ. ಚಂದ್ರನನ್ನು ನಯತಿ, ಭೂಮಿಗೆ ಕಳಿಸುವವನು ಚಂದನ. ಯಾರು? ಅತ್ರಿ ಮಹರ್ಷಿಗಳು ತಪಸ್ಸು ಮಾಡಿದರು. ನಮಗೆ ಭಗವಂತ, ಸೃಷ್ಟಿ ಸ್ಥಿತಿ ಸಂಹಾರ ಕಾರಣನಾದ ಭಗವಂತ ನನಗೆ ಮಗನಾಗಿ ಹುಟ್ಟಬೇಕು ಅಂತ. ಆಗ ಭಗವಂತ 3 ರೂಪದಿಂದ ಭೂಮಿಯಲ್ಲಿ ಹುಟ್ಟಿದ. ವಿಷ್ಣುವೇ ದತ್ತನಾದ, ದತ್ತಾತ್ರೇಯನಾದ. ಶಿವನೇ ದುರ್ವಾಸನಾದ. ಬ್ರಹ್ಮ ಹುಟ್ಟಬೇಕು. ಬ್ರಹ್ಮನಿಗೆ ಭೂಮಿಯಲ್ಲಿ ಹುಟ್ಟುವ ಕಾರ್ಯಕ್ರಮವೇ ಇಲ್ಲ. ಇಟ್ ಈಸ್ ಪ್ರೊಹಿಬಿಟೆಡ್. ಅವನಿಗೆ ಭೂಮಿಯಲ್ಲಿ ಜನನ ಇಲ್ಲ. ಇವನು ತಪಸ್ಸು ಮಾಡಿಬಿಟ್ಟಿದ್ದಾನೆ ಹುಟ್ಟಬೇಕು ಅಂತ. ಅದಕ್ಕೆ ಏನು ಮಾಡಿದ ಅಂದರೆ, ನಾನು ನಿನ್ನೊಳಗೆ ಆವಿಷ್ಟನಾಗ್ತೇನೆ, ನನ್ನ ಪರವಾಗಿ ನೀನು ಹೋಗಿ ಹುಟ್ಟು ಅಂತ ಚಂದ್ರನನ್ನು ಕಳಿಸಿದ. ಹೀಗೆ ಬ್ರಹ್ಮನಿಂದ ತನ್ನ ಪರವಾಗಿ ಭೂಮಿಯಲ್ಲಿ ಹುಟ್ಟುವುದಕ್ಕೆ ಕಳಿಸಿದವನು ಚಂದ್ರ. ಚಂದ್ರ ಯಾರು ಚಂದ್ರನನ್ನು ನಯತಿ ಭೂಮಿಗೆ ಕಳಿಸಿದನೋ ಅವನು ಚಂದನ ಅಂದ್ರೆ ಬ್ರಹ್ಮ. ಚಂದನನಿಂದ ಚರ್ಚಿತ. ಬ್ರಹ್ಮನೂ ನಿನ್ನ ಬಗ್ಗೆ ಇನ್ನೂ ಚರ್ಚೆ ಮಾಡ್ತಾನೆ ಇದ್ದಾನೆ. ಭಗವಂತ ಹೇಗಿರ್ಬೋದು, ಹಾಗೋ ಹೀಗೋ ಅಂತ ಪೂರ್ವ ತೀರ್ಮಾನ ಆಗಲಿಲ್ಲ. ಚಂದನನಿಂದ ಚರ್ಚೆ. ಶಿವನೂ ನಿನ್ನ ಬಗ್ಗೆ ಚರ್ಚೆ ಮಾಡ್ತಾನೆ ಇದ್ದಾನೆ. ಬ್ರಹ್ಮರುದ್ರಾದಿಗಳಿಂದ ಚರ್ಚಿಸಲ್ಪಟ್ಟರೂ ಕೂಡ ಇನ್ನೂ ತೀರ್ಮಾನ ಆಗಲಿಲ್ಲ. ಯಾಕೆಂದ್ರೆ ಸುಂದರಿನಾಥ, ನಿನ್ನ ಇವರಿಗಿಂತಲೂ ಮೇಲೆ ನಿನ್ನ ಕೈ ಹಿಡಿದವಳಿದ್ದಾಳಲ್ಲ, ಇವರಿಗೆ ತಾಯಿ, ಅವಳಿಗೂ ನೀನು ಒಡೆಯನಾಗಿ ಅವಳಿಗೂ ಅಗೋಚರನಾಗಿ ಕೂತಿದ್ದೀಯಾ. ಅಂಥ ರೂಪ ನಿಂದು. ಚಂದನ ಚರ್ಚಿತ ಸುಂದರಿನಾಥ. ಇಂದಿವರೋದರ ದಳನಯನ, ಇಂದಿವರೋದರ ದಳನಯನ. ಇಲ್ಲಿ 2 ಅಕ್ಷರ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಆಚಾರ್ಯ. ಇಂದಿವರೋದರ ದಳನಯ ನಾ, ಅಲ್ಲಿ ಮತ್ತೆ ಆ ಅಕ್ಷರವನ್ನ ಎಳೆದು ದೀರ್ಘದ ನಾದದಿಂದ ತುಂಬಬೇಕು ಮಾತ್ರೆಯನ್ನ. ಇಂದಿವರೋದರ ದಳನಯನ ಮಂದರಧಾರ ಗೋವಿಂದ ಒಂದೇ. ಇಂದಿವರೋದರ ದಳನಯನ ಅಂತ. ಎಲ್ಲರೂ ಸಾಮಾನ್ಯವಾಗಿ ಕಣ್ಣು ಹೇಗಿದೆ ಅಂದ್ರೆ ತಾವರೆಯ ಎಸಳಿನಂತೆ ಕಣ್ಣು ಅಂದ್ರು. ಆಚಾರ್ಯರಿಗೆ ತೃಪ್ತಿ ಆಗಲಿಲ್ಲ. ತಾವರೆಯ ಹೆಸರಿನಲ್ಲಿಯೂ ಕೂಡ ಆಯ್ಕೆ ಮಾಡಬೇಕು. ಎಲ್ಲ ಹೆಸರಿನ ಆಗಲ್ಲ, ಕೆಲವು ಹೆಸರು ಚೆನ್ನಾಗಿರೋದಿಲ್ಲ. ಕಮಲದ ಹೂ ಎಲ್ಲ ಚೆನ್ನಾಗಿರುತ್ತೆ, ನಿಯಮ ಇಲ್ಲ ಅದೆಲ್ಲ. ಅದಕ್ಕೆ ಇಂದಿವರ ಉದರ ದಳ ಅಂದರು. ತಾವರೆಯ ಹೂ ಅರಳಿದಾಗ ಅದರ ಕೆಳಗಿನ ಪಕಳೆ ಉಂಟಲ್ಲ, ಅದು ಸ್ವಲ್ಪ ಬೇಗನೆ ಹೀಗೆ ಬಗ್ಗಿ ಬಿಡುತ್ತೆ, ಅದು ತನ್ನ ಚೆಲುವನ್ನು ಕಳ್ಕೊಳ್ಳುತ್ತೆ. ಅದರ ನಿಜವಾಗಿ ಬಹಳ ನುಣುಪಾಗಿ ನಯವಾಗಿ ಹೊಳಪಿನಿಂದ ಕಣ್ಣು ಸೆಳೆಯುವಂಥದ್ದು ಅದರ ಮಧ್ಯದ ಹೆಸರು. ಅರಳಿ ಹೊರಗಿನ ಹೆಸರುಗಳೆಲ್ಲ ಅರಳಿ ತರ್ಕೊಂಡು ಬಿಡ್ತವೆ, ಅವು ಅದರ ಚಾರ್ಮನ್ನು ಕಳ್ಕೊಂಡು ಬಿಡ್ತವೆ. ಆ ಮಧ್ಯದ ಹೆಸರು ಉಂಟಲ್ಲ, ಇಂದಿವರದ ಉದರದ ದಳ ಅಂದ್ರು. ಆ ತಾವರೆಯ ಹೆಸಳಿನ ಮಧ್ಯದಲ್ಲಿ, ಈಗಷ್ಟೇ ಅರಳುವ ತಾವರೆಯ ಹೆಸಳಿನ ಮಧ್ಯದ ಒಂದು ದಳ ಪೆಟಲ್ ಉಂಟಲ್ಲ, ಅದರಂತೆ ಕಣ್ಣು ಅಂತ. ಅದು ಈ ಕಡೆ ಬಗ್ಗಿದ್ದುಂಟಲ್ಲ, ಅದು ಸ್ವಲ್ಪ ಬಾಡ್ಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಅದಾಗಲ್ಲ, ಫ್ರೆಶು. ಅದರ ನಿಜವಾದ ನುಣುಪು, ನಯ ಮತ್ತು ಆ ನಸುಗೆಂಪು, ಆ ಹೊಳಪು ಅದು ಇರುವುದು ಆ ಮಧ್ಯದ ಪೆಟ್ಟಲ್ನಲ್ಲಿ. ಅಂಥ ತಾವರೆಯ, ಅರಳಿದ ತಾವರೆಯ ಮಧ್ಯದ ಹೆಸರಿನಂತೆ ಕಣ್ಣುಳ್ಳವನೇ ಇಂದಿವರೋದರ ದಳನಯನ. ಅದನ್ನ ಎಳೆದು ಬಿಡ್ತಾರೆ ಹಂಗೆ, ದಳನಯನ ಅಂತ. ಆ ಎಳೆಯೋದು ಉಂಟಲ್ಲ, ಅವರು ಬೇರೆ ಕಡೆ ಹೇಳ್ತಾರೆ ಆಚಾರು. ನಾವು ಯಾಕೆ ರಾಗದಲ್ಲಿ ಎಳೆಯೋದು ಅಂದ್ರೆ, ಅದರಲ್ಲೇ ಮುಳುಗಿಬಿಟ್ರೆ ಅದು ಎಳ್ಕೊಂಡು ಹೋಗುತ್ತೆ. ಬೇರೆ ವಿಷಯಕ್ಕೆ ಹೋಗೋದ್ರ ಬದಲು ಅದರಲ್ಲೇ ಮನಸ್ಸು ಮರ್ಜಾದಾಗ ಅದು ಎಳೆಯುತ್ತೆ. ಆ ರಾಗದಲ್ಲಿ ಅದು ಅದೇ ಮುಂದುವರ್ಕೊಂಡು ಹೋಗುತ್ತೆ. ಹಾಗೆ
ಇಂದಿವರೋದರ ದಳನಯನ ಅಂತ ಅದು ಪುಲತಕ್ಕೆ ಹೋಗ್ಬಿಟ್ರೆ ಆ ನಯನವನ್ನ ಕಂಡು ಆನಂದದಲ್ಲಿ ಬೇರೆ ಶಬ್ದವನ್ನೇ ಹೇಳಿದ್ರೆ ಅದನ್ನೇ ಹೇಳ್ಕೊಂಡು ಹೋಗ್ಬಿಡ್ತದೆ. ಅದು ಇಂದಿವರೋದರ ದಳನಯನ ಮಂದರಧಾರ ಗೋವಿಂದ ಒಂದೇ. ಮಂದರಧಾರ, ಮಂದರ ಪರ್ವತವನ್ನು ಎತ್ತಿದವನೇ. ಮತ್ತೆ ಇದ್ಯಾರು ಇಲ್ಲಿ ಕೃಷ್ಣ ಎಲ್ಲಿ ಮಂದರ ಪರ್ವತವನ್ನು ಎತ್ತಲಿಕ್ಕೆ ಹೋದ? ಕೃಷ್ಣ ಅಲ್ಲ, ನೀನೇ ಕೂರ್ಮನಾಗಿದ್ದಾಗ ಎತ್ತಿದ್ದೆ ಅಂತ ನೆನಪಿಸಿಕೊಳ್ತಾರೆ. ಮಂದರಧಾರ ಸಮುದ್ರ ಮಥನ ಮಾಡಿದಾಗ, ಅದೇ ಹಿಂದೆ ಯಜ್ಞನನ್ನು ಉದ್ಧಾರ ಮಾಡಿದ ಕಥೆಯನ್ನು ಹೇಗೆ ನೆನಪಿಸಿಕೊಂಡ್ರು ಹಾಗೆಯೇ ಮಂದರ ಪರ್ವತವನ್ನು ನೀನೇ ಎತ್ತಿದ್ದಲ್ವಾ? ನೀನು ನಾನಲ್ಲ, ಅದನ್ನು ನಾನು ನಂಬೋಲ್ಲ, ನನಗೆ ಗೊತ್ತಿದೆ ನೀನೇ ಎತ್ತಿದ್ದು. ಮಂದರಧಾರ. ಮತ್ತೆ ಗೋವರ್ಧನ ಪರ್ವತವೂ ಮಂದರ, ಅದನ್ನು ಆಚಾರ ಮಂದರ ಅಂತ ಕರೀತಾರೆ. ಯಾಕೆಂದ್ರೆ ಕೃಷ್ಣ ಎತ್ತಿದ್ದೆಲ್ಲವೂ ಮಂದರವೇ ನಮಗೆ. ಮಂದರ ಅಂದ್ರೆ ಏನು? ಮಂದರ ಅಂದ್ರೆ ಬರೇ ಪರ್ವತ ಅಷ್ಟೇ ಅಲ್ಲ. ಪರ್ವತ, ಗೋವರ್ಧನ ಪರ್ವತವೂ ಮಂದರ ಆಗಬಹುದು, ಮಂದರ ಪರ್ವತವೂ ಮಂದರ ಆಗಬಹುದು, ನಮ್ಮ ಮನಸ್ಸೂ ಮಂದರ ಆಗಬಹುದು. ಆದ್ರಿಂದ ಈ ಮಂದರವನ್ನು ಎತ್ತಬೇಕಮ್ಮ. ಅದಕ್ಕೋಸ್ಕರ ಎಲ್ಲಕ್ಕೂ ಕಾಮನ್ ಆಗುವ ಶಬ್ದ ಹೇಳ್ತಾರೆ. ಮಂದರ ಅಂದ್ರೆ ಮಂದರಿಗೆ ಖುಷಿ ಕೊಡುವಂಥದ್ದು. ಮಂದಾನ್ನ ರಮಯತಿ ಇತಿ ಮಂದರಂ. ತಿಳುವಳಿಕೆ ಇದ್ದವರಿಗೆ ಆನಂದ ಕೊಡುವಂಥದ್ದಲ್ಲ, ಮಂದರಿಗೆ ಆನಂದವನ್ನು ಕೊಡುವಂಥದ್ದು ಅಂತ. ಅಂದ್ರೆ ಮಂದರಿಗೆ ಆನಂದವನ್ನು ಕೊಡುವಂಥದ್ದು ಅಂತಂದ್ರೆ, ಇವಾಗ ತಿಳುವಳಿಕೆ ಇದ್ದವರಿಗೆ ಏನಾಗತ್ತೆ? ಮತ್ತೆ ಮಂದರಿಗೆ ಮಾತನ್ನು ಗೋವರ್ಧನ ಪರ್ವತ ನೋಡಿದ್ರೆ ತಿಳುವಳಿಕೆ ಇದ್ದವರಿಗೆ ಆನಂದ ಆಗೋದಿಲ್ವಾ? ತಿಳುವಳಿಕೆ ಇದ್ದವರಿಗೆ ಆಗುವ ಆನಂದವೇ ಬೇರೆ, ಮಂದರಿಗೆ ಆಗುವ ಆನಂದವೇ ಬೇರೆ. ಇವಾಗ ಮಂದರಿಗೆ ಅಂದ್ರೆ ಒಂದು ಬೆಟ್ಟ ನೋಡಿದಾಗ ಆಹಾ ಭಾರಿ ಚಂದ ಇದೆ ಅಂತ ಬೆಟ್ಟವನ್ನು ನೋಡಿ ಖುಷಿ ಪಡ್ತಾರೆ. ಅವರಿಗೆ ಆ ಬೆಟ್ಟದಲ್ಲಿ ಇರತಕ್ಕಂಥ ಏರು ತಗ್ಗುಗಳು ಖುಷಿಯನ್ನು ಕೊಡ್ತಾರೆ. ಅದರಲ್ಲಿ ಇರತಕ್ಕಂಥ ವೈವಿಧ್ಯಪೂರ್ಣವಾದಂಥ ಮರಗಳು, ಗಿಡಬಳ್ಳಿಗಳು, ಹೂವುಗಳು, ತಡಸಲುಗಳು, ಹರಿದು ಬರುವ ನೀರಿನ ಪ್ರಪಾತಗಳು, ಇವು ನಮಗೆ ಕಣ್ಣಿಗೆ ಬಹಳ ವಿಸ್ಮಯವನ್ನು ಕೊಡತಕ್ಕಂಥದ್ದು. ಆದರೆ ಇದು ಸಾಮಾನ್ಯ ಜನರಿಗೆ ಇದು ವಿಸ್ಮಯವನ್ನು ಕೊಡುತ್ತೆ. ಆದರೆ ಜ್ಞಾನಿಗಳಿಗೆ ಇದು ವಿಸ್ಮಯವನ್ನು ಕೊಡುವುದು ಇದಲ್ಲ. ಇದನ್ನ ನೋಡಿದಾಗ ಅವರಿಗೆ ಬೇರೆ ಒಂದು ಭಾವನೆ ಬಂದ್ಬಿಡುದು. ಏನು? ಬಹುಚಿತ್ರ ಜಗದ್ ಬಹುಧಾಕರಣಾತ್ ಪರಶಕ್ತಿರ್ ಅನಂತ ಗುಣ ಪರಮಃ. ಎಂಥ ವಿಸ್ಮಯವಾದ ಸೃಷ್ಟಿಯನ್ನು ಮಾಡಿಬಿಟ್ಟ ಭಗವಂತ. ಅವರಿಗೆ ಖುಷಿ ಕೊಡೋದು ಇದರ ಹಿಂದೆ ಇರತಕ್ಕಂಥ ಭಗವಂತನ ನಿರ್ಮಾಣದ ಕೌಶಲ. ಮಂದರಿಗೆ ಬರೇ ಬೆಟ್ಟ ಖುಷಿಯನ್ನು ಕೊಡುತ್ತೆ, ಆ ಬೆಟ್ಟದ ಹಿಂದೆ ಇರತಕ್ಕ ಭಗವಂತನ ಆ ಸೃಷ್ಟಿ ಕೌಶಲ ನಿಜವಾದ ಜ್ಞಾನಿಗಳಿಗೆ ಆನಂದ ಕೊಡುತ್ತೆ. ಆದ್ರಿಂದ ಮಂದರ ಅಂದ್ರೆ ಬರೀ ಬೆಟ್ಟವನ್ನು ಕಂಡು ಬೆಟ್ಟ ಅಂದ್ರೆ ಬೆಟ್ಟ ಅಷ್ಟೇ, ಅದರ ಆಚೆಗೂ ಇಲ್ಲ ಈಚೆಗೆ ಇಲ್ಲದವರು ಅಂಥವರಿಗೆ ಖುಷಿ ಕೊಡ್ತಕ್ಕಂಥದ್ದು ಮಂದರ ಅಂದ್ರೆ ಬೆಟ್ಟ. ಮಂದರಿಗೆ ಖುಷಿ ಕೊಡುವಂಥದ್ದು ಅಂದ್ರೆ ಮಂದರನ್ನು ಕುಣಿಸುವಂಥದ್ದು. ಅದು ಯಾವುದು ಅಂದ್ರೆ ಮನಸ್ಸು. ಅದು ಹೇಳಿದಾಗ ನಾವು ಕುಣಿತೇವೆ. ಅಂಥ ಮಂದರಿಗೆ ರಮಣವನ್ನು ಕೊಡತಕ್ಕಂಥ, ಅದನ್ನು ನಿಯಂತ್ರಿಸದೆ ಅದು ಹೇಳಿದ ಹಾಗೆ ಕುಣಿಯುವವರು ಮಂದರರು. ಆಚಾರ್ಯ ಹೇಳ್ತಾರೆ ಮಂದರಧಾರ. ಆ ಮಂದರರು ಇದ್ದಾರಲ್ಲ, ಆ ಮಂದರರು ಅಂದ್ರೆ ಮನಸ್ಸಿಗೆ, ಮಂದರ ಅಂದ್ರೆ ಮನಸ್ಸು ಹೇಳಿದಂತೆ ಕುಣಿಯುವವರು ಮಂದರು. ಅವರಿಗೆ ರಮಿಸುವಂಥದ್ದು ಮನಸ್ಸು. ಆ ಮನಸ್ಸನ್ನು ಧಾರಣೆ ಮಾಡಿದವನು ನಿನ್ನಲ್ಲಿ. ಅನಿರುದ್ಧ ರೂಪದಿಂದ ಮನಸ್ಸಿನೊಳಗಿದ್ದು ಮನಸ್ಸನ್ನು ಧಾರಣೆ ಮಾಡಿದ ಪ್ರೇರಕ ಶಕ್ತಿ ನೀನು. ಅದರಿಂದ ಮಂದರಿಗೂ ಕೂಡ ಅಮಂದವಾದ ಬುದ್ಧಿಯನ್ನು ಕೊಡು ನೀನು. ಮಂದರಧಾರ ಗೋವಿಂದ ಒಂದೇ. ಹಾಗೆ ನಿಂತು ಪಡೆದವ, ಗೋವುಗಳ ಅಂದ್ರೆ ವೇದವಾಣಿಗಳ ಅರ್ಥವನ್ನು ತಿಳಿದವ, ಜ್ಞಾನಿಗಳಿಗೆ ವೇದವಾಣಿಗಳ ಅರ್ಥವನ್ನು ತಿಳಿಯುವಂತೆ ಮಾಡಿದವ, ಮತ್ತು ಗೋವಿಂದ ಭೂಮಿಗೆ ಇಳಿದು ಬಂದವ, ಅವತಾರ ರೂಪ ತೊಟ್ಟು ಭೂಮಿಗೆ ಇಳಿದು ಬಂದವ. ಅಂಥ ನಿನಗೆ ಒಂದು ಸಂಸ್ಕೃತ ಶಬ್ದ ಬಂತು ನೋಡಿ, ಒಂದೇ. ಆದರೆ ಅದು ಹೊಸ್ತೇನಲ್ಲ, ಅದು ಒಂದೇ ಅಂತ ಬರೆದ್ರು ಅರ್ಥ ಎಲ್ಲ ಭಾಷೆಯವರಿಗೂ ಅರ್ಥ ಆಗತ್ತೆ. ಒಂದೇ ಅಂತಂದ್ರೆ ನಮಸ್ಕಾರ ಮಾಡೋದು ಅಂತ ಹೇಳಿಕೊಂಡ ಅರ್ಥ ಇವತ್ತು ಕಾಮನ್ ಆಗಿಬಿಟ್ಟಿದೆ. ಒಂದೇ, ಇಷ್ಟರವರೆಗೆ ಬಂದಿರತಕ್ಕಂಥದ್ದು ಒಂದೇ, ಅದು ಒಂದೇ, ಗೋವಿಂದ ಒಂದೇ. ಕೆಲವರು ಬರೀತಾರೆ ಕನ್ನಡದಲ್ಲಿ ಒಂದೇ ಮಾತರಂ ಅಂತ. ಒಂದೇ ಅಂತ ಅಂದ್ರೆ ಅವರ ತಲೆಯಲ್ಲಿ ಒಬ್ಬಳೇ ತಾಯಿ ಅಂತ ಅರ್ಥ ಅಂತ ಕಾಣುತ್ತೆ. ತಾಯಿಗೆ ನಮಸ್ಕಾರ ಅಂತ ಅದು ಒಂದೇ ಆಗ್ಬೇಕು. ಕೆಲವು ಕನ್ನಡ ಪೇಪರ್ ನಾವು ಬರೀತಾವೆ ಒಂದೇ ಮಾತರಂ ಅಂತ. ಅಂದ್ರೆ ಅವ್ರ ತಲೆಯಲ್ಲಿ ತಾಯಿ ಒಬ್ಬಳೇ ಅಂತ ಅರ್ಥ, ಏನ್ ಅರ್ಥ ಮಾಡಿಕೊಂಡಿದ್ದಾವೆ ಅಂದ್ರೆ ಭಾಷಾ ಜ್ಞಾನವೇ ಇಲ್ಲ, ಆದ್ರೂ ಪೇಪರ್ ಹೊರಡಿಸ್ತವೆ. ಹಾಗಲ್ಲ, ಇದು ಒಂದೇ. ವದಿ ಅಭಿವಾದನ, ಭಗವಂತನಿಗೆ ನಮಸ್ಕರಿಸುತ್ತೇನೆ. ಹೀಗೆ ಕೃಷ್ಣ ರೂಪದಿಂದ ಭೂಮಿಗೆ ಇಳಿದು ಬಂದ ಗೋವಿಂದನಿಗೆ ವಂದನೆ ಅಂತ ಪ್ರಾರ್ಥನೆ ಮಾಡಿ 4 ಪದ್ಯಗಳಲ್ಲಿ ಭಗವಂತನ ರೂಪ ಚಿಂತನೆಯನ್ನು ಮಾಡಿ.
ಕೃಷ್ಣ ತನಗೆ ಇಷ್ಟ ದೇವತೆಯಾದ ಕೃಷ್ಣನ ಸ್ತುತಿ ಮಾಡಿ ಅಲ್ಲಿಂದ ದಶಾವತಾರ ಸ್ತೋತ್ರಕ್ಕೆ ಬರ್ತಾರೆ. ಮತ್ಸ್ಯಕ ರೂಪಲ ಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ. ಮತ್ಸ್ಯಕ ರೂಪ ಲಯೋಧ ವಿಹಾರಿನ್ ವೇದ ವಿನೇತೃ ಅಂತ ಈಗ ಪ್ರಿಂಟ್ ಆದ ಪಾಠ ತಪ್ಪದು, ವೇದ ವಿನೇತ್ರ ಆಗಬೇಕು. ಮತ್ಸ್ಯಕ ರೂಪಲ ಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮ ಸ್ವರೂಪಕ ಮಂದರ ಧಾರಿನ್. ಮತ್ಸ್ಯಕ ರೂಪ, ಮತ್ಸ್ಯಕ ರೂಪ ಅಂದ್ರೆ ಮತ್ಸ್ಯ ಕರೂಪ. ಮತ್ಸ್ಯ ಭಗವಂತ ಮೊದಲು ಮತ್ಸ್ಯಾವತಾರ ತಾಳಿದ. ವೈವಸ್ವತ ಮನ್ವಂತರಕ್ಕಿಂತ ಮೊದಲು ಚಾಕ್ಷುಷ ಮನ್ವಂತರ ಮುಗಿದು ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ನಡುವೆ ಒಂದು ಚಿಕ್ಕ ಪ್ರಳಯ ಆಯಿತು. ಮನ್ವಂತರ ಪ್ರಳಯ ಅಂತ ಹೇಳ್ತಾರೆ ಅದಕ್ಕೆ. ಆ ಪ್ರಳಯ ಕಾಲದಲ್ಲಿ ವೈವಸ್ವತ ಮನುವಿಗೆ ದರ್ಶನ ಕೊಟ್ಟ ರೂಪ ಅದು. ಚಾಕ್ಷುಷೋದಧಿ ಸಂಪ್ಲವೇ, ಅವನು ಮತ್ಸ್ಯರೂಪನಾಗಿ ಕಾಣಿಸಿದ. ಏನು ಸ್ವಾಮಿ, ಮೀನು ಅಸಹ್ಯ, ದೇವರು ಮೀನಿನ ರೂಪ ತಾಳುವುದಾ? ಯಾಕೆ ಅಸಹ್ಯ? ಅವನು ಕರೂಪ. ಕರೂಪ ಅಂದ್ರೆ ಕ ಅಂದ್ರೆ ಸುಖ, ಕಂಬ್ರಹ್ಮ ಖಂಬ್ರಹ್ಮ ಆನಂದ ರೂಪ. ಅದು ಮೀನಾದರೂ ಆನಂದಮಯ, ಅದು ಹಂದಿಯಾದರೂ ಆನಂದಮಯ, ಅದು ಸಿಂಹ ಆದರೂ ಆನಂದಮಯ, ಅದು ಮನುಷ್ಯ ರೂಪ ತೊಟ್ರು, ಏನು ರೂಪ ತೊಟ್ರು ಅದು ಚಿದಾನಂದಮಯವಾದದ್ದು. ಕರೂಪ ಆನಂದ ರೂಪ. ಮತ್ತೆ ಕ ಅಂದ್ರೆ ಸಂಸಲ ನೀರು, ನೀರಿನಲ್ಲಿ ಚಲಿಸಿದ ರೂಪ ಅದು. ಕೆ ಸ್ಥಿತಂ ರೂಪಂ ಕರೂಪಂ. ಕಂ ಆನಂದಮಯವಾದ ರೂಪ, ನೀರಿನಲ್ಲಿ ಚಲಿಸಿದ ರೂಪ. ಆಮೇಲೆ ಬರೇ ಅಷ್ಟೇ ಅಲ್ಲ, ಅದು ಮತ್ಸ್ಯ ಕ ಅಂದರು. ಕ ಅಂತಂದ್ರೆ ಸಂಸ್ಕೃತದಲ್ಲಿ ಅಲ್ಪ ಅಂತ ಅರ್ಥ. ಮತ್ಸ್ಯ ಕ, ಈಗ ಬಾಲ ಅಂದ್ರೆ ಹುಡುಗ, ಬಾಲ ಕ ಅಂದ್ರೆ ಚಿಕ್ಕ ಹುಡುಗ, ಕ ಅಂದ್ರೆ ಇನ್ನೂ ಚಿಕ್ಕವ ಅಂತ. ಮತ್ಸ್ಯ ಕ ಅಂದ್ರೆ ಚಿಕ್ಕ ಮೀನು. ಇದು ಭಗವಂತ ಅವತಾರ ಮಾಡಿದ ಕಥೆಯನ್ನು ತೋರಿಸೋದಕ್ಕೋಸ್ಕರ ಕ ಅಂತಾನೆ. ಮತ್ಸ್ಯ ಕ ರೂಪ, ಮತ್ಸ್ಯ ಕ ರೂಪ, ಮತ್ಸ್ಯಕ ರೂಪ. ಮತ್ಸ್ಯಕ ಅಂದ್ರೆ ಚಿಕ್ಕ ಮೀನು. ಚಿಕ್ಕ ಮೀನು ಅಂದ್ರೆ ವೈವಸ್ವತ ಮನುವಿಗೆ ಅವನ ಹಿಂದಿನ ಹೆಸರು ಅಲ್ಲ, ಅವನ ಹೆಸರು ಶ್ರಾದ್ದದೇವ ಅಂತ. ವೈವಸ್ವತ ಅಂತ ಸೂರ್ಯನ ಮಗನಾದ್ರಿಂದ ವೈವಸ್ವತ ಅಂತ ಹೆಸರು. ವೈವಸ್ವತ ಶ್ರಾದ್ದದೇವ ಅರ್ಘ್ಯ ಕೊಡಬೇಕು ಅಂತ ಕೈಯಲ್ಲಿ ನೀರು ಹಿಡ್ಕೊಂಡಾಗ ಆ ಕೈಯಲ್ಲಿ ಒಂದು ಕಾಣಿಸಿಕೊಂಡ ರೂಪ ಅದು. ಅದು ಎಷ್ಟು ಚಿಕ್ಕದಿರ್ಬೇಕು ಆ ಮೀನು? ಬೊಗಸೆಯಲ್ಲಿ ಹಿಡಿಬೇಕಾಗಿದ್ದರೆ ಮೀನು ಎಷ್ಟು ಚಿಕ್ಕದದು, ಪುಟ್ಟ ಮೀನು. ಈ ತೋಡುಗಳಲ್ಲೆಲ್ಲ ಓಡಾಡ್ತಾ ಇರ್ತಾವಲ್ಲ, ಇಷ್ಟೇ ಚಿಕ್ಕವು. ಅಂಥ ಒಂದು ಚಿಕ್ಕ ಮೀನಿನ ರೂಪದಿಂದ ಭಗವಂತ ಅವನಿಗೆ ಕಾಣಿಸಿಕೊಂಡ ಅಂತಾರೆ. ಮತ್ಸ್ಯಕ ಚಿಕ್ಕ ಮೀನು, ಮತ್ಸ್ಯಕ ರೂಪ. ಆಮೇಲೆ ಅವನ ಕೈಯಲ್ಲಿ ಬೊಗಸೆಯಲ್ಲಿ ಅರ್ಘ್ಯಗಳು, ಅಯ್ಯೋ ಅರ್ಘ್ಯದ ಜಲದಲ್ಲಿ ಮೀನು ಬಂತಲ್ಲ ಅಂತ ಕೆಳಕ್ಕೆ ಹಾಕಿದ. ಯಾವುದಕ್ಕೆ? ಪಾತ್ರೆಗೆ ಹಾಕಿದ. ಆ ಪಾತ್ರೆ ಎಲ್ಲ ತುಂಬಿತದು. ಪಾತ್ರೆ ಹಾಕಿದ, ಪಾತ್ರೆ ತುಂಬಿತು ಅಂತ ಕೆರೆಗೆ ಹಾಕಿದ, ಕೆರೆ ಎಲ್ಲ ತುಂಬಿತು. ಕಡೆ ತೆಗೆದು ಸಮುದ್ರಕ್ಕೆ ಹಾಕಿದ, ಅದು ಇಡೀ ಸಮುದ್ರವನ್ನು ತುಂಬಿ ನಿಂತಹ ಮತ್ಸ್ಯ. ಅದು ಮತ್ತೆ ಬೆಳೆದು ನಿಂತದ್ದು. ಆದರೆ ಮೊದಲು ಮತ್ಸ್ಯಕ ರೂಪ. ಹಾಗೆ ಚಿಕ್ಕವನಾಗಿದ್ದವ ಬೆಳೆದು 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 ಎಷ್ಟು ದೊಡ್ಡವನಾಗ್ಬಿಟ್ಟೆ. ಲಯೋಧ ವಿಹಾರಿನ್, ಮನ್ವಂತರ ಪ್ರಳಯದ ಸಮುದ್ರದಲ್ಲಿ ವಿಹರಿಸುವಷ್ಟು ದೊಡ್ಡದಾಗಿಬಿಟ್ಟೆ ಅಲ್ಲ ನೀನೊಂದು. ಮೊದಲು ಪುಟ್ಟ ಮೀನಾಗಿದ್ದವ ಲಯೋಧ ವಿಹಾರಿನ್, ಪ್ರಳಯೋದಕದಲ್ಲಿ ವಿಹಾರ ಮಾಡಿದೆ. ವಿಹಾರ ಮಾಡಿ ಏನು ಮಾಡಿದಿ? ವೇದ ವಿನೇತ್ರ ಚತುರ್ಮುಖ ವಂದ್ಯ. ವೇದ ವಿನೇತ್ರ, ವೇದಂ ವಿನಯತಿ. ವೇದವನ್ನು ಅಪಹಾರ ಮಾಡಿರತಕ್ಕಂಥ ಅಸುರ ಶಕ್ತಿಯನ್ನು ನಾಶ ಮಾಡಿ ಆ ವೇದ ವಿದ್ಯೆಯನ್ನ, ಅಂದ್ರೆ ವೇದಾಭಿಮಾನಿ ದೇವತೆಗಳನ್ನ ಮತ್ತೆ ರಕ್ಷಿಸಿ ಆ ವೇದ ಅನ್ನೋದು ಮತ್ತೆ ಉಳಿಯುವಂತೆ ಮಾಡಿದೆ. ವೇದಗಳನ್ನ ಮತ್ತೆ ತಂದವನು, ಮರಳಿ ತಂದವನು ವೇದ ವಿನೇತ್ರ. ಅಷ್ಟೇ ಅಲ್ಲ, ನೀನು ವೇದ ವಿನೇತ್ರ, ನಿನ್ನನ್ನು ಕಾಣಬೇಕಾಗಿದ್ದರೆ ಕಣ್ಣು ಯಾವುದು? ಅದಕ್ಕೊಂದು ವಿಶಿಷ್ಟವಾದ ಕಣ್ಣು ಬೇಕು. ವಿನೇತ್ರ ಅಂದ್ರೆ ವಿಶಿಷ್ಟವಾದ ಕಣ್ಣು. ಅದು ಯಾವ ಕಣ್ಣು? ಈ ಕಣ್ಣಿಗೆ ಕಾಣೋದಿಲ್ಲ, ನೀನು ವೇದಗಳ ಕಣ್ಣಿನಿಂದ ಕಾಣಬೇಕು. ವೇದಗಳೇ ನಿನ್ನನ್ನು ಕಾಣುವ ಕಣ್ಣು. ವೇದಗಳ ಮೂಲಕ, ಅಂದರೆ ಜ್ಞಾನಚಕ್ಷುಸ್ಸುಗಳು ಅಂತ ಹೇಳ್ತಾರಲ್ಲ, ಜ್ಞಾನಚಕ್ಷು ಜ್ಞಾನದ ಮೂಲಕ. ಹಾಗೆಯೇ ವೇದದಿಂದ ಬರುವ ಅರಿವು ಉಂಟಲ್ಲ, ಆ ಅರಿವಿನ ಕಣ್ಣಿಗೆ ಮಾತ್ರ ನೀನು ಕಾಣುವವನಾದ್ರಿಂದ ನೀನು ವೇದ ವಿನೇತ್ರ. ಅಂಥ ಅರಿವನ್ನು ಉಳಿಸುವುದಕ್ಕೋಸ್ಕರ ಆ ಅರಿವು ಕೊಡತಕ್ಕಂಥ ವೇದಗಳು ಅಪಹಾರವಾದಾಗ ದುಷ್ಟಶಕ್ತಿಯಿಂದ ಅದನ್ನು ರಕ್ಷಿಸಿದೆ ನೀನು. ವೇದ ವಿನೇತ್ರ ಅದನ್ನು ರಕ್ಷಿಸಿದಾಗ ಚತುರ್ಮುಖನಿಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಅವನ ಹತ್ರ ಇದ್ದದ್ದು ಅದನ್ನು ಯಾರೋ ಕಳುವು ಮಾಡಿಬಿಟ್ರು. ಅವನ ಕೈಯಲ್ಲಿದ್ದದ್ದು ಕಳುವಾಗಿ ಹೋಯ್ತಲ್ಲ ಅಂತ ಬಹಳ ದುಃಖಪಟ್ಟ ಅವನು. ಬಂತಲ್ಲ
ಸಂತೋಷ. ಚತುರ್ಮುಖನಿಗೆ ಅಯ್ಯೋ ನಾನು ಕಳ್ಕೊಂಡದ್ದನ್ನು ಮತ್ತೆ ಭಗವಂತ ತಂದು ಕೊಟ್ಟನಲ್ಲ, ನಾನು ಕಳ್ಕೊಂಡದ್ದು ಮಾತ್ರ ಅದನ್ನು ಪಡೆಯುವ ಪ್ರಯತ್ನ ಏನೂ ಮಾಡಿಲ್ಲ, ಅವನೇ ತಂದು ಕೊಟ್ಟು ಬಿಟ್ಟ ಅಂತ ಚತುರ್ಮುಖ ಬಹಳ ಸಂತೋಷದಿಂದ ಭಗವಂತನನ್ನ ಮತ್ಸ್ಯರೂಪಿಯಾದ ಭಗವಂತನನ್ನ ಸ್ತೋತ್ರ ಮಾಡಿದ. ಹೀಗೆ ಮತ್ಸ್ಯಾವತಾರವನ್ನ ವರ್ಣನೆ ಮಾಡಿದರು. ಕೂರ್ಮಸ್ವರೂಪಕ ಮಂದರಧಾರಿನ್ ಲೋಕವಿಧಾರಕ ದೇವವರೇಣ್ಯ. ಮುಂದೆ ಎರಡನೇ ಅವತಾರ ಕೂರ್ಮಸ್ವರೂಪಕ. ಕೂರ್ಮಸ್ವರೂಪ, ಕೂರ್ಮಸ್ವರೂಪ, ಕೂರ್ಮದ ರೂಪವನ್ನ ಹೊತ್ತು ನೀರಿನಲ್ಲಿ ಮಂದರ ಪರ್ವತವನ್ನು ಎತ್ತಿದೆ. ಕೂರ್ಮಸ್ವರೂಪ ಹೊತ್ತಾಗಲೂ ಅವರು ಕಾ ಅನ್ನೋದನ್ನು ಬಿಡುವುದಿಲ್ಲ, ಆನಂದಮಯನಾಗಿಯೇ ಕೂರ್ಮಸ್ವರೂಪದಲ್ಲಿ ಇದೆ. ಕೂರ್ಮಸ್ವರೂಪ ಕ, ಕಮ್ ಅಂದ್ರೆ ಕಂ ಬ್ರಹ್ಮ, ಖಂ ಬ್ರಹ್ಮ ಅಂತ ವೇದದಲ್ಲಿ ಆನಂದಮಯ ಅಂತ ಅರ್ಥ. ಕ ಅಂದ್ರೆ ನೀನು ಕೂರ್ಮಸ್ವರೂಪವನ್ನು ಧಾರಣೆ ಮಾಡಿದಾಗಲೂ ಕೂಡ ನೀನು ಆನಂದಮಯನಾಗಿಯೇ ಚಿದಾನಂದ ಶರೀರನಾಗಿಯೇ ಹೋದಿ ಹೊರತು ಪಂಚಭೌತಿಕವಾದ ರೂಪವನ್ನು ತೊಟ್ಟು ಹೋಗಿಲ್ಲ. ಹೋಗಿ ಏನು ಮಾಡಿದೆ? ದೇವತೆಗಳಿಗೆ ಅಮೃತವನ್ನ ಪಡೆಯುವುದಕ್ಕೋಸ್ಕರ ನೀನು ಅವರು ಕಡೆಗೋಲಾಗಿ ಬಳಸಿದ ಮಂದರವನ್ನ ಧಾರಣೆ ಮಾಡಿದೆ. ಇದು ನಿಜವಾಗಿ ನಮ್ಮ ಒಳಗೆ ನಡಿಬೇಕಾದಂಥ ಅಮೃತ ಮಥನವೇ. ನಾನು ಆಗ ಹೇಳಿದೆ, ಗೋಕುಲ ಅನ್ನುವುದೇ ಸಮುದ್ರ. ಅಂದರೆ ವೇದವಿದ್ಯೆಯೇ ಒಂದು ಸಮುದ್ರ. ಆ ವೇದವಿದ್ಯೆ ಎನ್ನುವ ಸಮುದ್ರವನ್ನ ಮಥನ ಮಾಡಬೇಕು. ಮಥನ ಮಾಡಿದಾಗ ಕೃಷ್ಣ ಅನ್ನುವ ಅಮೃತ ಬರುತ್ತೆ, ಕೃಷ್ಣಾಮೃತ. ಆ ಕೃಷ್ಣನೆಂಬ ಅಮೃತ ಬರಬೇಕಾಗಿದ್ದರೆ ವೇದವಿದ್ಯೆ ಎಂಬ ಕಡಲನ್ನ ಮಥನ ಮಾಡಬೇಕು. ಮಥನ ಮಾಡಲಿಕ್ಕೆ ಕಡಗೋಲು ಯಾವುದು ಅಂದರೆ ಮಂದರ, ಅಂದರೆ ಮನಸ್ಸು ಅಂತದೇ. ಮಂದರ ಅಂದರೆ ಮನಸ್ಸು. ಮನಸ್ಸು ಅನ್ನುವ ಒಂದು ಮಂದರಕ್ಕೆ, ಅಂದರೆ ಮನಸ್ಸಿನಲ್ಲಿ ಮಥನ ಅಲ್ವ, ಮನನ ಮಾಡುವುದು ಮನಸ್ಸಿನ ಮೂಲಕ. ಅದರಿಂದ ಮನಸ್ಸು ಅನ್ನುವ ಕಡೆಗೋಲಿನಿಂದ ವೇದ ಅನ್ನುವ ಸಾಗರವನ್ನ ಕಡೆಯಬೇಕು. ಇದೇ ಸಮುದ್ರ ಮಥನ. ನಿಜವಾಗಿ ಸಮುದ್ರ ಮಥನ ಅಂತಂದ್ರೆ ಇದೆ. ಅದನ್ನೇ ದಾಸರು ಹೇಳಿದ್ದು, 7 ಸಮುದ್ರ ಮಥನವ ಮಾಡು ಅಂತ ತಿರುಪತಿಯಲ್ಲಿ ನಿಂತು ಪುರಂದರದಾಸರು ಹಾಡಿದ್ರಲ್ಲ, ಏನದು? ಮತ್ತೆ ಈಗ ಅವನು ಸಮುದ್ರ ಮಥನ ಮಾಡಿ ಆಗಿದೆ ಇಲ್ಲ ಆಗಿದೆ, 7 ಸಮುದ್ರ ಮಥನ ಮಾಡೋದು ಈಗೆಲ್ಲಿ ಮಾಡ್ಲಿಕ್ಕಿದೆ ಅವನಿಗೆ? ಅವನು ಮಲಗಬೇಡ ಹೇಳು ಅಂತಾರೆ. ಯಾಕೆಂದ್ರೆ ಒಳಗೆ ನನಗೆ ಜ್ಞಾನ ಸಮುದ್ರದ ಮಥನ ಆಗಬೇಕಾಗಿದೆ. ಆ ಮಥನದಿಂದ ಆ ಜ್ಞಾನದ ಬೆಣ್ಣೆ ಬರಬೇಕಾಗಿದೆ. ಆ ಬೆಣ್ಣೆಯನ್ನು ನಿನಗೆ ತಿನ್ನಿಸಬೇಕಾಗಿದೆ. ಅದಕ್ಕೆ ನೀನು ಸಮುದ್ರ ಮಥನ ಮಾಡಬೇಕಾದ್ರೆ ನೀನೇ ಬರಬೇಕು. ನಾನೇ ಮಥನ ಮಾಡ್ಲಿಕ್ಕೂ ಆಗೋದಿಲ್ಲ. ನಿನಗೆ ನಿನ್ನ ಬೆಣ್ಣೆಗೆ ನೀನೇ ಸಮುದ್ರ ಮಥನ ಮಾಡಬೇಕು. ನನ್ನ ಹೃದಯ ಸಮುದ್ರದ ಮಥನ ಮಾಡು ಹೇಳು ಅಂತ ಹೇಳ್ತಾರೆ. ಯಾವುದೋ ಸಮುದ್ರ ಮಥನ ಅಲ್ಲ, ಅದು ಹೃದಯ ಸಮುದ್ರದ ಮಥನ. ಅದನ್ನು ಮಾಡು ಅಂತ ದಾಸರು ಕೇಳಿಕೊಳ್ತಾರಲ್ಲ, ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಕೂರ್ಮಸ್ವರೂಪಕ, ನೀನು ಕೂರ್ಮರೂಪನಾಗಿ ಯಾವುದೋ ಸಮುದ್ರ ಅಲ್ಲ, ನಮ್ಮ ಹೃದಯ ಸಮುದ್ರದ ಕೆಳಗೆ ಬಂದು ನಿಲ್ಲಬೇಕು. ಆ ಮನಸ್ಸಿನ ಮಂದರದಲ್ಲಿ ಮಥನೆ ಮಾಡುವಾಗ, ಅದು ಮಥನೆ ಮಾಡುವಾಗ ಈ ಬಹಳ ಕಷ್ಟ ಏನು ಅಂದರೆ, ದೇವತೆಗಳು ಇದ್ದಾರಲ್ಲ, ಅಸುರರು ಇದ್ದಾರೆ ಮಥನೆ ಮಾಡಲಿಕ್ಕೆ. ಅದರಿಂದ ಈ ಅಸುರರು ಆ ಮಥನೆ ಮಾಡುವಾಗ ಮಿಸ್ಗೈಡ್ ಮಾಡಿಬಿಡ್ತಾರೆ. ಒಳಗಿಂದಲೂ ದೇವತೆಗಳು ಅಸುರರು ಕೂತು ಅಸುರರು ಮಥನೆ ಮಾಡ್ತಾ ಇದ್ದಾರೆ. ಅದರಿಂದ ಮಥನೆ ಮಾಡಿದಾಗ ಈ ದೇವತೆಗಳು ಅಸುರು ಇಬ್ಬರು ಸೇರಿದ್ರು ಮಥನೆ ಆಗೋದಿಲ್ಲ, ಯದ್ವಾ ತದ್ವಾ ಆಗ್ತಾ ಇದೆ ಒಳಗೆ. ಸರಿಯಾದ ಮಥನೆ ಆಗುವಾಗ ನೀನೇ ಬಂದು ಕೈ ಕೊಡಬೇಕು ಅಂತ. ಆ ಮಂದರ ಮನಸ್ಸು ಕುಸಿದು ಹೋಗುತ್ತೆ. ಶಾಸ್ತ್ರದ ಸಮುದ್ರದಲ್ಲಿ ಮುಳುಗಿಬಿಟ್ಟಾಗ ಮನಸ್ಸು ಕುಸಿದು ಹೋಗುತ್ತೆ. ಅಯ್ಯೋ ಇದಾಗೋದಿಲ್ಲ, ಹೋಗೋದಿಲ್ಲ, ಇದು ಅರ್ಥ ಆಗೋದೇ ಅಲ್ಲ, ಇದು ಈ ಜನ್ಮಕ್ಕೆ ಆಗೋದಿಲ್ಲ, ಮುಂದಿನ ಜನ್ಮಕ್ಕೆ ನೋಡೋಣ ಅಂತ ಬಹಳ ಜನ ಹಾಗೆ ತೀರ್ಮಾನ ಮಾಡೋದು. ಇದು ಮುಂದಿನ ಜನ್ಮಕ್ಕೆ ನೋಡೋಣ, ಈ ಜನ್ಮದಲ್ಲಿ ಆಗೋದಿಲ್ಲ, ಹೋಗೋದಿಲ್ಲ ಅಂತ ಮನಸ್ಸು ಡಿಪ್ರೆಸ್ಡ್ ಆಗಿಬಿಡ್ತದೆ, ಡಿಸಪಾಯಿಂಟೆಡ್ ಆಗ್ತದೆ. ಅದು ಅಲ್ಲದೆ ಮನಸ್ಸು ಗಟ್ಟಿಯಾಗಿ ಶಾಸ್ತ್ರದಲ್ಲಿ ಕೂತು ಮಥನ ಮಾಡಬೇಕಾಗಿದ್ರೆ ಅವನು ಎತ್ತಿ ಹಿಡಿಬೇಕಾಗಲ್ಲ. ಅವನು ಕೈ ಬಿಟ್ಟಾದ್ರೆ ಅದು ಮುಳುಗೆ ಹೋಗೋದು, ಅದು ಎತ್ತೋ ಹೇಳೋದಿಲ್ಲ. ಶಾಸ್ತ್ರ ಮಥನದಲ್ಲಿ ನಾವು ಪಾರಾಗಬೇಕಾಗಿದ್ರು ಅವನು ಕೂರ್ಮ ಸ್ವರೂಪನಾಗಿ ಅಡಿಯಲ್ಲಿ ಅದನ್ನು ಎತ್ತಿ ಹಿಡಿಬೇಕು. ಇದು ನಾವು ಮಾಡಬೇಕಾದ ಪ್ರಾರ್ಥನೆ. ಕೂರ್ಮ ಸ್ವರೂಪಕ ಮಂದರಧಾರಿನ್ನ ಅಂದ್ರು. ನೀನು ಮಂದರ ಅಂದ್ರೆ ಎಲ್ಲ ಜನರ ಹೃದಯ ಮಂದಿರದಲ್ಲಿ ಇರುವ ಮನಸ್ಸು ಅನ್ನುವ ಮಂದರವನ್ನು ಧಾರಣೆ ಮಾಡಬೇಕು. ಅವರ ಮನಸ್ಸಿಗೆ ಮಥನ ಮಾಡತಕ್ಕ ಶಕ್ತಿಯನ್ನು ಕೊಡಬೇಕು ನೀನು. ಯಾಕೆಂದ್ರೆ ನೀನು ಬರೇ ಮಂದರಧಾರಿ ಅಲ್ಲ, ಲೋಕವಿಧಾರಕ. ನೀನು ಜಗತ್ತನ್ನು ಧಾರಣೆ ಮಾಡುವನಲ್ವಾ. ಜನರ ಹೃದಯದಲ್ಲಿ ನಿಂತು ಅವರನ್ನು ಉದ್ಧಾರ ಮಾಡದಿದ್ದರೆ ಲೋಕಧಾರಕ ಹೇಗಾಗ್ತಿ ನೀನು? ಬರೇ ಲೋಕ ಅಂದ್ರೆ ಈ ಲೋಕ ಆ ಲೋಕ ಅಲ್ಲ, ದೇವವರೇಣ್ಯ. ಬ್ರಹ್ಮಾದಿ ದೇವತೆಗಳು ಮಂಥನ ಮಾಡಿದಂತಹ ತತ್ವ, ಅವರಿಗೂ ವರ್ಣೀಯನಾದವ ನೀನು. ಆದ್ದರಿಂದ ನೀನು ಸುಮ್ಮನೆ ಯಾವತ್ತೋ ದೇವತೆಗಳಿಗೋಸ್ಕರ ಏನೋ ಒಂದು ಸಮುದ್ರ ಮಥನ ಅಲ್ಲ ಇದು. ಪ್ರತಿಯೊಬ್ಬ ವ್ಯಕ್ತಿಯ ಹೃದಯ ಸಮುದ್ರದ ಮಥನ ಆಡಬೇಕು. ಆ ಮಥನದಲ್ಲಿ ಅವರ ಮನಸ್ಸು ಕುಸಿಯದೆ ಮೇಲೆ ಕೇಳುವಂತೆ ನೀನೇ ಹಿಡಿದು ಅದನ್ನು ಕಡೆಗೋಲಾಗಿ ನಿಲ್ಲಬೇಕು. ಕಡೆಗೋಲನ್ನು ಮಥನ ಮಾಡಬೇಕು. ನೀನೇ ಕೆಳಗಿನಿಂದ ಮನಸ್ಸು ಕುಸಿಯದಂತೆ ಕೂರ್ಮ ರೂಪದಿಂದ ಎತ್ತಿ ಹಿಡಿಯಬೇಕು. ಹೃದಯ ಸಮುದ್ರದಲ್ಲಿ ಬಂದು ನಿಲ್ಲಬೇಕು ನೀನು.
ಕೂರ್ಮಸ್ವರೂಪಕ ಮಂದರಧಾರ ಲೋಕವಿಧಾರಕ ದೇವವರೆಣ್ಯ ಸೂಕರ ರೂಪಕ ದಾನವ ಶತ್ರು ಭೂಮಿ ವಿಧಾರಕ ಯಜ್ಞವರಾಂಗ. ಸೂಕರ ರೂಪಕ, ಆಮೇಲೆ ಅಲ್ಲಿಂದ ನೀನು ಕೂರ್ಮ ರೂಪದಿಂದ ವರಾಹ ರೂಪನಾದಿ. ಸೂಕರ, ಸೂಕರ ಅಂದರೆ ಹಂದಿ. ಸೂಕರ ರೂಪಕ, ಮತ್ತು ಅಲ್ಲೂ ಕಾ ಅಂದ್ಬಿಡೋದಿಲ್ಲ ಆಚಾರ. ನೀನು ಹಂದಿ ಆದರೂ ಆನಂದವೇ, ನೀನು ಹಂದಿ ಆದರೂ ನಂದಿಯೇ. ನಂದಿ ಅಲ್ಲದ ಹಂದಿ ಅಲ್ಲ ನೀನು, ನೀನು ಆನಂದಿ ಯಾವಾಗಲೂ. ಅದು ನೀನು ಹಂದಿಯಾಗಿಯೂ ಆನಂದವಾದಂತಹ ಆನಂದಮಯವಾದ ರೂಪದಿಂದ ವರಾಹ ರೂಪವನ್ನು ತೊಟ್ಟೆ, ಆನಂದವಾಗಿ ಕುರುಮ ರೂಪವನ್ನು ತೊಟ್ಟೆ, ಆನಂದವಾಗಿ ಮತ್ಸ್ಯ ರೂಪವನ್ನು ತೊಟ್ಟೆ. ನಮ್ಮ ಹಾಗೆ ಯಾವುದೋ ಪಾಪದ ಪ್ರಾರಬ್ಧದಿಂದಾಗಿ ಯಾವುದೋ ನಮ್ಮ ಮೀನಾಗಿ ಆಮೆಯಾಗಿ ಹಂದಿಯಾಗಿ ಹುಟ್ಟಿದ್ದಲ್ಲ. ನಿನ್ನ ಆನಂದ ಅದು, ನಿನ್ನ ಖುಷಿ, ನಿನ್ನ ಮರ್ಜಿ. ನಾವೇನು ಹೇಳೋದು ಅದಕ್ಕೆ? ನಿನ್ನ ಆನಂದದಿಂದ ನೀನಾದಿ. ಸೂಕರ ರೂಪಕ ದಾನವ ಶತ್ರು, ನೀನು ಹಂದಿಯಾಗಿ ಏನು ಮಾಡಿದಿ? ಹಿರಣ್ಯಾಕ್ಷನನ್ನು ಕೊಂದಿ. ಭೂಮಿಯನ್ನು ಅಪಹಾರ ಮಾಡಿದಂಥ ಹಿರಣ್ಯಾಕ್ಷನನ್ನು ಕೊಂದಿ. ಆದ್ದರಿಂದ ಆ ದಾನವನಿಗೆ ಶತ್ರುವಾಗಿ ಬಂದು ಹಿರಣ್ಯಾಕ್ಷನನ್ನು ಕೊಂದದ್ದು ಅಷ್ಟೇ ಅಲ್ಲ, ಹಿರಣ್ಯಾಕ್ಷನ ಕೊಂದದ್ದು ಹಿರಣ್ಯಾಕ್ಷನ ಕೊಲ್ಲಿಕ್ಕೋಸ್ಕರ ಅಲ್ಲ, ಮತ್ತೆ ಭೂಮಿಯನ್ನು ಅವನು ಅಪಹಾರ ಮಾಡಿದ. ಭೂಮಿಯನ್ನು ಅಪಹಾರ ಮಾಡುವುದು ಅಂದರೆ ಏನು? ಭೂಮಿಯನ್ನು ಅಪಹಾರ ಮಾಡುವುದು ಅಂತಂದ್ರೆ ಬಹಳ ಸುಲಭ. ಅದು ಗೆಲಿಲಿಯೋ ಕೂಡ ಹೇಳಿದ್ನಲ್ಲ. ಭೂಮಿಯನ್ನು ಅಪಹಾರ ಮಾಡೋದು ಅಂದ್ರೆ ಭೂಮಿಯಲ್ಲಿ ಇರತಕ್ಕಂಥ ಆಕರ್ಷಣ ಶಕ್ತಿಯನ್ನು ತಪ್ಪಿಸಿ ಬಿಟ್ರೆ, ಅದರ ಕಕ್ಷೆಯಿಂದ 1 ಇಂಚು ಅದು ಆಚೆ ಹೋಗಿಬಿಟ್ರೆ ಆಮೇಲೆ ಭೂಮಿ ನಾಶವಾಗ್ಬಿಡುತ್ತೆ. ಭೂಮಿಯನ್ನು ಅಪಹಾರ ಮಾಡೋದೇನು? ಅದು ಹೇಳಿದ ಅವನು, ಸೈಂಟಿಸ್ಟ್ಗಳು ಹೇಳಿದರು, ಏನು, ನನಗೆ ನಿಲ್ಲಕ್ಕೆ ಒಂದು ಜಾಗ ಮತ್ತು ಅದನ್ನು ಕಕ್ಷೆಯಿಂದ ಉರುಳಿಸಲಿಕ್ಕೆ ಒಂದು ಉದ್ದದ ಕೋಲು, ಇಷ್ಟು ಇದ್ರೆ ನಾನು ಭೂಮಿಯನ್ನು ಕಕ್ಷೆಯಿಂದ ಉರುಳಿಸಬಲ್ಲೆ ಎಂದು. ಹಿರಣ್ಯಾಕ್ಷನಿಗಿತ್ತು, ಅವನ ಹತ್ರ ಅಂತಹ ಉದ್ದದ ಕೋಲು ಇತ್ತು, ಒಂದು ಜಾಗ ಇತ್ತು ನಿಲ್ಲಕ್ಕೆ. ಅವನು ಭೂಮಿಯನ್ನು ಕಕ್ಷೆಯಿಂದ ತಪ್ಪಿಸಿದ. ಆದದ್ದಿಷ್ಟೇ. ಅವನು ಭೂಮಿಯನ್ನು ಚಾಪೆಯಾಗಿ ಮಡಿಸಿ ಬಗಲಲ್ಲಿ ಇಟ್ಕೊಂಡು ಹೋಗಲಿಲ್ಲ. ಅದು ಮಕ್ಕಳಿಗೆ ಹೇಳೋ ಕಥೆ. ಅದು ಚಾಪೆ ಹಾಗೆ ಮಡಿಸಿಕೊಂಡು ಇಟ್ಕೊಂಡು ಹೋದ ಅಂತ. ಅದು ಚಾಪೆಯಾಗಿ ಮಡಿಸಿಲ್ಲ, ಏನು ಮಾಡಿಲ್ಲ. ಅದು ಏನು ಮಾಡಿದ ಹಿರಣ್ಯಾಕ್ಷ ಅಂದರೆ, ವಾತಾವರಣದಲ್ಲಿ ಪ್ರತಿಯೊಂದನ್ನು ನಿಯಂತ್ರಿಸುವ ಶಕ್ತಿಗಳಿವೆ. ಭೂಮಿ ಅದರ ಇಷ್ಟು ಅಕ್ಷಾಂಶ ರೇಖಾಂಶಗಳು, ಅದು ಭೂಮಿ ಸೂರ್ಯನಿಂದ ಇಷ್ಟು ದೂರದಲ್ಲಿ ಹೀಗೆ ಇರಬೇಕು, ಇದ್ದರೆ ಅದು ಒಂದನ್ನೊಂದು ಸೆಳ್ಕೊಂಡಿರುತ್ತೆ. ಅದಕ್ಕಿಂತ ಆಚೆ ಹೋದರೆ ಅದು ಕುಸಿದು ನಾಶವಾಗುತ್ತೆ. ಅಷ್ಟು ವ್ಯವಸ್ಥಿತವಾಗಿ ಅದು ಮ್ಯಾಥಮೆಟಿಕಲ್ ಗಣಿತಬದ್ಧವಾಗಿ ಇದೆ. ಇದು ಅದನ್ನು ಹಾಗೆ ಗಣಿತಬದ್ಧವಾಗಿ ನಿಲ್ಲಿಸ್ತಕ್ಕಂಥ ದೇವತಾ ಶಕ್ತಿಗಳಿವೆ. ಅದನ್ನೇ ಸಂಕರ್ಷಣ, ಶೇಷ. ನಾನು ನಿನ್ನೆ ಹೇಳಿದ್ನಲ್ಲ, ಸರ್ಪ ಭೂಮಿಯನ್ನು ಹೊತ್ತುಕೊಂಡಿದ್ದಾನೆ. ಸರ್ಪ ಅಂದ್ರೆ ಸಂಕರ್ಷಣ, ಶೇಷ. ಸಂಕರ್ಷಣ ಅಂದ್ರೆ ಆಕರ್ಷಣ. ಭೂಮಿಗೆ ಈ ಆಕರ್ಷಣ ಶಕ್ತಿಯನ್ನು ಕೊಟ್ಟ ಶೇಷ ಅಂತ ಅವನನ್ನು ಉಪಾಸನೆ ಮಾಡ್ತಾರೆ. ಶೇಷ ದೇವರು ಭೂಮಿಗೆ ಈ ರೀತಿಯ ಒಂದು ಆಕರ್ಷಣೆಯನ್ನು ಕೊಟ್ಟು ಅದನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಈ ದೇವತಾ ಶಕ್ತಿಗಳಿಗೆ ವಿರುದ್ಧವಾಗಿ ಆಸುರಿ ಶಕ್ತಿಗಳು ವಾತಾವರಣದಲ್ಲಿವೆ. ಅಂಥವನು ಒಬ್ಬ ಹಿರಣ್ಯಾಕ್ಷ. ಅವನು ಈ ಆಕರ್ಷಣ ಶಕ್ತಿಯನ್ನು ಕೆಡಿಸಿಬಿಟ್ಟ. ಕೆಡಿಸಿತೋ ಭೂಮಿ ಕುಸಿಯಲಿ ಪ್ರಾರಂಭ ಆಯಿತು. ಕುಸಿದ್ರೆ ವಿದಿನ್ ನೋ ಟೈಮ್ ಇಟ್ ವಿಲ್ ಬಿ ಡಿಸ್ಟ್ರಾಯ್ಡ್. ಮತ್ತೇನು ಸಮಯ ಇಲ್ಲ, ಏನಿಲ್ಲ, ಕ್ಷಣಾರ್ಧದಲ್ಲಿ ಪುಡಿ ಪುಡಿಯಾಗಿ ನಿರ್ನಾಮವಾಗಿ ಹೋಗುತ್ತೆ ಭೂಮಿ. ಅದಕ್ಕೆ ಏನು ಮಾಡಿದ? ತಕ್ಷಣ ಇವನು ವರಾಹ ರೂಪ ಧಾರಣೆ ಮಾಡಿ ಅದನ್ನು ತನ್ನ ಕಕ್ಷೆಯನ್ನು ನಿಲ್ಲಿಸಿಬಿಟ್ಟು. ಭೂಮಿ ಕುಸಿದದ್ದು, ಭೂಮಿ ಕಕ್ಷೆಯಲ್ಲಿ ನಿಂತದ್ದು ಎಷ್ಟು ವಿಜ್ಞಾನಕ್ಕೆ ಅರ್ಥ ಆಗತ್ತೆ. ಅದನ್ನು ಕುಸಿದಂತೆ ಮಾಡಿದ ಹಿರಣ್ಯಾಕ್ಷ ಅಂದ್ರೂ ವಿಜ್ಞಾನಕ್ಕೆ ಅರ್ಥ ಆಗುವುದಿಲ್ಲ. ಅದನ್ನು ಕಕ್ಷೆಯಲ್ಲಿ ನಿಲ್ಲಿಸಿದ ವರಾಹ ಅಂದ್ರೂ ವಿಜ್ಞಾನಕ್ಕೆ ಅರ್ಥ ಆಗುವುದು. ಯಾಕೆಂದ್ರೆ ಇವು ಡಿವೈನ್ ಫೋರ್ಸ್ ಮತ್ತು ಡಿಮನಿಕ್ ಫೋರ್ಸಸ್. ಆಸುರಿ ಶಕ್ತಿ, ದೇವತಾ ಶಕ್ತಿಗಳ ಕೆಲಸ ಇದು. ಕಣ್ಣಿಗೆ ಹೊರ ಪ್ರಪಂಚಕ್ಕೆ ಐತಿಹಾಸಿಕವಾದ ಒಂದು ನೋಟಕ್ಕೆ ಕಾಣುವ ದೃಶ್ಯ ಅಲ್ಲ ಇದು. ಐತಿಹಾಸಿಕವಾಗಿ ಕಾಣೋದು ಭೂಮಿ ತನ್ನ ಕಕ್ಷೆಯಿಂದ ಕಳಚಿಕೊಂಡದ್ದು. ಅದಾದರೂ ಯಾವಾಗ ಕಂಡಿದೆ? ನಮಗೆ ಕಾಣಲಿಲ್ಲ, ಯಾಕಂದ್ರೆ ನಾವು ಬದುಕಿರುವಾಗ ಭೂಮಿ ಕಳಚಿಕೊಂಡಿಲ್ಲ ಕಕ್ಷೆಯಿಂದ. ಆದರೆ 16,000 ವರ್ಷಗಳ ಕೆಳಗೆ ನಿಮಗೆ ಗೊತ್ತಿರಬಹುದು, ಕೋಲಿಷನ್ ಆಫ್ ದಿ ವರ್ಲ್ಡ್ಸ್ ಅಂತ ಒಂದು ಪುಸ್ತಕ ಒಬ್ಬ ಸೈಂಟಿಸ್ಟ್ ಬರೆದಿದ್ದಾನೆ. ಅಮೆರಿಕದವನಲ್ಲ, ಅವನು ರಷ್ಯನ್ ಸೈಂಟಿಸ್ಟ್. ಅವನು ವೆಲಿಕೋವ್ಸ್ಕಿ ಅಂತ. ಆತ ಒಂದು ಅದ್ಭುತವಾದ ಪುಸ್ತಕವನ್ನು ಬರೆದಿದ್ದಾನೆ, ಕೋಲಿಷನ್ ಆಫ್ ದಿ ವರ್ಲ್ಡ್ಸ್. ಪ್ರಪಂಚಗಳು ಒಂದಕ್ಕೊಂದು ಸಂಘರ್ಷವನ್ನ ಘಟ್ಟಿಸಿದಾಗ ಅಂತ, ಕೊಲೈಡ್ ಆದಾಗ ಏನಾಯಿತು ಅನ್ನೋದನ್ನ ಐನ್ಸ್ಟೈನ್ ಯಾವಾಗ ಜಗತ್ಪ್ರಸಿದ್ಧನಾಗಿ ಇಲ್ಲಿ ಇದ್ದನೋ ಆ ಕಾಲದಲ್ಲೇ ಅವನು ಇದ್ದವನು. ಸಮಕಾಲೀನರು ವೆಲಿಕೋವ್ಸ್ಕಿ ಮತ್ತು ಐನ್ಸ್ಟೈನ್ ಸಮಕಾಲೀನರು. ಮತ್ತು ಐನ್ಸ್ಟೈನ್ ತುಂಬಾ ಮೆಚ್ಚಿಕೊಂಡ ಸೈಂಟಿಸ್ಟ್. ಐನ್ಸ್ಟೈನು ಕೂಡ ಮೆಚ್ಚಿಕೊಂಡು ಎಪ್ರಿಷಿಯೇಟ್ ಮಾಡಿದಂಥ ಸೈಂಟಿಸ್ಟು ವೆಲಿಕೋವ್ಸ್ಕಿ. ಅವನು ಅಷ್ಟು ಪ್ರಸಿದ್ಧನಾಗಲಿಲ್ಲ, ಐನ್ಸ್ಟೈನ್ನಷ್ಟು ಪ್ರಸಿದ್ಧನಾಗಲಿಲ್ಲ. ಕಾರಣ ಏನು ಅಂದರೆ, ರಷ್ಯಾ ಅದು ಐರನ್ ಕರ್ಟನ್ ಒಳಗೆ ಉಳಿದು ಹೋಯಿತು ಅವನ ಪ್ರತಿಭೆ. ಬೇರೆ ಪ್ರಪಂಚದಲ್ಲಿ ಅವನೇ ಅದನ್ನು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಇದ್ದಿದ್ರೆ ಐನ್ಸ್ಟೈನ್ ಹಾಗೆ ಅವನು ಖ್ಯಾತರಾಗ್ತಿದ್ದ. ರಷ್ಯಾದ ಕಮ್ಯುನಿಸ್ಟ್ ಬಿಗಿಮುಷ್ಟಿಯಲ್ಲಿ ಅವನ ಪ್ರಕಾಶ ಹೊರಗೆ ಬರದೆ ಜಗತ್ತಿಗೆ ಅಷ್ಟು ವ್ಯಾಪಕವಾಗಿ ತಿಳಿಯುವುದು ಸಾಧ್ಯ ಆಗಲಿಲ್ಲ. ಅವನು ಬರೀತಾನೆ, ಭೂಮಿ ತನ್ನ ಕಕ್ಷೆಯಿಂದ ಒಮ್ಮೆ ಕಳಚಿಕೊಂಡಿತ್ತು. ಇದಕ್ಕೆಲ್ಲ ದಾಖಲೆ ಕೊಡ್ತಾನೆ.
ಕಳಚಿಕೊಂಡಿತ್ತು. ಅದು ಆ ಸಂದರ್ಭದಲ್ಲಿ ಏನಾಯಿತು ಅಂತಂದ್ರೆ, ಏನಾಯಿತು ಅಂತ ಗೊತ್ತಿಲ್ಲ, ಮತ್ತೆ ಪುನಃ ತನ್ನ ಕಕ್ಷೆಯಲ್ಲಿ ನಿಂತಿದ್ದದು, ಇಷ್ಟೊತ್ತು ಆದದ್ದು ನಿಜ ಅಂತ ಹೇಳ್ತಾನೆ. ಅದಕ್ಕೆ ದಾಖಲೆಯಾಗಿ ಇದು ಪುರಾಣಗಳಲ್ಲಿ, ಭಾರತದ ಪುರಾಣಗಳಲ್ಲಿ ಹೇಳಿರತಕ್ಕಂಥ ಭೂಮಿ ಕಕ್ಷೆಯಿಂದ ಕಳಚಿಕೊಂಡಾಗ ಆಗಿರತಕ್ಕಂಥ ಏನು ಚಿತ್ರಣ ಇದೆ ಅದೆಲ್ಲ ನಿಜ. ಭೂಮಿ ಕಕ್ಷೆಯಿಂದ ಹಿಂದೊಮ್ಮೆ ಕಳಚಿಕೊಂಡದ್ದು ನಿಜ. ಅದಕ್ಕೆ ಬೇಕಾದ ದಾಖಲೆಗಳು ಬೈಬಲ್ನಲ್ಲಿದೆ, ಅದಕ್ಕೆ ಬೇಕಾದ ದಾಖಲೆಗಳು ಕುರಾನ್ನಲ್ಲಿದೆ, ಅದಕ್ಕೆ ಬೇಕಾದ ದಾಖಲೆಗಳು ಪುರಾಣಗಳಲ್ಲೂ ಇದೆ. ಮತ್ತು ಇದು ಎಲ್ಲವೂ ಸತ್ಯ ಅಂತ ಹೇಳ್ತಾನೆ. ಮತ್ತು ಅದು ವೈಜ್ಞಾನಿಕವಾಗಿ ಸತ್ಯ. ಹಿಂದೆ ಒಮ್ಮೆ ಭೂಮಿ ತನ್ನ ಕಕ್ಷೆಯಿಂದ ಕಳಚಿಕೊಂಡಿತ್ತು. ಆಗ ಬಹಳ ಅಸ್ತವ್ಯಸ್ತವಾಗಿತ್ತು ಇಡೀ ಪ್ರಪಂಚದ ಸ್ಥಿತಿ. ಮತ್ತು ಯಾಕೋ ಏನೋ ತನ್ನಷ್ಟಕ್ಕೆ ಕಕ್ಷೆಯಲ್ಲಿ ಒಂದು ಕೂತು ಬಿಡ್ತು, ಇದರ ಪುಡಿ ನಿರ್ನಾಮ ಆಗ್ತಿತ್ತು. ತನ್ನ ಕಕ್ಷೆಯಲ್ಲೇ ಕೂತು ಬಿಟ್ಟಿತು ಅಂತ. ಅಷ್ಟು ನಡೆಯುವುದಕ್ಕೆ ಕೆಲವು ದಿವಸಗಳು ತಾಗಿತ್ತು ಅಂತ ಹೇಳ್ತಾನೆ. ಒಂದು 5-6 ದಿವಸ ಬೆಳಕೇ ಇರಲಿಲ್ಲ ಭೂಮಿಯಲ್ಲಿ ಅಂತ. ಕಕ್ಷೆಯಿಂದ ಕಳಚಿಕೊಂಡಾಗ ಡಾರ್ಕ್ನೆಸ್ ಅಂಡ್ ಟೋಟಲ್ ಡಾರ್ಕ್ನೆಸ್ ಫಾರ್ 7 days, ಕಂಟಿನ್ಯೂಸ್ ಡಾರ್ಕ್ನೆಸ್. ಇಂಥ ಉಲ್ಟಾ ಪಲ್ಟಾ ಪ್ರಪಂಚದಲ್ಲಿ ಅಸ್ತವ್ಯಸ್ತ ಬೇಕಾದಷ್ಟು ಅವ್ಯವಸ್ಥೆಗಳಾಗಿ ಜನರು ಗಾಬರಿಗೊಂಡು, ಏನು ಪ್ರಳಯ ಕಾಲ ಬಂತು ಗಾಬರಿ ಆದರೂ, ಕಡೆ ಇದ್ದಕ್ಕಿದ್ದ ಹಾಗೆ 2ನೇ ದಿವಸ ಸೂರ್ಯ ಮೂಡಿದ, ಸರಿ ಆಗೋಯ್ತು. ಏನಾಯ್ತು ಸೆಟ್ರೇಟ್ ಆಯ್ತು, ಯಾಕಾಯ್ತೋ ಗೊತ್ತಿಲ್ಲ. ಅದು ಹಿರಣ್ಯಾಕ್ಷ ತೆಗೆದ, ವರಾಹ ಕೂಡಿಸಿದ ಅಂತಾರೆ ನಮ್ಮ ಶಾಸ್ತ್ರಗಾರರು. ಇದು ದೇವತಾ ಶಕ್ತಿ ಮತ್ತು ಆಸುರಿ ಶಕ್ತಿಗಳ ಪರಸ್ಪರ ನಡೆದ ಒಂದು ವಾತಾವರಣ, ನಡೆದಂತಹ ಸಂಘರ್ಷ. ಅದರಲ್ಲಿ ಮತ್ತೆ ಭಗವಂತ ಬಂದು ಆ ಆಸುರಿ ಶಕ್ತಿಯನ್ನು ನಾಶ ಮಾಡಿ ಮತ್ತೆ ಅದನ್ನ ಭೂಮಿ ವಿಧಾರಕ, ಭೂಮಿ ತನ್ನ ಕಕ್ಷೆಯಲ್ಲಿ ನಿಂತು ಅದು ತಿರುಗುವಂತೆ ಅದನ್ನು ಧಾರಣೆ ಮಾಡಿ ನಿಲ್ಲಿಸಿದಿ. ಆಮೇಲೆ ಭೂಮಿಯನ್ನ ಕಕ್ಷೆಯಲ್ಲಿ ನಿಲ್ಲಿಸಿ ಭೂಮಿಯಲ್ಲಿ ಯಜ್ಞಯಾಗಾದಿಗಳು ಚೆನ್ನಾಗಿ ನಡೆಯುವಂತೆ ವ್ಯವಸ್ಥೆ ಮಾಡಿದಂತೆ. ಯಜ್ಞ ವರಾಂಗ ಅಂತ. ಭೂಮಿಯಲ್ಲಿ ಯಜ್ಞಯಾಗ ಅಂದ್ರೆ ಧರ್ಮ ಕಾರ್ಯ ಅಂತ ಅರ್ಥ. ಯಜ್ಞ ಅಂದ್ರೆ ಏನು? ಭಗವಂತನ ಪೂಜೆ, ಭಗವಂತನ ಆರಾಧನೆ, ಭಗವತ್ ಪ್ರಜ್ಞೆಯಿಂದ ಬದುಕುವುದು, ಅದೇ ಯಜ್ಞ. ಅಂಥ ಒಂದು ಬದುಕಿಗೆ ಬೇಕಾಗಿರತಕ್ಕಂಥ ವ್ಯವಸ್ಥೆಯನ್ನ ವರಾಹ ರೂಪದಿಂದ ಮಾಡಿದ. ಅದರಿಂದ ಅವನಿಗೆ ಯಜ್ಞವರಾಹ ಅಂತ ಹೆಸರು. ವರಾಹನಿಗೆ ಯಜ್ಞವರಾಹ ಅಂತ, ಅವನಿಗೆ 2 ಹೆಸರು ಹೇಳ್ತಾರೆ, ಯಜ್ಞವರಾಹ, ಶ್ವೇತವರಾಹ ಅಂತ. ಬಿಳಿ ಹಂದಿ ಅಂತ ಒಂದು ಹೆಸರು. ಅವನು ಶ್ವೇತವರ್ಣದಿಂದ ಕಾಣಿಸಿಕೊಂಡ ಅಂತ ಋಷಿಗಳು, ಅದಕ್ಕೋಸ್ಕರ ಅವನು ಶ್ವೇತವರಾಹ ಅಂತ ಕರೀತಾರೆ. ಇನ್ನೊಂದು ಹೆಸರು ಅವನಿಗೆ ಯಜ್ಞವರಾಹ ಅಂತ. ಅಂದ್ರೆ ಯಜ್ಞಕ್ಕೆ ಬೇಕಾದಂಥ ಸಲಕರಣೆಗಳು. ಇವನು ವರಾಹ ರೂಪದಿಂದ ಹುಟ್ಟಿದ್ದು ಕೂಡ ಹೇಗೆ? ಭೂಮಿ ಕುಸಿತಾ ಇದೆ, ಏನೋ ಅವ್ಯವಸ್ಥೆ ಆಗಿದೆ, ನನಗೇನು ಮಾಡೋದೋ ಗೊತ್ತಾಗುವುದಿಲ್ಲ ಅಂತ ಹೇಳಿದಂತೆ ಸ್ವಯಂಭೂಮನು. 2 ಬಾರಿ ಆಗಿದೆ ಅದು. ವೈವಸ್ವನಂತರೊಮ್ಮೆ ಸ್ವಯಂಭೂಮನ 2 ಸರ್ತಿ ಭೂಮಿ ಕುಸಿದಿದೆ. ಅದನ್ನೂ ಹೇಳ್ತಾನೆ ವೆಲುಕೋಸ್ಕಿ. ಅಂದ್ರೆ ಭೂಮಿ ತನ್ನ ಕಕ್ಷೆಯಿಂದ 2 ಬಾರಿ ಕಳಿಸಿಕೊಂಡಿದೆ ಅಂತ ವೆಲುಕೋಸ್ಕಿ ಬರೀತಾನೆ. ಮತ್ತು ಪುರಾಣಗಳಲ್ಲಿ 2 ಬಾರಿ ಅಂತ ಹೇಳ್ತಾರೆ. 2 ಬಾರಿ ವರಾಹ ಅವತಾರ ಆಗಿದೆ ಅಂತ. ಇದು ಬಹಳ ವಿಚಿತ್ರ. ಏನು ಈ ಕೋಇನ್ಸಿಡೆನ್ಸ್ ಅಂತ ಹೇಳೋಣವೇ, ಇಷ್ಟು ಕರಾರುವಾಕ. 2 ಬಾರಿ ವರಾಹ ಅವತಾರ ಆಗಿ ಭೂಮಿಯನ್ನ ಕಕ್ಷೆಯಲ್ಲಿ ಕೂಡಿಸಿದ್ದನ್ನ ಪುರಾಣ ಉಲ್ಲೇಖ ಮಾಡುತ್ತೆ. ವೆಲುಕೋಸ್ಕಿ ಹೇಳ್ತಾನೆ 2 ಬಾರಿ ಭೂಮಿ ಕಕ್ಷೆಯಿಂದ ಕಳಿಸಿಕೊಂಡಿದೆ ಅಂತ, ಆಫ್ಟರ್ ಕ್ರಿಯೇಷನ್, ಈ ಲಕ್ಷಾಂತರ ವರ್ಷಗಳಲ್ಲಿ. ಅದಿರಲಿ. ಹೀಗೆ ಸ್ವಯಂಭೂ ಮನೋ ಬಂದು ಬೊಬ್ಬೆ ಹಾಕಿದಂತೆ ಬ್ರಹ್ಮದೇವರ ಹತ್ರ, ನಾನು ಮನ್ವಂತರಾಧಿಪತಿ ಅಂತ ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದೀರಿ ನೀವು, ಸ್ವಯಂಭೂ ಮನು ಮನ್ವಂತರಕ್ಕೆ ನೀನು ಯಜಮಾನ ಅಂತ. ಅದು ಈ ಭೂಮಿಯಲ್ಲಿದ್ರೆ ಯಾವುದ್ರ ಯಜಮಾನ ನಾನು? ಭೂಮಿ ಕುಸಿದು ಹೋಗ್ತಾ ಇದೆ, ನಾಶವಾಗ್ತಾ ಇದೆ, ನಾನು ಯಾವುದನ್ನು ರಕ್ಷಣೆ ಮಾಡಬೇಕು? ನನಗೇನು ತೋಚ್ತಾ ಇಲ್ಲ ಅಂತ, ಇದು ಸರ್ವನಾಶ ಆಗ್ತಾ ಇದೆ ಅಂತ ಹೇಳಿದಾಗ ಬ್ರಹ್ಮದೇವರು ಧ್ಯಾನ ಮಾಡಿದ್ರಂತೆ. ಆಗ ಬ್ರಹ್ಮದೇವರ ಧ್ಯಾನದಿಂದ ಮೂಡಿ ಬಂದ ರೂಪ ಅದು. ಅಲ್ಲಿ ಹಾಗೆ ಅದು ಸೂಕರ ರೂಪಕ, ಪುಟ್ಟ ರೂಪದಿಂದ ಮೂಡಿ ಬಂದು ಆಮೇಲೆ ಇಡೀ ಭೂಮಿಯನ್ನು ಬ್ರಹ್ಮಾಂಡವನ್ನ ಹೊತ್ತು ನಿಲ್ಲುವ ಮಹಾರೂಪವಾಗಿ ಕಾಣಿಸಿಕೊಂಡದ್ದು. ಅದು ಮೊದಲು ಅಲ್ಪರೂಪವೇ ಅದು. ಹಾಗೆ ಧ್ಯಾನದಲ್ಲಿ ಕಾಣಿಸಿಕೊಂಡಾಗ ಸ್ವಯಂಭೂಮನು ಪ್ರಾರ್ಥಿಸಿದಂತೆ ಭೂಮಿಯನ್ನೇನೋ ಕಕ್ಷೆಯಲ್ಲಿ ನಿಲ್ಲಿಸಿದಿ ನೀನು, ಮುಂದೆ ಈ ಭೂಮಿಯಲ್ಲಿ ವ್ಯವಸ್ಥಿತವಾಗಿ ನಡೀಬೇಕಲ್ಲ ಯಜ್ಞಯಾಗಾದಿಗಳು, ಧರ್ಮ ಕರ್ಮಗಳು, ಅದಕ್ಕೆ ನೀನೇ ಅನುಗ್ರಹ ಮಾಡಬೇಕು ಅಂತ ದೇವತೆಗಳು ಸ್ವಯಂಭೂವನ್ನು ಪ್ರಾರ್ಥಿಸಿಕೊಂಡಾಗ ಈ ಹಂದಿ ಇದು ಬರೇ ಹಂದಿ ಅಲ್ಲ, ಇದು ಮುಳ್ಳು ಹಂದಿ, ಪಾರ್ಕ್ಯುಪೈನ್. ಬರೇ ಪಿಗ್ ಅಲ್ಲ, ಬರೇ ಬೋರ್ ಅಲ್ಲ, ಇಟ್ಸ್ ಪಾರ್ಕ್ಯುಪೈನ್. ಒಂದು ಸರ್ತಿ ಮೈಯನ್ನು ಝಾಡಿಸಿದ. ಅವನ ರೋಮಗಳಿಂದ ಯಜ್ಞಗಳಿಗೆ ಬೇಕಾಗಿರತಕ್ಕಂಥ ಸೊತ್ತುಗಳು, ದರ್ಭೆ ಇತ್ಯಾದಿಗಳು ಸೃಷ್ಟಿಯಾದವು ಅಂತ. ದರ್ಭೆ ಅನ್ನೋದು ವರಾಹನ ರೋಮ ಅಂತ ಅಂದ್ರು. ಅದಕ್ಕೋಸ್ಕರ ಶಾಸ್ತ್ರಕಾರರು ಭಗವಂತನ ಅಂಗಾಂಗಗಳಿಂದ ಯಜ್ಞಕ್ಕೆ ಬೇಕಾಗಿರತಕ್ಕಂಥ ಸೊತ್ತುಗಳು ಸೃಷ್ಟಿಯಾದವು. ಅದರಿಂದ ಯಜ್ಞವರಾಂಗ ಅಂದ್ರು. ಲೋಕ ವಿಧಾರಕ ಯಜ್ಞವರಾಂಗ, ಯಜ್ಞಗಳಿಗೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳನ್ನು ಸೃಷ್ಟಿ ಮಾಡಿದ ಶ್ರೇಷ್ಠವಾದ ಅಂಗವುಳ್ಳವ ನೀನು.
ಅಂದರೆ ಭೂಮಿಯನ್ನು ತನ್ನ ಕಕ್ಷೆಯಲ್ಲಿ ನಿಲ್ಲಿಸಿದ್ದಲ್ಲದೆ ಭೂಮಿಯಲ್ಲಿ ವ್ಯವಸ್ಥಿತವಾಗಿ ಜೀವನ ನಡೆಯುವಂತೆ ಜೀವನಕ್ಕೆ ಒಂದು ರೂಪರೇಷೆ ಕೊಟ್ಟು ಅದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ತನ್ನ ಅಂಗಾಂಗಗಳಿಂದ ಸೃಷ್ಟಿ ಮಾಡಿ ಕೊಟ್ಟ ಯಜ್ಞವರಾಂಗ. ಆಮೇಲೆ ಯಜ್ಞ, ನೀನು ಯಜ್ಞ, ನೀನು ವರಾಂಗ, ನಿನ್ನ ಒಂದೊಂದು ಅಂಗವೂ ಕೂಡ ಶ್ರೇಷ್ಠ ಜ್ಞಾನಾನಂದಮಯ. ಮತ್ತು ನೀನು ಸ್ವಯಂ ಯಜ್ಞ ಅಂದರೆ ಎಲ್ಲ ಯಜ್ಞಗಳಿಂದ ಆರಾಧ್ಯನಾದವ. ಅಂಥ ಸೂಕರ ರೂಪಕ ನಿನಗೆ ನಮಸ್ಕಾರ. ಇಲ್ಲಿ ಎಲ್ಲ ನಮಸ್ಕಾರ ಏನಿಲ್ಲ, ಬರೇ ಸಂಬೋಧನೆ ಇರೋದು. ಒಂದೇ ಅಂತ ಒಂದು ಕಡೆ ಹೇಳಿಬಿಟ್ಟಿದ್ದಾರೆ, ಒಂದೇ ಸರತಿ, ಅದೇ ಒಂದೇ ಎಲ್ಲ ಕಡೆ ಅನ್ವಯ ಮಾಡಿಕೊಂಡ್ರೆ ಸರಿ. ದೇವ ನೃಸಿಂಹ ಹಿರಣ್ಯಕ ಶತ್ರೋ ಸರ್ವಭಯಾಂತಕ ದೈವತ ಬಂಧೋ. ದೇವ ನೃಸಿಂಹ ಹಿರಣ್ಯಕ ಶತ್ರೋ. ಆಮೇಲೆ 4ನೇ ಅವತಾರ ನೃಸಿಂಹ. ಇಲ್ಲಿ ನೃಸಿಂಹಕ ಅಂತ ಹೇಳಲಿಲ್ಲ ಅವರು, ಯಾಕೆಂದ್ರೆ ನೃಸಿಂಹ ಅನ್ನೋದೇ ಒಂದು ವಿಚಿತ್ರವಾದ ಶಬ್ದ. ನೃಸಿಂಹ ಅಂದ್ರೆ ಕೆಳಗೆ ನರ, ಮೇಲೆ ಸಿಂಹ ಇರುವವನು ಅಂತ. ಹೌದು, ನೃ ಅಂದ್ರೆ ನರರು ಅಂದ್ರೆ ಜೀವಜಾತ. ಆ ಜೀವಜಾತಗಳಿಗೆಲ್ಲ ಇವನು ಸಿಂಹ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಆದ್ರಿಂದ ಮತ್ತೆ ಪುನಃ ನೀನು ಆನಂದ ರೂಪ, ನರರ ಹಾಗಲ್ಲ, ನೀನು ನರಸಿಂಹ. ಪುರುಷ ಸಿಂಹ ಅಂದ್ರೆ ಪುರುಷ ಶ್ರೇಷ್ಠ ಅಂತ ಅರ್ಥ. ಹಾಗೆಯೇ ನೀನು ನರಸಿಂಹ ಅಂದ್ರೆ ಪುರುಷ ಸಿಂಹ, ಪುರುಷೋತ್ತಮ. ನೀನು ಬರೇ ಪುರುಷ ಅಲ್ಲ, ಪುರುಷೋತ್ತಮ. ನೀನು ನರಸಿಂಹ. ಅಷ್ಟೇ ಅಲ್ಲ, ಸಿಂಹ ಅಂತಂದ್ರೆ, ಸಿಂಹಕ್ಕೆ ಸಿಂಹ ಅಂತ ಯಾಕೆ ಹೆಸರು ಯಾರಿಗೊತ್ತು? ಡಿಕ್ಷನರಿಯಲ್ಲಿ ಉಂಟು, ನಾವು ಓದ್ದೇವೆ ಅಷ್ಟೇ, ನಮಗೇನು ಗೊತ್ತು? ಡಿಕ್ಷನರಿ ಬರೆದವ್ರ ಹತ್ರ ಕೇಳ್ರಿ. ಸಿಂಹ ಅಂತ ಅನ್ನುವ ಶಬ್ದದ ರೂಟ್ ಏನು? ಶಿಹಿ ಅಂತ. ಶಿಹಿ, ಸಿಹಿ ಅಲ್ಲ, ಶಿಹಿ. ಶಿಹಿ ಹಿಂಸಾಯ ಅಂತ ಧಾತು. ಅದರಿಂದ ಸಿಂಹತಿ ಅಂದರೆ ಹಿಂಸೆ ಮಾಡತಕ್ಕಂಥ ಪ್ರಾಣಿ ಅಂತ, ಅದಕ್ಕೋಸ್ಕರ ಸಿಂಹ ಅಂತ ಕರೆದರು. ನೀನು ನೃನ್ನ ಹಿನಸ್ತಿ ಸಿಂಹತಿ. ಪ್ರಳಯ ಕಾಲದಲ್ಲಿ ನರಸಿಂಹ ಅನ್ನೋದು ಪ್ರಳಯ ಕಾಲದ ಸಂಹಾರ ಶಕ್ತಿ ಅದು. ಅದರಿಂದ ಸಿಂಹತಿ ಅಂದರೆ ಸಂಹರತಿ ಅಂತ ಅರ್ಥ. ಸಮಸ್ತ ಜೀವಜಾತವನ್ನು ಸಂಹಾರ ಮಾಡತಕ್ಕವ ಅಂಥ ನೀನು ದೇವ ನೃಸಿಂಹ. ದೇವ ಅಂತಂದ್ರು ಕಾ ಹಾಕಲಿಲ್ಲ. ದೇವ ಅಂದ್ರೆ ಏನು? ದೇವ ಅಂದ್ರೆ ಆನಂದಮಯ, ದೇವ ಅಂದ್ರೆ ಜ್ಞಾನಮಯ, ದೇವ ಅಂದ್ರೆ ಪ್ರಕಾಶಮಯ. ಜ್ಞಾನಾನಂದ ಪ್ರಕಾಶಗಳಿಂದ ಬೆಳಗತಕ್ಕಂಥ ಭಗವಂತನೇ ನೀನು ನರಸಿಂಹ ಆಗಿ ಬಂದೆ. ನೀನು ಜ್ಞಾನಾನಂದದ ಪ್ರಕಾಶ ಅಂತ ಗೊತ್ತಾಗೋಯ್ತು. ಯಾಕೆಂದ್ರೆ ನೀನು ಪಂಚಭೌತಿಕ ಶರೀರ ತೊಟ್ಟು ಬಂದದ್ದಲ್ಲ, ಬಂದಿದ್ರೆ ತಾಯಿ ಹೊಟ್ಟೆಯಿಂದ ಬರ್ತಿದ್ದಿ. ನೀನು ಕಂಬದಿಂದ ಬಂದಿ, ಮತ್ತೆ ಏನು ನಮ್ಗೆ ಗೊತ್ತಾಗೋಯ್ತು ನೀನು ದೇವ ಅಂತ. ನೀನು ತಾಯಿಯ ಹೊಟ್ಟೆಯಿಂದ ಹುಟ್ಟಿ ಬರಬೇಕಾದ ಪಂಚಭೌತಿಕ ದೇಹದಿಂದಲೇ ಬರಬೇಕಾದ ಅನಿವಾರ್ಯತೆ ಇರುವವನಲ್ಲ ನೀನು ಅಂತ ಗೊತ್ತಾಯ್ತು ನಮಗೆ. ದೇವ ನೃಸಿಂಹ ಯಾಕೆ ಬಂದಿ? ಅಲ್ಲಿ ದಾನವ ಶತ್ರು ಅಂತಂದ್ರು. ಆ ದಾನವನನ್ನು ಒಬ್ಬನ ಹೆಸರಲ್ಲಿ ಹೇಳಿದ್ರು, ಹಿರಣ್ಯಕ ಶತ್ರು ಅಂದ್ರು. ಹಿರಣ್ಯಕ, ಹಿರಣ್ಯ ಅಂತ ಹೇಳ್ತಾರೆ. ಹಿರಣ್ಯ ಅಂದ್ರೆ ಇಬ್ಬರಿಗೂ ಅನ್ನೋ ಹಾಗೆ. ಹಿರಣ್ಯಾಕ್ಷನೂ ಹಿರಣ್ಯ, ಹಿರಣ್ಯ ಕಶಿಪೂ ಹಿರಣ್ಯ. ಇಬ್ಬರಲ್ಲೂ ಕಾಮನ್ ಫ್ಯಾಕ್ಟ್ರು ಚಿನ್ನ. ಒಬ್ಬನು ಚಿನ್ನದ ಮೇಲೆ ಕಣ್ಣು, ಇವನೊಬ್ಬ ಚಿನ್ನದ ತಲೆದೆಂಬಿನ ಅಡಿಯಲ್ಲಿ ಇಟ್ಟವ. ಅಂತೂ ಚಿನ್ನ ಅನ್ನೋದು ಕಾಮನ್. ಹಿರಣ್ಯ ಅಂತ ಅವರ ಹೆಸರು ಅಂದ್ರು. ಮತ್ತೆ ಒಂದು ಕ ಅಂತ ಸೇರಿಸಿದ್ರು. ಕ ಅನ್ನೋದಕ್ಕೆ ಒಂದು ಹಿಂದೆ ಏನರ್ಥ ಹೇಳಿದೆ ನಾನು? ಅಲ್ಪ ಅಂತ. ಇಲ್ಲಿ ಅಲ್ಪ ಅಂತ ಒಂದೇ ಅರ್ಥ ಅಲ್ಲ. ಕ ಅಂತಂದ್ರೆ ಕುತ್ಸಿತ ಅಂತ ಅರ್ಥ ಇದೆ. ಅಂದ್ರೆ ಕುತ್ಸಿತನಾದ, ನೀಚನಾದ ಹಿರಣ್ಯಕ. ಹಿರಣ್ಯಕ ಅಂದ್ರೆ ಕುತ್ಸಿತನಾದ ಹಿರಣ್ಯ. ಆ ಬಹಳ ನೀಚನಾಗಿರತಕ್ಕಂಥ ಹಿರಣ್ಯಕಶಿಪುವನ್ನ ಶಾತನ ಮಾಡೋದಕ್ಕೋಸ್ಕರ, ಶತ್ರು ಅಂದ್ರೆ ಅವನನ್ನ ನಾಶ ಮಾಡೋದಕ್ಕೋಸ್ಕರ ಬಂದವ. ಹೌದು, ಹಿರಣ್ಯಕಶಿಪುವನ್ನು ನಾಶ ಮಾಡೋದು ಯಾಕೆ? ಅವನೇನು ಮಾಡಿದ್ದಾನೆ? ನಿನ್ನ ಗಂಟು ತಿಂದಿದ್ದಾನೇನೋ? ಅಥವಾ ನೀನೇ ಸೃಷ್ಟಿ ಮಾಡಿದ್ದು? ಹಿರಣ್ಯಾಕ್ಷ ಹಿರಣ್ಯಕಶಿಪುನು ನಿನ್ನ ಸಂತಾನವೇ. ಅವನು ಯಾಕೆ ನಿನ್ನ ನಾಶ ಮಾಡಬೇಕು ಅಂದ್ರೆ ಸರ್ವ ಭಯ ಅಂತಕ ದೈವತ ಬಂಧೋ. ನೀನು ಹೌದಪ್ಪ, ನಿನಗೆ ಶತ್ರುಗಳು ಅಂತಿದ್ದಾರೆ, ನಿಮ್ಮ ಪೈಕಿಯವರು ಅಂತ ಕೆಲವರಿದ್ದಾರೆ. ಪೈಕಿಯವರಿಗೋಸ್ಕರ ಶತ್ರುಗಳನ್ನು ನಾಶ ಮಾಡು. ನಿನ್ನ ಪೈಕಿಯವರಿದ್ದಾರೆ, ನಿನ್ನ ಬಂಧುಗಳನ್ನು ಉದ್ಧಾರ ಮಾಡೋದಕ್ಕೋಸ್ಕರ ನಿನ್ನ ಆಗದಿದ್ದವರನ್ನು ಕೊಂದಿ. ಯಾರು ಬಂಧುಗಳು? ದೈವತ ಬಂಧೋ. ದೇವತೆಗಳು ನಿನಗೆ ಬಹಳ ಬಂಧುಗಳು. ದೇವತೆಗಳ ಮೇಲೆ ಪ್ರೀತಿ ನಿನಗೆ. ಯಾಕೆಂದ್ರೆ ಅವರು ಜ್ಞಾನ ಮಾರ್ಗದಲ್ಲಿ ಇರುವವರು. ಜ್ಞಾನವನ್ನು ಪ್ರೀತಿಸ್ತಿ, ಅದರಿಂದ ದೇವತೆಗಳನ್ನು ಪ್ರೀತಿಸಿದಿ. ದೇವತೆಗಳ ಪದವಿಗೆ ತೊಂದರೆ ಮಾಡಿದವ, ಅದಕ್ಕೆ ಅವನನ್ನು ವಿರೋಧಿಸಿದಿ, ಅವನನ್ನು ನಿಗ್ರಹ ಮಾಡಿದೆ, ದೇವತೆಗಳಿಗೆ ಸ್ವರ್ಗ ರಾಜ್ಯವನ್ನು ಕೊಟ್ಟೆ. ಅಷ್ಟೇ ಅಲ್ಲ ಕಾರಣ. ಹಿರಣ್ಯಾಕ್ಷನನ್ನು ಯಾಕೆ ಕೊಂದದ್ದು ಅಂದ್ರೆ ಹಿರಣ್ಯಾಕ್ಷನನ್ನು ಹಿರಣ್ಯಕಶಿಪುವನ್ನು ಕೊಂದದ್ದಲ್ಲ, ಮತ್ತೆ ಲೋಕದ ಭಯವನ್ನು ಕೊಂದದ್ದು. ಅವರು ಇಡೀ ಲೋಕಕ್ಕೆ ಭಯಾನಕರಾಗಿದ್ದರು. ಲೋಕಕ್ಕೆ ಭಯ ಭರಿಸುವಂತಹ ಪ್ರಾಣಿಗಳಾಗಿ ಎಲ್ಲರಿಗೂ ಒಂದು ಭಯಾನಕವಾದ ವಸ್ತು. ಹಿರಣ್ಯಕಶಿಪು ಅಂತ ಹೆದರು ಹೇಳಿದ್ರೆ ನಡುಗುವವರು ಜನ ಅಷ್ಟೇ ಅಲ್ಲ, ದೇವತೆಗಳು ಕೂಡ. ಇಡೀ ಪ್ರಪಂಚಕ್ಕೆ ಭಯಾನಕರಾಗಿರ್ತಕ್ಕಂಥವರು, ಪ್ರಪಂಚಕ್ಕೆ ಕಂಟಕರಾಗಿದ್ದವರು. ಅದರಿಂದ ಪ್ರಪಂಚ ಉಳಿಬೇಕು ಅಂತ ನೀನು ಅವರನ್ನು ಕೊಂದಿ.
ಸರ್ವ ಭಯಾಂತಕ, ಅವನು ಒಬ್ಬನನ್ನು ಕೊಂದದ್ರಿಂದ ಎಲ್ಲರ ಭಯವನ್ನು ಪರಿಹರಿಸಿದೆ, ಎಲ್ಲರೂ ನಿರ್ಭಯವಾಗಿ ಬದುಕುವಂತೆ ಮಾಡಿದೆ, ಎಲ್ಲ ಜನರ ಎಲ್ಲ ಸಜ್ಜನರ ಭಯವನ್ನು ಪರಿಹರಿಸಿದೆ, ದೇವತೆಗಳ ಭಯವನ್ನು ಪರಿಹರಿಸಿ ದೇವತೆಗಳಿಗೆ ಆಪ್ತನಾಗಿ ನಿಂತಿ ನೀನು ಸರ್ವ ಭಯಾಂತಕ. ಇಲ್ಲಿ ಇನ್ನೊಂದು ರೀತಿ ತಾಡ್ವಾಲೆಯಲ್ಲಿ ಸರ್ವ ಭಯಾಂತಕ ಅನ್ನೋಲ್ಲಿ ಬೇರೆ ಪಾಠ ಇದೆ, ಸರ್ವಾಭಯಾಂತಕ ಇದೆ. ಅದು ಅರ್ಥ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತಲ್ಲ, ಪ್ರಾಯ ಬರೆಯುವಾಗ ಕೈತಪ್ಪಿನಿಂದ ದೀರ್ಘ ಬಂದಿರಬೇಕು. ಸರ್ವ ಅಭಯಾಂತಕ ಅಂತಂದ್ರೆ ಸರ್ವಾಭಯ, ಎಲ್ಲರಿಗೂ ಅಭಯ ಕೊಟ್ಟವ, ಮತ್ತು ಅಂತಕ ಎಲ್ಲರನ್ನು ಸಂಹಾರ ಮಾಡುವ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಆದರೆ ಹಾಗೆ ಇರ್ಲಿಕ್ಕಿಲ್ಲ. ಕಾರಣ ಏನು ಅಂದ್ರೆ ಅದು ಅಗತ್ಯ ಇಲ್ಲ. ಎಲ್ಲರ ಭಯನಾಶನ ಅನ್ನೋದು ಅಲ್ಲಿ ಸ್ತೋತ್ರದಲ್ಲಿ ಹೇಳಬೇಕಾದ್ದು. ಸರ್ವ ಭಯಾಂತಕ, ಹಿರಣ್ಯಕಶಿಪುವನ್ನು ಕೊಂದು ಜಗತ್ತಿನ ಭಯವನ್ನು ಪರಿಹರಿಸಿದೆ ಅಂತ ಅಲ್ಲಿ ಹೇಳಬೇಕಾದ್ದು. ಆ ಮಾತೇ ಇರಬಹುದು, ಅಷ್ಟೇ ಅಲ್ಲ, ನಮಗೆ ಮಾತ್ರೆಯ ಲೆಕ್ಕದಲ್ಲೂ ಸರ್ವ ಭಯಾಂತಕ ದೈವತ ಬಂಧೋ ಸರ್ವ ಭಯಾಂತಕ, ನಾಲ್ಕು ಮಾತ್ರೆ, ಸರ್ವಾಭ ಅಂದ್ರೆ 5 ಮಾತ್ರೆ ಆಗುತ್ತದೆ. ಅದರಿಂದ ಮಾತ್ರೆಯ ದೃಷ್ಟಿಯಿಂದಲೂ ಛಂದಸ್ಸಿನ ನಡೆಯ ದೃಷ್ಟಿಯಿಂದಲೂ ಸರ್ವ ಭಯಾಂತಕ ದೈವತ ಬಂಧೋ ಅನ್ನೋದು ಸರಿಯಾಗತ್ತೆ. ಸರ್ವಾಭಯಾಂತಕ ದೈವತ ಬಂಧೋ ಅನ್ನೋದು ಮಾತ್ರೆಯ ದೃಷ್ಟಿಯಿಂದಲೂ ಅಷ್ಟು ಸರಿಯಾಗೋದಿಲ್ಲ. ಮಾತ್ರೆ ಹೆಚ್ಚು ಕಮ್ಮಿ ಇದ್ರೂ ಹಾಡ್ಲಿಕ್ಕೆ ಬರುತ್ತೆ, ಅದು ಬೇರೆ ಮಾತು. ಆದರೆ ಆಚಾರ್ಯರು ಸರಿಯಾಗಿ ಮಾತ್ರೆಗಳಿಗೆ ಹೊಂದಿಸಿ ಇಲ್ಲಿ ಬರೆದದ್ದು ನೋಡಿದರೆ, ಇಲ್ಲಿದ್ರೆ ಇಲ್ಲಿ ಇಂದಿವರೋದರ ದಳನೇನ ಬರೀವತ್ತು ಇಲ್ಲ, ಇಂದಿವರೋದರ ಅಂತ ಬರೆದಿದ್ದಾರೆ. ಮಾತ್ರೆಗಳ ಬಗ್ಗೆ ಬಹಳ ಗಮನ ಇಟ್ಟು ರಚನೆ ಮಾಡಿದ್ದಾರೆ. ಅದರಿಂದ ಸರ್ವಭಯಾಂತಕ ಅನ್ನುವ ಪಾಠವೇ ಸರಿ ಇರಬಹುದು. ಆ ದೀರ್ಘ ಕೈತಪ್ಪಿ ಬಿದ್ದಿರಬಹುದು ತಾಡವಾಲೆ ಪುಸ್ತಕದಲ್ಲಿ ಅಂತ ನನಗೆ ಅನ್ನಿಸ್ತದೆ. ಆಮೇಲೆ ವಾಮನ ವಾಮನ ಮಾನವವೇಷ ದೈತ್ಯಕುಲಾಂತಕ ಕಾರಣಭೂತ, ದೈತ್ಯವರಾಂತಕ ಕಾರಣ ರೂಪ ಅಂತ ಈಗದ ಪಾಠ, ಇದು ಹಳೆ ಪಾಠ. ದೈತ್ಯಕುಲಾಂತಕ ಕಾರಣಭೂತ ಅಂತ. ವಾಮನ ವಾಮನ ಮಾನವವೇಷ, ಅನಂತರ ಬಂದ 5ನೇ ಅವತಾರ. ಈ 5 ಅವತಾರಗಳದ್ದು ಒಂದು ಗತಿ, ಆ ನಂತರದ 5 ಅವತಾರಗಳದ್ದು ಬೇರೆ ನಡೆ. ಯಾಕೆಂದ್ರೆ ಈ 5 ಅವತಾರಗಳು ಇವು ಪ್ರಪಂಚದಲ್ಲಿ ಇರತಕ್ಕ ಜನರ ಕಣ್ಣಿಗೆ ಕಾಣಿಸಿದ ಅವತಾರಗಳಲ್ಲ. ಅನಂತರದ ಅವತಾರಗಳು ಇದು ಭೂಮಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕಣ್ಣಾರೆ ಕಂಡ ಅವತಾರಗಳು. ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲಿ. ಅಂದ್ರೆ ಈ 5 ಒಂದು ಥರ. ಇವು ಜ್ಞಾನಿಗಳ ಧ್ಯಾನದಲ್ಲಿ ಗೋಚರವಾದ ರೂಪಗಳು. ಇವು ಇಲ್ಲಿ ಭೂಮಿಯಲ್ಲಿ ಯಾರೂ ಕಂಡದ್ದಿಲ್ಲ ಈ ರೂಪಗಳನ್ನು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ. ಅದು ದೇವತೆಗಳ ದೃಷ್ಟಿಗೆ ಗೋಚರವಾದ ರೂಪ. ಇನ್ನು ಮುಂದಿನದ್ದು ಮನುಷ್ಯ ದೃಷ್ಟಿಗೆ ಗೋಚರವಾಗುವ ರೂಪಗಳು. ಅದರಿಂದ ಇಲ್ಲಿ ತರಕದ್ದು ಒಂದು ಘಟ್ಟ. 5 5 5 + 5, ಈ 5 ದಿವ್ಯ, ಈ 5 ಮಾನುಷ. ವಾಮನ ವಾಮನ, ಓ ವಾಮನನೇ, ಓ ವಾಮನನೇ. ಎಂಥ ವಾಮನ ಅವನು? ಮಾನವ ವೇಷ, ಮಾನವಕನ ವೇಷ. ಪುಟ್ಟ ಮಗುವಿನ, ಪುಟ್ಟ ಬ್ರಹ್ಮಚಾರಿ ಬೊಟುವಿನ ವೇಷವನ್ನು ತೊಟ್ಟು ಬಂದ ವಾಮನನೇ. 2 ಸರ್ತಿ ಕರೆತಾರೆ ವಾಮನ ವಾಮನ ಅಂತ. ಯಾಕಂದ್ರೆ ಆ ಶಬ್ದಕ್ಕೆ 2 ಅರ್ಥ ಇದೆ. ಒಂದು, ವಾಮನ ಅಂದ್ರೆ ಕುಳ್ಳ ಅಂತ, ಚಿಕ್ಕ ಹುಡುಗ, ಕುಳ್ಳ ಹುಡುಗ, ಮುದ್ದು ಮುದ್ದಾದ ಪುಟ್ಟ ಹುಡುಗ. ಓ ವಾಮನನೇ, ಪುಟ್ಟ ಮಗುವಾಗಿ ಕುಳ್ಳನಾದ ಒಟುವಾಗಿ ಬಂದವನೇ ಅಂತ ಒಂದು ಅರ್ಥ. ಮತ್ತೊಂದು ವಾಮನ ಅಂತಂದ್ರೆ, ವಾಮನ ರೂಪ ನಮ್ಮ ಕಣ್ಣಿನಲ್ಲಿ ಇದೆ. ಆ ರೂಪ ಪ್ರತಿಯೊಬ್ಬನ ಕಣ್ಣಿನಲ್ಲಿ. ನಾನು ಮೊನ್ನೆ ಆ ವಿಷಯ ಹೇಳಿದ್ದೆ. ನಾನು ಮನುಷ್ಯನ ಸೌಂದರ್ಯದ ಸೆಂಟರ್ ಕಣ್ಣು. ಆ ಕಣ್ಣನ್ನು ನೀವು ಸ್ಟ್ರಿಪ್ ಹಾಕಿಬಿಟ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವವೇ ಗೊತ್ತಾಗೋದಿಲ್ಲ. ಅದನ್ನು ಇಡೀ ವ್ಯಕ್ತಿಯ ವ್ಯಕ್ತಿತ್ವದ ಚೆಲುವು ಅಥವಾ ಅದರ ಕೇಂದ್ರ ಬಿಂದು ಕಣ್ಣು. ಯಾಕೆ ಅಂದರೆ ಕಣ್ಣಿನಲ್ಲಿ ವಾಮನ ಇದ್ದಾನೆ. ಅಂದರೆ ವಾಮನ ಇದ್ರೆ ಅದೇನು, ಇಲ್ಲಿ ಬೇರೆ ದೇಹದಲ್ಲಿ ಭಗವಂತ ರೂಪಗಳು ಎಲ್ಲ ಭಾಗದಲ್ಲಿ ಇದೆ. ಭಗವಂತ ಅಲ್ಲಿ ಮಾತಾಡೋದು ಅಲ್ಲ, ವಾಮನನಾಗಿ ಅಲ್ಲಿ ಇದ್ದಾನೆ ಅಂತ. ವಾಮನ ಅಂದ್ರೆ ಏನು ಗೊತ್ತಾ? ವಾಮಂ ನಯತೀತಿ ವಾಮನ. ವಾಮ ಅಂದ್ರೆ ಬ್ಯೂಟಿ ಅಂತ ಅರ್ಥ. ಸಂಸ್ಕೃತ ಸೌಂದರ್ಯ, ಸೌಂದರ್ಯದ ನಿಯಾಮಕನಾಗಿ. ಅದರ ವಾಮನ ಅಂದ್ರೆ ಸೌಂದರ್ಯದ ದೇಹದ ಚೆಲುವಿನ ನಿಯಾಮಕ ಶಕ್ತಿ. ಸೌಂದರ್ಯ ನಿಯಾಮಕನಾಗಿ ಕಣ್ಣಿನಲ್ಲಿದ್ದಾನೆ. ಆದ್ರಿಂದ ದೇಹದ ಸೌಂದರ್ಯದ ಕೇಂದ್ರ ಬಿಂದು ಕಣ್ಣಾಯಿತು ಅಂತ. ಆಗ ವಾಮನ ಅಂದ್ರೆ ಸೌಂದರ್ಯ. ಭಾಮನ ವಾಮನ ಅಂತ 2 ಶಬ್ದ ಬಳಸ್ತಾರೆ. ನೀನು ಭಾಮನ, ಏಷ ವಾಮನಿಹಿ, ಏಷ ಭಾಮನಿಹಿ ಅಂತ ಉಪನಿಷತ್ನಲ್ಲಿ ಬರುತ್ತೆ. ಕಣ್ಣಿನಲ್ಲಿ ನೀನು ಭಾಮನನಾಗಿ ಇದ್ದಿ, ಕಣ್ಣಿನಲ್ಲಿ ನೀನು ವಾಮನನಾಗಿ ಇದ್ದಿ ಅಂತ. ಭಾಮ ಅಂತಂದ್ರೂ ಸೌಂದರ್ಯ, ವಾಮ ಅಂದ್ರೂ ಸೌಂದರ್ಯವೇ. ಆದರೆ ಅದ್ರ ಸ್ವಲ್ಪ ವ್ಯತ್ಯಾಸ ಇದೆ. ಭಾಮ ಅಂದ್ರೆ ಪುರುಷನ ವ್ಯಕ್ತಿತ್ವದ ಚೆಲುವು, ವಾಮ ಅಂದ್ರೆ ಹೆಣ್ಣಿನ ವ್ಯಕ್ತಿತ್ವದ ಚೆಲುವು. ಅದು ಒಂದೇ ರೀತಿಯಲ್ಲ. ಹೆಣ್ಣಿನ ಹಾಗೆ ಒಬ್ಬ ಗಂಡಸಿದ್ರೆ ಅವನು ಚಂದ ಅಂತ ಯಾರು ಹೇಳೋದಿಲ್ಲ.
ಸ್ತ್ರೀ ವೇಷಕ್ಕೆ ಲಾಯಕು ಅಂತ ಹೇಳ್ತಾರೆ ಅಷ್ಟೇ. ಅವನು ಹೆಣ್ಣಿನ ಹಾಗೆ ಇದ್ರೆ, ಗಂಡಸು ಗಂಡಸರಾಗೆ ಇರಬೇಕು ಹೊತ್ತು ಹೆಂಗಸರ ಹಾಗಿದ್ರೆ ಅದು ಚಂದ ಅಂತ ಯಾರು ಹೇಳೋದಿಲ್ಲ. ಹಾಗೆಯೇ ಹೆಂಗಸು ಗಂಡಸರ ಹಾಗಿದ್ರೆ ಚಂದ ಆಗುವುದಿಲ್ಲ. ಅದು ಆ ಚಂದವೇ ಬೇರೆ. ಅದು ಗಂಡಸರ ಚೆಲುವೆ ಬೇರೆ, ಹೆಂಗಸರ ಚೆಲುವೆ ಬೇರೆ. ಗಂಡಸರಾಗಿ ಹೆಂಗಸರಿದ್ರೆ ಅದು ಚೆಲುವಲ್ಲ, ಹೆಂಗಸರಾಗಿ ಗಂಡಸರು ಚೆಲುವಲ್ಲ. ಹೆಂಗಸರ ಹಾಗೆ ಹೆಂಗಸರಿದ್ರೆ ಚಂದ, ಗಂಡಸರ ಹಾಗೆ ಗಂಡಸರಿದ್ರೆ ಚಂದ. ಅದು ಎರಡೂ ಚಂದವೇ. ಅದು ಚಂದ ಬೇರೆ ಬೇರೆ ಮಾತ್ರ. ಒಂದೇ ಚಂದ ಎರಡು ಕಡೆಯಲ್ಲೂ ನೀವು ನೋಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಒಂದು ವಾಮ ಒಂದು ಭಾಮ ಅಂತ ಸಂಸದ ಹೇಳು. ಹೆಣ್ಣಿನ ಚೆಲುವಿಗೆ ಅಂದ್ರೆ ಆ ಚಾರ್ಮ್, ಇದ್ರಲ್ಲಿ ಸ್ವಲ್ಪ ವಿಗರ್ ಇದೆ, ಅಂದ್ರೆ ಚಾರ್ಮ್ ಹೆಚ್ಚು, ಇದ್ರಲ್ಲಿ ವಿಗರ್ ಹೆಚ್ಚು. ಅಂದ್ರೆ ಆ ಚಾರ್ಮಿನ ಆಸ್ಪೆಕ್ಟ್ ಹೆಚ್ಚಾದ ಅದನ್ನು ವಾಮ ಅಂತಾರೆ. ವಿಗರ್ ಪೌರುಷದ ಆಸ್ಪೆಕ್ಟ್ ಹೆಚ್ಚಾದಾಗ ಅದಕ್ಕೆ ಭಾಮ ಅಂತಾರೆ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಇದೆ. ಏನು ಅಂದ್ರೆ, ಭೀಮಸೇನ ಅರ್ಜುನ ಅವರು ಚಂದ ಇದ್ರು. ಆದರೆ ಎಲ್ಲರೂ ಚಂದ ಚಂದ ಅಂತ ಕಂಡ್ಬಿಟ್ಟು ನೋಡೋದು ನಕುಲನಂತೆ. ನಕುಲ ಚಂದ ಅಂತ, ಅವನು ಸೌಂದರ್ಯದ ಪ್ರತಿಮೂರ್ತಿ. ನಕುಲ ತುಂಬಾ ಚಂದ. ಭೀಮಸೇನ ಅರ್ಜುನರು ನಕುಲ ಒಟ್ಟಿಗೆ ಹೋದ ನಕುಲನ್ನೇ ನೋಡೋರಂತೆ. ನಕುಲ ಕಾಡಿಗೆ ಹೋಗುವಾಗ ಇವರು 5 ಜನ ಜೂಜಿನಲ್ಲಿ ಸೋತು, ದ್ಯೂತದಲ್ಲಿ ಸೋತು ಕಾಡಿಗೆ ಹೋಗುವಾಗ ನಕುಲ ಮುಖ ಮುಚ್ಚಿಕೊಂಡು ಹೋದ ಅಂತ ಹೇಳ್ತಾರೆ. ಮುಖ ಮುಚ್ಚಿಕೊಂಡು ಹೋದ ಯಾಕೆ ಅಂದ್ರೆ, ನನ್ನನ್ನು ನೋಡಿ ಹುಡುಗಿಯರು ಮರಳಾಗದೇ ಇರಲಿ ಅಂತ ಮುಖ ಮುಚ್ಚಿಕೊಂಡು ಹೋದ. ಅಷ್ಟು ಚಂದ ಅವನು. ಅವಾಗ ಹೋಗುವಾಗ ದಾರಿಯಲ್ಲೆಲ್ಲ ಹುಡುಗಿಯರು ಕೊಂಡು ಮರಳಾಗೋದು ಬೇಡ ಅಂತ ಮುಖ ಮುಚ್ಚಿಕೊಂಡು ಹೋದ ಅಂತ ಅನ್ನುವಂಥ ರೀತಿಯಲ್ಲಿ ಭಾರತದಲ್ಲಿ ಹೇಳ್ತಾರೆ. ತುಂಬಾ ಚಂದ ಅವನಂತ, ಮೈಯೆಲ್ಲ ಮುಚ್ಚಿಕೊಂಡು ಹೋದ ಅಂತ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಹಾಗಾದ್ರೆ ಭೀಮ ಅರ್ಜುನ ಚಂದ ಇರ್ಲಿಲ್ಲೇನು? ಧರ್ಮರಾಜ ಭೀಮ ಅರ್ಜುನ ಎಲ್ಲ ಅಗ್ಲಿ ಪರ್ಸನಾಲಿಟೀಸ್ ಇದ್ರು, ಇವನು ಬಹಳ ಚಾರ್ಮ್ ಆಗಿದ್ದು. ಅಂದ್ರೆ ಹಾಗಲ್ಲ. ಆಚಾರ್ಯ ತಮಾಷೆ ಮಾಡ್ತಾರೆ. ಈ ಜನರಿಗೆ ಸೌಂದರ್ಯ ಅಂದ್ರೆ ಏನು ಅಂತ ಗೊತ್ತಿಲ್ರಿ ಅಂತಾರೆ ಆಚಾರ್ಯ ತಾತ್ಪರ್ಯದಲ್ಲಿ. ಸುಪಲ್ಲವಾಕಾರ ತನು ಹಿ ಕೋಮಲಃ ಪ್ರಾಯೋಜನ ಈ ಪ್ರೋಚ್ಯತೆ ರೂಪಶಾಲಿ. ಇದು ಆಚಾರ್ಯ ಹೇಳಿದ್ರು. ಹುಡುಗಿಯರಾಗಿದ್ರೆ ಚಂದ ಅಂತಾರೆ, ಹುಡುಗರಾಗಿದ್ರೆ ಅಲ್ಲ. ಸುಪಲ್ಲವಾಗಿ ಒಳ್ಳೆ ಚಿಗುರೆಲೆ ಹಾಗೆ ನುಣುಪಾದ ಮೈ, ಕೋಮಲವಾದಂತಹ ದೇಹ ಇದ್ರೆ ಏನ್ ಚಂದ ಇದ್ದಾನೆ ಹುಡುಗ ಅಂತಾರೆ ಜನ. ಹಾಗಿದ್ದ ಅವನು, ಅದಕ್ಕೋಸ್ಕರ ಚಂದ ಅಂತ ಹೇಳಿ. ಇವರು ಹಾಗಲ್ಲ, ಒಳ್ಳೆ ಪೌರುಷದ ಗಟ್ಟಿಮುಟ್ಟಾದ ದೇಹ. ಅದಕ್ಕಿಂತ ಈ ನುಣುಪಾಗಿ ಹುಡುಗಿಯರಾಗಿದ್ರೆ ಚಂದ ಅಂತ ತಿಳ್ಕೊಳ್ಳೋರು ಏನ್ ಮಾಡ್ಬೇಕು ಅಂತಾರೆ ಆಚಾರ್ಯ. ಹಾಗೆ ನಕುಲ ಹುಡುಗಿಯರಂತೆ ಮೋಹಕವಾದ ರೂಪ, ಆದರೆ ಅರ್ಜುನ ಭೀಮ ಹುಡುಗರಂತ ಮೋಹಕವಾದ ರೂಪ. ಅಂದ್ರೆ ಪೌರುಷ ಪ್ರಧಾನ. ಆ ಪೌರುಷ ಪ್ರಧಾನವಾದ ಚಾರ್ಮನ್ನ ಅಥವಾ ಬ್ಯೂಟಿಯನ್ನ ಭಾಮ ಅಂತಾರೆ. ಹೆಣ್ಮಕ್ಕಳಲ್ಲಿ ಪೌರುಷದಕ್ಕಿಂತ ಗಡಸುತನಕ್ಕಿಂತ ಹೆಚ್ಚು ನುಣುಪು, ಸ್ಮೂತ್ನೆಸ್ ಅಂತ. ಆ ನಯವಂತಿಕೆ ಇರಬೇಕಲ್ಲ, ಆ ನಯವಂತಿಕೆಯನ್ನ ವಾಮ ಅಂತಾರೆ. ಹಾಗೆ ಇದು ಎರಡನ್ನೂ ಕೊಡ್ತಕ್ಕವ ಗಂಡಸರ ಕಣ್ಣಲ್ಲಿ ಭಾಮನಿಯಾಗಿ, ಹೆಣ್ಮಕ್ಕಳ ಕಣ್ಣಲ್ಲಿ ವಾಮನಿಯಾಗಿ ನಿಂತ ವಾಮನನೇ ಅಂತ. ಹಾಗಾಗಿ ಭಗವಂತನನ್ನ ವಾಮನ, ಎಲ್ಲರ ಕಣ್ಣಲ್ಲೂ ಕೂತು ಅವರವರ ವ್ಯಕ್ತಿತ್ವಕ್ಕೆ ರೂಪ ಕೊಟ್ಟವನೇ ವಾಮನ. ಆದರೂ ಇಷ್ಟೇ ಕುಳ್ಳ ಪುಟ್ಟ ಮಗುವಾಗಿ ಮಾನವೋವೇಶನಾಗಿ ಬಲಿಯ ಸಭಾ ಯಜ್ಞಶಾಲೆಗೆ ಹೋದವನೇ. ದೈತ್ಯ ಕುಲಾಂತಕ ಹೋದದ್ದೇನೋ ಕುಳ್ಳ, ಇಷ್ಟೇ ಎತ್ತರ, ಪುಟ್ಟ ಹುಡುಗ, ವಟು ಬ್ರಹ್ಮಚಾರಿ ಹುಡುಗ. ಏನು ಆಯುಧ ಏನಿಲ್ಲ, ಎಲ್ಲ ಆಯುಧಗಳನ್ನು ಬಿಟ್ಟು ಬರೀ ದಂಟೆ ಹಿಡ್ಕೊಂಡು ಹೋದವನೇನು, ದಂಡಪಾಣಿಯಾಗಿ ಹೋದವ. ಆದರೆ ದೈತ್ಯ ಕುಲಾಂತಕ, ನೀನು ಬೇರೆ ಅವತಾರಗಳಲ್ಲಿ ಎಷ್ಟು ದೈತ್ಯರ ಕುಲವನ್ನು ನಿರ್ನಾಮ ಮಾಡಿದೀವೋ ಅದಕ್ಕಿಂತ ದೊಡ್ಡ ಪೌರುಷ ತೋರಿಸಿಬಿಟ್ಟು ಪುಟ್ಟ ಹುಡುಗರಾಗಿ ಹೋಗಿ ಎಂದರು. ಬಲಿ ಇಡೀ ಇಂದ್ರನ ಪದವಿಯನ್ನ ಕಸಿದುಕೊಂಡು ಸಮಸ್ತ ಹಕ್ಕನ್ನು ತನ್ನ ಸ್ವಾಧೀನ, ಭೂರ್ಭುವ ಸ್ವಹ, ಇದರ ನಿಯಂತ್ರಣ ತನ್ನ ಕೈಗೆ ತೆಗೆದುಕೊಂಡು ಇಡೀ ದೇವತೆಗಳು 3 ಲೋಕದಲ್ಲೂ ತಲೆ ತಗ್ಗಿಸಿ ದೈತ್ಯರ ಸಾಮ್ರಾಜ್ಯ ಕೊಟ್ಬಿಟ್ರೆ ಇಡೀ ದೈತ್ಯ ಕುಲ ನಿರ್ನಾಮ ಆಗುವ ಹಾಗೆ ಮಾಡಿ ಮತ್ತೆ ಬಲಿಯನ್ನೇ ತಲೆ ತಗ್ಗಿಸಿ ಅವನ ಪಾತಾಳಕ್ಕೆ ಜಗ್ಗಿಸಿಬಿಟ್ಟೆ. ಅವನು ಒಟ್ಟಿಗಿದ್ದವರ ಗತಿಯನ್ನು ಎಲ್ಲ ದೈತ್ಯ ಕುಲವೆಲ್ಲ ನಿರ್ನಾಮವಾಗುವಂತೆ ಮಾಡಿಬಿಟ್ಟು ಏನು ಹಿಡ್ಕೊಂಡು ಹೋಗ್ಲಿಲ್ಲ. ಬರೇ ಪುಟ್ಟ ಹುಡುಗ, ಅದು ಕುಳ್ಳ ಹುಡುಗ, ಕೈಯಲ್ಲಿ ಒಂದು ದಂಡ. ಅದು ದಂಡ ಆಯುಧ ಅಲ್ಲ, ಬರೇ ದಂಡ, ಊರುಗೋಲು. ಇಷ್ಟನ್ನು ಹಿಡ್ಕೊಂಡು ಹೋಗಿ ಇಡೀ ದೈತ್ಯ ಕುಲವನ್ನು ನಿರ್ನಾಮ ಮಾಡಿ ತ್ರಿವಿಕ್ರಮನಾಗಿ ಬೆಳೆದು ಬಂತೆ. ದೈತ್ಯ ಕುಲಾಂತಕ, ಕಾರಣಭೂತ, ಎಲ್ಲಕ್ಕೂ ಕಾರಣನಾದವ ನೀನು. ಅಂತಕ ಕಾರಣಭೂತ. ದೈತ್ಯ ಕುಲಕ್ಕೆ ಅಂತಕರಾಗಿರತಕ್ಕಂಥವರು ಮಾರಕ ಶಕ್ತಿಗಳಾಗಿರತಕ್ಕಂಥ ಮೃತ್ಯು ದೇವತೆ ಅಂತಕ, ಅವನಿಗೂ ಮಾರಕನಾಗಿರತಕ್ಕಂಥ ಮೃತ್ಯು ಸಂಹಾರ ಕಾರಣನಾದ ಶಿವ, ಅವನಿಗೂ ಅಂತಕರಾಗಿರತಕ್ಕಂಥ ಬ್ರಹ್ಮವಾಯುಗಳು, ಅವರಿಗೂ ಅಂತಕರಾಗಿರತಕ್ಕಂಥ ದುರ್ಗೆ ಲಕ್ಷ್ಮಿ ತಮೋಭಿಮಾನಿನಿ, ಎಲ್ಲರಿಗೂ ಕಾರಣಭೂತನಾದವನೇನು.
ಅಂಥವನು ಇಡೀ ಜಗತ್ತನ್ನು ಸಂಹಾರ ಮಾಡತಕ್ಕ ಶಕ್ತಿಗಳಿಗೆ ಕೂಡ ಶಕ್ತಿ ಕೊಟ್ಟು ಅದರ ಹಿಂದೆ ಅವರಿಗೆ ಸೃಷ್ಟಿ ಮಾಡಿ ನಿಂತ ನೀನು ಪುಟ್ಟ ಹುಡುಗನಾಗಿ ಕೈಯಲ್ಲಿ ಏನೂ ಆಯುಧ ಇಲ್ಲದೆ ಒಬ್ಬ ಮಾನವಕನಾಗಿ ಬಲಿಯ ಬಳಿ ಹೋಗಿ ಇಡೀ ದೈತ್ಯ ಕುಲವನ್ನ ಪಾತಾಳಕ್ಕೆ ಜಗ್ಗಿಸಿ ಅವರಿಗೆ ಏನೂ ಅಧಿಕಾರ ಇಲ್ಲ ಅಂತ ಮಾಡಿಬಿಟ್ಟಿಯಲ್ಲ, ಅಂಥ ವಾಮನನೇ ನಿನಗೆ ನಮಸ್ಕಾರ ಅಂತ. ಹೀಗೆ ಡಿವೈನ್ ಆಸ್ಪೆಕ್ಟ್ನ 5 ರೂಪಗಳನ್ನು ನಾವು ನೋಡಿದೆವು. ಇನ್ನು ಮನುಷ್ಯ ರೂಪದಿಂದ ಕಾಣಿಸಿಕೊಂಡ 5 ರೂಪಗಳ ಬಗ್ಗೆ ನೋಡಬೇಕು. ಅದನ್ನು ನಾಳೆ ಬೆಳಿಗ್ಗೆ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಮಾನವ ಅಂದರೆ ಮಾನವಕರಿ ಹುಡುಗ, ಬಟು ಬ್ರಹ್ಮಚಾರಿ. ಮಾನವಕ ಅಂತ ಕೇಳಿದಿರೋ ಇಲ್ಲೋ? ಇಲ್ವಾ? ಮಾನವಕ ಅಂದರೆ ಬ್ರಹ್ಮಚಾರಿ ಅಂತ ಅರ್ಥ. ಸಣ್ಣ ಹುಡುಗ ಬಟು.